ನಾವು ಮುಖ್ಯ ಅತಿಥಿಗಳಾಗಿ ಹಾಗೂ ಅಧ್ಯಕ್ಷರಾಗಿ ಕೇಳಿಕೊಂಡಂತಹ ಎಲ್ಲ ಗಣ್ಯರು ಈಗಾಗಲೇ ನಮ್ಮ ಸಭೆಗೆ ಆಗಮಿಸಿದ್ದಾರೆ. ಈ ದಿವಸ ಅಧ್ಯಕ್ಷರಾಗಿ ಶ್ರೀಯುತ ಕೆ ಮಹಾಬಲ ಶೆಟ್ಟಿ ನ್ಯಾಯವಾದಿಗಳು ಹಾಗೂ ಅಧ್ಯಕ್ಷರು ಹರಿಕಥಾ ಪರಿಷತ್ ಮಂಗಳೂರು. ಅದೇ ಪ್ರಕಾರ ಅತಿಥಿಗಳಾಗಿ ಶ್ರೀಯುತ PN ಮೂಡಿತಾಯರು ಸಾಹಿತಿಗಳು ಹಾಗೂ ವಿಶಾಂತ ಕನ್ನಡ ಅಧ್ಯಾಪಕರು ಅವರು ಆಗಮಿಸಿದ್ದಾರೆ. ಅದೇ ಪ್ರಕಾರ ಶ್ರೀಯುತ ರಾಮ್ ಪ್ರಸಾದ್ ಎಸ್ ವಕೀಲರು ಅಧ್ಯಕ್ಷರು ಧರ್ಮಶಾಸ್ತ್ರ ಮಂದಿರ ಟ್ರಸ್ಟ್ ಕುಲಶೇಖರ ಮಂಗಳೂರು ಇವರೆಲ್ಲರೂ ಆಗಮಿಸಿದ್ದಾರೆ. ಇವರೆಲ್ಲರನ್ನು ವೇದಿಕೆಗೆ ಕರೆದುಕೊಂಡು ಬರಬೇಕು ಎಂಬುದಾಗಿ ನಮ್ಮ ಹರಿಕಥಾ ಸಪ್ತಾಹ ಸಮಿತಿ ಅಧ್ಯಕ್ಷರು ಹಾಗೂ ಸಂಚಾಲಕರಿಬ್ಬರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಕಳೆದ 7 ದಿವಸಗಳಲ್ಲಿ 35 ಜನರು ಆನ್ಲೈನ್ ಹಾಗೂ ನೇರವಾಗಿ ಬಂದು ಅಭ್ಯಾಸ ಮಾಡುವಂತಹ ಹರಿಕಥೆಯನ್ನು ಅಭ್ಯಾಸ ಮಾಡುವಂತಹ ವಿದ್ಯಾರ್ಥಿಗಳು ನಮ್ಮ ನೆಲದಲ್ಲಿ ಹರಿಕಥೆಯ ಅಮೃತವನ್ನು ಉಣಿಸಿದ್ದಾರೆ. ಎಲ್ಲರೂ ಇದರಿಂದ ಪಾವನರಾಗಿದ್ದೀರಿ. ಈ ಹರಿಕಥೆಗೆ ಇಷ್ಟೊಂದು ಜನ ಸಹಾಯ ಹಾಗೂ ಜನ ಬೆಂಬಲ ನಮಗೆ ಸಿಗ್ತದೆ ಅಂತ ಹೇಳಿ ಗೊತ್ತೇ ಇರಲಿಲ್ಲ. ಎಲ್ಲರೂ ತನು ಮನ ಧನಗಳಿಂದ ಸಹಕರಿಸಿ ನಮ್ಮ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿದ್ದೀರಿ. ಅದಕ್ಕಾಗಿ ಕೀರ್ತನ ಕುಟೀರ ನಿಮಗೆ ಆಭಾರಿಗಳಾಗಿರ್ತೇವೆ. ಕಳೆದ 15 ವರ್ಷಗಳಿಂದ ನಾವು ಈ ಹರಿಕಥಾ ಸಪ್ತಾಹವನ್ನು ಮಾಡ್ತಾ ಇದ್ದೇವೆ. ಮೊದಲು ಎಳೆಯರ ಹರಿಕಥಾ ಸಪ್ತಾಹವನ್ನು ಆಚರಿಸ್ತಾ ಇದ್ದೆವು. ನಂತರ ಎಳೆಯರ ಜೊತೆಗೆ ಹಿರಿಯರನ್ನು ಸೇರಿಸಿಕೊಂಡು ಅಲ್ಲಿ ಕಲಿಯುವ ವಿದ್ಯಾರ್ಥಿಗಳು ಹೆಚ್ಚಾದ ಕಾರಣ ಅವರಿಗೆ ಸಮಯವನ್ನು ಹೊಂದಿಸಿಕೊಡುವುದಕ್ಕಾಗಿ ದೊಡ್ಡ ಹರಿದಾಸರನ್ನು ಕೈ ಬಿಟ್ಟೆವು. ಆದರೆ ಈಗ ಎಷ್ಟೋ ಜನ ಹೇಳ್ತಾ ಇದ್ದಾರೆ, ನಮ್ಮಂತಹ ಹರಿದಾಸರನ್ನು ಕರೆಯುವುದಿಲ್ಲ ನೀವು ಎಂಬ ಅಪವಾದ ಇದೆ ನಮಗೆ. ಆದರೆ ಏನು ಮಾಡೋಣ, ನಮ್ಮಲ್ಲಿಯೇ ಹರಿದಾಸರು ಬೇಕಾದಷ್ಟು ಜನ ಇದ್ದಾರೆ. ಹಾಗಿದ್ದ ಕಾರಣ ದೊಡ್ಡವರನ್ನು ಕರೀಲಿಕ್ಕೆ ಆಗುವುದಿಲ್ಲ. ಆದರೂ ಅವರ ಬೆಂಬಲದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇದೀಗ ನಮ್ಮ ಸಭೆಗೆ ಅಧ್ಯಕ್ಷರು ಆಗಮಿಸ್ತಾ ಇದ್ದಾರೆ. ಅದೇ ಪ್ರಕಾರ ಮುಖ್ಯ ಅತಿಥಿಗಳು ಆಗಮಿಸಬೇಕು. ಹಾಗೆಯೇ ಹರಿಕಥಾ ಸಪ್ತಾಹ ಸಮಿತಿಯ ಅಧ್ಯಕ್ಷರಾದಂತಹ ದಿನೇಶ್ ಕೆ ಐಲ್ ಹಾಗೂ ಸಂಚಾಲಕರಾದಂತಹ ಶ್ರೀಯುತ ಶಮ್ನಾಡಿಗ ಕುಂಬಳೆ ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದೇವೆ. ಹಿರಿಯ ವಿದ್ಯಾರ್ಥಿಗಳಾದ ಶಾಂಭವಿ, ಧನ್ಯ, ನಿಶ್ವಿತಾ, ಭಾವನಾ ಹಾಗೂ ಪೂಜಾ ಇವರಿಂದ ಭೂತನಾಥನೇ ಲೋಕದಿ ಪ್ರಪ್ರಥಮ ಪೂಜೆ ಪಡೆವ ಪ್ರಮಥನೇ ಏಕದಂತನೇ ಭೂತನಾಥನೇ ಲೋಕದಿ ಪ್ರಪ್ರಥಮ ಪೂಜೆ ಪಡೆವ ಪ್ರಮಥನೇ ನಾಕಲೋಕ ಪ್ರಭೆಯ ಜಗಕೀವ ದೇವನೇ ಮೂಕನಾದೆ ನಿನ್ನ ಕಂಡು ಮೋದಕ ಪ್ರಿಯನೇ ಏಕದಂತನೇ ಭೂತನಾಥನೇ ಲೋಕದಿ ಪ್ರಪ್ರಥಮ ಪೂಜೆ ಪಡೆವ ಪ್ರಮಥನೇ ಗಣಗಳಿಗೆ ಒಡೆಯನಾದ ಗಣನಾಯಕನೇ ಗುಣಸಾಸಿರ ಹೊಂದಿರುವೆ ಗುಣದಾಯಕನೇ ಬಡಗುಡುತಿಹ ಮನದ ಷಡ್ವೈರಿಗಳ ಮುದದಿ ಅಣಗಿಸು ನೀ ನಿನ್ನ ಪಾಶ ಅಂಕುಶ ಬಲದಿ ಏಕದಂತನೇ ಭೂತನಾಥನೇ ಲೋಕದಿ ಪ್ರಪ್ರಥಮ ಪೂಜೆ ಪಡೆವ ಪ್ರಮಥನೇ ಲೋಕದಿ ಪ್ರಪ್ರಥಮ ಪೂಜೆ ಪಡೆವ ಪ್ರಮಥನೇ ಲೋಕದಿ ಪ್ರಪ್ರಥಮ ಪೂಜೆ ಪಡೆವ ಪ್ರಮಥನೇ ಶಮ್ನಾಡಿಗ ಕುಂಬಳೆ ಇವರಿಂದ ಆದಂತಹ ಹರಿಕಥಾ ಪರಿಷತ್ ಮಂಗಳೂರು ಇದರ ಅಧ್ಯಕ್ಷರು ಆಗಿರುವಂತಹ ನಮ್ಮ ಈ ಸಭೆಯ ಘನಾಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಮಂಗಳೂರಿನ ಖ್ಯಾತ ವಕೀಲರಾದಂತಹ ಶ್ರೀ ಕೆ ಮಹಾಬಲ ಶೆಟ್ರೆ, ಅತಿಥಿ ಸ್ಥಾನದಲ್ಲಿರುವಂತಹ ಪರಮಪೂಜ್ಯರಾದ PN ಮೂಡಿತಾಯರೆ, ಆತ್ಮೀಯರಾದಂತಹ ರಾಮ್ ಪ್ರಸಾದ್ ಅಡ್ವೊಕೇಟ್ ಮಂಗಳೂರು ಅವರೇ, ಹಾಗೂ ನಮ್ಮ ಹರಿಕಥಾ ಸಪ್ತಾಹ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಮಾನ್ ದಿನೇಶ್ ಆಚಾರ್ಯ ಐಲಾ ಅವರೇ,
ವೇದಿಕೆ ಮುಂಭಾಗದಲ್ಲಿರುವಂಥ ಸಮಸ್ತ ಹರಿಕಥಾಸಕ್ತ ಬಂಧು ಭಗಿನಿಯರೇ, ಮಕ್ಕಳೇ, 15ನೇ ವರ್ಷದ ಕಾರ್ಯಕ್ರಮ ನಾವು ನಡೆಸ್ತಾ ಇದ್ದೇವೆ. ನಾನು ಆರಂಭದ ದಿವಸದಲ್ಲಿ ಹೇಳಿದ್ದೆ 2009ನೇ ಇಸವಿಯಿಂದ ಆರಂಭ ಆದದ್ದು 15 ಹೇಗಾಗ್ತದೆ ಅಂತ. 2 ವರ್ಷ ಅಲ್ಲಿ ಕಡಿಮೆ ಕಾಣ್ತದಲ್ಲ, 2026 ಆಗಬೇಕಿತ್ತಲ್ಲ, ಏನದು ಹಾಗಾಗಿತ್ತು. ಅಂದರೆ 2 ವರ್ಷ ನಾವು ಕೊರೋನಾ ಸಮಯದಲ್ಲಿ ಕಾರ್ಯಕ್ರಮ ನಡೆಸದ ಕಾರಣದಿಂದ ಆ 2 ವರ್ಷ ಸ್ವಲ್ಪ ನಾವು ಹಿನ್ನೆಲೆಯಲ್ಲಿ ನೇಪಥ್ಯದಲ್ಲಿರಬೇಕಾಯಿತು. ಆದ ಕಾರಣ ಆ ಸಮಯದಲ್ಲಿ ಕಾರ್ಯಕ್ರಮ ನಡೆಸಲಿಲ್ಲ. ನಿರಂತರತೆಯನ್ನು ಉಳಿಸಿಕೊಳ್ಳಿಕ್ಕೋಸ್ಕರವಾಗಿ 15ನೇ ವರ್ಷ ಅಂತ ಇಟ್ಟುಕೊಂಡಿದ್ದೇವೆ. ವರ್ಷ ಮುಖ್ಯವಲ್ಲ, ಎಷ್ಟು ವರ್ಷ ಆಯಿತು ಅಂತ ಹೇಳೋದು ಮುಖ್ಯವಲ್ಲ, ಎಷ್ಟು ಪ್ರಯೋಜನಕ್ಕೆ ಬಂತು ಅಂತ ಹೇಳೋದು ಮುಖ್ಯ. ನಾವು ಹೇಳುವಂಥದ್ದುಂಟು, ಎಷ್ಟು ಹೊತ್ತು ಹಾಸಿಗೆಯಲ್ಲಿ ಹೊರಳಾಡಿದ್ದೇವೆ ಅನ್ನೋದು ಮುಖ್ಯವಲ್ಲ, ಎಷ್ಟು ಗಂಟೆಗಳ ಕಾಲ ನಿದ್ರೆ ಬಂತು ಅಷ್ಟು ಮುಖ್ಯ. ಎಷ್ಟು ಉಂಡಿದ್ದೇವೆ ಅನ್ನೋದು ಮುಖ್ಯವಲ್ಲ, ಅದರಲ್ಲಿ ಎಷ್ಟು ಜೀರ್ಣವಾಯಿತು. ಎಷ್ಟು ಓದಿದ್ದೇವೆ ಅನ್ನೋದು ಮುಖ್ಯವಲ್ಲ, ಎಷ್ಟು ಮನವರಿಕೆ ಆಯಿತು. ನಮ್ಮ ಮಕ್ಕಳು ಹೇಳ್ತಾರೆ, ಬಾಯ್ಪಾಠ ಹೇಳ್ತಾರೆ, ಎಷ್ಟು ಹೊತ್ತು ಹರಿಕಥೆ ಕೇಳಿದ್ದೀರಿ ಎನ್ನುವುದು ಮುಖ್ಯವಲ್ಲ, ಎಷ್ಟು ನಿಮಗೆ ಅರ್ಥ ಆಯಿತು, ನೀವೆಷ್ಟು ಅರ್ಥ ಮಾಡಿಕೊಂಡಿದ್ದೀರಿ ಅಂತೆಲ್ಲ ಬರ್ತದೆ ಕೆಲವು. ಈ 15 ವರ್ಷದಲ್ಲಿ ನಾವು ಏನು ಮಾಡಿದ್ದೇವೆ ಅಂತ ಹೇಳಿದರೆ, ಒಂದು ಒಳ್ಳೆಯ ಶ್ರೋತೃವೃಂದವನ್ನು ಈ ಕುಂಬಳೆಯಲ್ಲಿ ನಿರ್ಮಾಣ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಬೇರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಯಾರೊಬ್ಬರು ಹೇಳಿದರು, 700 ಶ್ಲೋಕ ಇರುವ ಭಗವದ್ಗೀತೆಯಿಂದಲೇ ಜನ ಪರಿವರ್ತನೆ ಆಗಲಿಲ್ಲ, ನಿಮ್ಮ ಹರಿಕಥೆಯಿಂದ ಪರಿವರ್ತನೆ ಆಗ್ತಾರಾ ಅಂತ. ನಾವೇನು ಮಾಡಲಿಕ್ಕಾಗೋದಿಲ್ಲ, ನಾವು ಹೇಳುವ ಕೆಲಸ ಮಾಡಬಹುದಷ್ಟೇ ಹೊರತು ಬಡಿಸುವುದಷ್ಟು ಹೊರತು ನಿನಗೆ ಜೀರ್ಣ ಆಗ್ತದಾ ಅಜೀರ್ಣ ಆಗ್ತದ ನಾವು ಕೇಳೋ ಪ್ರಶ್ನೆ ಇಲ್ಲ. ನಮ್ಮ ಕರ್ತವ್ಯ ಏನು ಅಂತಂದರೆ ಒಳ್ಳೆಯ ಊಟ ಬಡಿಸುವಂತಹದ್ದು. ನಾವು ಬಡಿಸ್ತಾ ಇದ್ದೇವೆ, ನೀವು ಅದನ್ನು ಊಟ ಮಾಡ್ತೀರಿ, ಅದರಿಂದ ನಿಮಗೇನು ಲಾಭ ಅಂತ ನಾವು ತಿಳ್ಕೊಳ್ಳಿಕ್ಕೆ ಹೋಗುವುದಿಲ್ಲ. ಲಾಭ ಏನಾಗಿದೆ ಎನ್ನುವಂಥದ್ದು ಸಮಾಜದಲ್ಲಿ ಕಾಣಿಸ್ತದೆ. ನಮ್ಮ ಕುಂಬಳೆ ಸಾಂಸ್ಕೃತಿಕವಾಗಿ ಬಹಳ ಕಳೆಗುಂದಿದ ಒಂದು ಪ್ರದೇಶ ಅಂತ ಹೇಳುವಂಥದ್ದನ್ನು ಅನೇಕರಲ್ಲಿ ಹೇಳಿದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮ ನೀವು ಮಾಡ್ತೀರಾ, ಜನ ಇಲ್ಲವೇ ಇಲ್ಲ, ಯಾರಿಗೂ ಬೇಡ. ಮನೆಯಲ್ಲಿ ಪುರುಸೋತಿಲ್ಲ, ಇನ್ನು ಬಂದು ಇಲ್ಲಿ ಕೂತ್ಕೊಳ್ಳಿಕ್ಕೆ ಇಲ್ಲಿ ಪುರುಸೋತ್ತು ಬರ್ತದೆ. ಆದರೆ ಹರಿಕಥೆಗೆ ನಮಗೆ ಈ 7 ದಿವಸವೂ ಕೂಡ ಈ ಸಭಾಂಗಣದಲ್ಲಿ ಸಾಕಷ್ಟು ಜನರು ಸೇರಿದ್ದಾರೆ. ಅದು ಏನು, ಯಾವ ಕಾರಣ ಅಂತಂದರೆ, ಈ 15 ವರ್ಷದಿಂದ ನಾವು ಮಾಡಿದಂತಹ ಸಾಧನೆಯ ಫಲದಿಂದ ಒಳ್ಳೆಯ ಒಂದು ಶ್ರೋತೃವೃಂದ ಈ ಕುಂಬಳೆ ಪೇಟೆಯಲ್ಲಿ ನಿರ್ಮಾಣ ಆಗಿದ್ದಾರೆ ಎನ್ನುವಂಥದ್ದು ನಮಗೊಂದು ಸಂತಸದ ವಿಷಯ. ಹರಿಕಥಾ ಪರಿಷತ್ ನಡೆಸಿದಂತಹ ಒಂದು ದೊಡ್ಡ ಹರಿಕಥಾ ಸ್ಪರ್ಧೆಯಲ್ಲಿ ಕಾಸರಗೋಡು, ಮಂಗಳೂರು ಅಂದರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಹರಿದಾಸರನ್ನು ಸೇರಿಸಿ ಮಕ್ಕಳು ಅಂದರೆ ಒಂದು ಮಿತಿಯಲ್ಲಿ ಪ್ರೌಢಶಾಲೆ ಮತ್ತು ಕಾಲೇಜು ವಿದ್ಯಾರ್ಥಿಗಳ ಸಮಾಗಮದಲ್ಲಿ 2 ಹಂತಗಳನ್ನು ಮಾಡಿಕೊಂಡು 2 ವಿಭಾಗ ಮಾಡಿಕೊಂಡು ಹರಿಕಥಾ ಸ್ಪರ್ಧೆಯನ್ನು ಮಾಡಿದರು. ಈ ಹರಿಕಥಾ ಸ್ಪರ್ಧೆಯಲ್ಲಿ ಸುಮಾರು 19 ಮಂದಿ ಸ್ಪರ್ಧಾಳುಗಳಿದ್ದರು. ನಮ್ಮ ಮಕ್ಕಳು ಭಾಗವಹಿಸಿದರು. ಒಂದು ಸಂತೋಷದ ವಿಷಯ ಅಂತಂದರೆ ಕಣಿಪುರ ಗೋಪಾಲಕೃಷ್ಣ ದೇವರ ದಯೆಯಿಂದ 2 ವಿಭಾಗದಲ್ಲಿರುವ 3 ಬಹುಮಾನಗಳನ್ನು ನಮ್ಮ ಮಕ್ಕಳೇ ಪಡ್ಕೊಂಡಿದ್ದಾರೆ ಅಂತ ಹೇಳುವಂಥದ್ದು. ಅದು ಒಂದು ಹೆಮ್ಮೆಯಿಂದ ಹೇಳುವ ಜೊತೆಯಲ್ಲಿ ಸ್ವಲ್ಪ ಬೇಸರ ಏನು ಅಂತಂದರೆ, ಉಳಿದ ಕ್ಷೇತ್ರಗಳಲ್ಲಿ ಹರಿಕಥೆಯನ್ನು ಕಲಿಸಿ ಅದನ್ನು ಸ್ಪರ್ಧೆಯವರೆಗೆ ತಲುಪಿಸುವಷ್ಟರ ಮಟ್ಟಿಗೆ ಒಬ್ಬರ ಅಧ್ಯಾಪಕರು ನಿರ್ಮಾಣ ಆಗಲಿಲ್ಲ ಅಂತ ಹೇಳುವಂಥ ಒಂದು ಬೇಸರದ ವಿಷಯ, ಖೇದದ ಸಂಗತಿ. ನಾನು ಹರಿಕಥಾ ಪರಿಷತ್ನ ಅಧ್ಯಕ್ಷರ ಮುಂದೆ ಹೇಳುವಂಥ ಮಾತಿದೆ. ಯಾಕೆಂದರೆ ನಾವು ಇಲ್ಲಿ 25-30 ಮಂದಿ ಹರಿದಾಸರಿದ್ದೇವೆ ದಕ್ಷಿಣ ಕನ್ನಡದಲ್ಲಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 40ಕ್ಕೂ ಹೆಚ್ಚಿನ ಹರಿದಾಸರಿದ್ದಾರೆ. ಎಲ್ಲರೂ ಹೇಳುವ ಒಂದೇ ಮಾತು, ಹರಿಕಥೆ ಬೆಳೀಬೇಕು, ಹರಿಕಥೆಯನ್ನು ಉಳಿಸಬೇಕು, ಬೆಳೆಸಬೇಕು ಅಂತ ಎಲ್ಲ ಮಾಡಿದ್ದಾರೆ. ಹರಿಕಥೆಯನ್ನು ಉಳಿಸಿದ್ದಾರೆ, ಬೆಳೆಸಿದ್ದಾರೆ. ಏನಂದರೆ ಹರಿದಾಸರು ಬೆಳೆದಿದ್ದಾರೆ, ಹರಿಕಥೆ ಉಳಿಲಿಲ್ಲ. ಯಾಕೆ ಕಾರಣ ಅಂತಂದರೆ, ಪ್ರತಿಯೊಬ್ಬರೂ ಕೂಡ ಅವರವರ ಜಾಗೃತಿಯನ್ನು ಇಟ್ಟುಕೊಂಡು ಒಂದು ತಲೆಮಾರಿಗೆ ಅದನ್ನು ದಾಟಿಸುವಂಥ ಪ್ರಯತ್ನ ಮಾಡಲಿಕ್ಕೆ ಅವಕಾಶಗಳು ಸಾಕಷ್ಟಿತ್ತು. ಯಾವುದೇ ಒಂದು ಕಲೆ, ನಾನು ಹೇಳುವಂಥದ್ದು ಯಾವುದೇ ಒಂದು ಕಲೆ ಆಗಲಿ, ಆ ಕಲೆ ಮುಂದಿನ ಜನಾಂಗಕ್ಕೆ ಅದನ್ನು ಹಸ್ತಾಂತರ ಮಾಡಲಿಕ್ಕೆ ಸಾಧ್ಯ ಆದರೆ ಆ ಕಲಾವಿದ ತಾನು ಕಲೆಯನ್ನು ಉಳಿಸಿದ ಅಂತ ಹೇಳೋದು. ಬೆಳೆಸಲಿಕ್ಕೆ ಉಳಿಸಬೇಕಲ್ಲ. ಒಂದು ಗಿಡ ನಟ್ಟ ಮೇಲೆ ಆ ನಟ್ಟ ಗಿಡವನ್ನು ಬೆಳೆಸಬೇಕು ಅಂದರೆ ಅರ್ಥ ಏನದು ಉಳಿಯಬೇಕಲ್ಲ. ಇವತ್ತು ನಟ್ಟು ನಾಳೆ, ಈಗ ನಾವು ಒಣ ಮಹೋತ್ಸವ ಮಾಡ್ತೇವಲ್ಲ, ಒಣ ಮಹೋತ್ಸವ ಸರ್ಕಾರದವರು ಒಂದು ಪ್ರಾಯೋಜನೆ ಉಂಟು. ಒಣ ಮಹೋತ್ಸವ ಮಾಡೋದು, ಇವತ್ತು ಗಿಡ ನಡುವುದು, ನಾಳೆ ಒಣಗಿಸೋದು, ತಗೊಂಡೋಗಿ ಬೆಂಕಿ ಹಾಕೋದು. ಆ ಒಣ ಮಹೋತ್ಸವ ಆದರೆ ಪ್ರಯೋಜನ ಇಲ್ಲ. ಉಳಿಸಬೇಕು ಅಂತಾದರೆ, ನಾವು ಬೆಳೆಸಬೇಕು ಅಂತಾದರೆ ಉಳಿಸಬೇಕು.
ಅದು ಉಳಿಯದೇ ಇದ್ದರೆ ಬೆಳೆಯುವುದಿಲ್ಲ. ಆ ನಿರ್ದೇಶದಿಂದ ಕೀರ್ತನ ಕುಟೀರ ಹುಟ್ಟಿಕೊಂಡದ್ದು. ಕೀರ್ತನ ಕುಟೀರ ಯಾರಿಗೂ ಸ್ಪರ್ಧೆಯನ್ನು, ಯಾಕಂದ್ರೆ ನಮಗೆ ಯಾರು ಸ್ಪರ್ಧೆಗಳಿಲ್ಲ. ಯಾಕಂತಂದರೆ ಈ ಒಂದು ಸಂಸ್ಥೆಗೆ ಎದುರಾಗಿ ಯಾರೂ ಇಲ್ಲ, ಯಾರು ಮಾಡೋದಿಲ್ಲ ಅದನ್ನು. ಈಗ ಒಂದು ನೃತ್ಯ ಕಾರ್ಯಕ್ರಮವನ್ನು, ಒಂದು ನೃತ್ಯವನ್ನು ಅಭ್ಯಾಸ ಮಾಡುವಂತಹ ಒಂದು ಅಧ್ಯಾಪಕರಿಗೆ ಬಹಳ ಕಾಂಪಿಟೇಷನ್. ಆ ಮಕ್ಕಳು ಇಲ್ಲಿಗೆ ಬಂದು ಸ್ವಲ್ಪ ಇವರು ಕಾಲು ಸರಿಯಾಗಲಿಲ್ಲ ಅಂತ ಹೇಳಿದರೆ ಆಚಾಮ ಕರೀತಾನೆ, ಅವರು ಕಾಲು ಸರಿಯಾಗಲಿಲ್ಲ ಅಂತ ಹೇಳ್ತಾರೆ, ನೀನು ಇಲ್ಲಿಗೆ ಬಂದು ನಿನ್ನ ಕಾಲು ಸರಿ ಮಾಡ್ತೇನೆ ನಾನು ಅಂತ. ಅಲ್ಲಿಗೆ ಹೋಗ್ತಾ, ಅಲ್ಲಿ ಹೋಗಿ ನಿನ್ನ ಕಾಲು ಸರಿ ಇಲ್ಲ ಅಂತ ಇನ್ನೊಂದು ಕಾಲು. ಇದು ಕಾಂಪಿಟೇಷನ್. ನಮ್ಮಲ್ಲಿ ಹಾಗಿಲ್ಲ. ನಮ್ಮಲ್ಲಿ ಹರಿದ ಕತೆ ನೀವು ಆಗೋದಿಲ್ಲ ಅಂತ ಹೇಳಿದರೆ ಇನ್ನೊಂದು ಕೀಯಲ್ಲಿ ಹೋಗೋದು. ನಮ್ಮ ಮಕ್ಕಳು ನಮ್ಮನ್ನೇ ನೆತಾಡ್ತಾ ಇದ್ದಾರೆ ನೋಡಿ. 10-20 ವರ್ಷದಿಂದ 35 ಮಕ್ಕಳು ನಾನು ಎಷ್ಟು ಬೈದರೂ ಕೂಡ ಹೋಗೋದಿಲ್ಲ. ಇವತ್ತೊಬ್ಬರನ್ನು ಒಂದು ಮಗುವಿಗೆ ಅಭಿಪ್ರಾಯ ಹೇಳಿದ ಕೂಡಲೇ ಮಗು ಝಳ 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 ಅಂತ ಕಣ್ಣೀರು ಸುರಿಸಿತ್ತು. ಪಾಪ ನಾನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಬೈಲಿಲ್ಲ ನಾನು. ಆ ರೀತಿಯಲ್ಲಿ 25 ಮಕ್ಕಳು ನಮ್ಮ ಕೀರ್ತನ ಕುಟೀರದಲ್ಲಿ ಪ್ರತಿ ವರ್ಷವೂ ಕೂಡ ಹರಿಕಥಾ ಸಪ್ತಾಹ ಬಂದಾಗ 1 ತಿಂಗಳು ಅಳುವುದೇ. ಯಾಕೆಂತಂದರೆ ನನ್ನ ಬೈಗಳು ಕೇಳಿಸ. ಆದರೆ 10 ಮರುದಿವಸ ಅವರು ಬರದೇ ಇರುವುದಿಲ್ಲ, ನಮ್ಮನ್ನೇ ಗಟ್ಟಿಯಾಗಿ ಹಿಡ್ಕೊಳ್ತಾರೆ. ಅದು ತಾಯಿಯ ಒಂದು ಗುಣ. ಒಂದು ತಾಯಿ ಮಕ್ಕಳಿಗೆ ಹೊಡೆದಾಗ, ಬಡಿದಾಗ ಆ ಮಗು ತಾಯಿ ಬಡದ್ಲು ಅಂತ ಇನ್ನೊಂದು ಮನೆಗೆ ಹೋಗುವುದಿಲ್ಲ. ಆ ಮನೆಯಲ್ಲೇ ಇದ್ದುಕೊಂಡು ಅಮ್ಮನನ್ನೇ ಹಿಡ್ಕೊಂಡು, ಅಮ್ಮ ನೀನು ಎಷ್ಟೇ ಬಡಿ, ಎಷ್ಟೇ ನೋಡಿ ನನಗೆ ಬೇಕಾದ್ದು ಕೊಡು ಅಂತ. ನಮ್ಮ ಕೀರ್ತನ ಕುಟೀರದಲ್ಲಿ ಆ ತಾಯಿಯ ಸ್ಥಾನವನ್ನು ನಾವು ಹಿಡ್ಕೊಂಡು ಮಕ್ಕಳನ್ನು ಆ ರೀತಿ ಬೆಳೆಸಿದ ಕಾರಣದಿಂದ ಇವತ್ತು ಎಷ್ಟು ಬೈದರೂ ಕೂಡ ಮಕ್ಕಳು ಬಿಟ್ಟು ಹೋಗುವುದಿಲ್ಲ. ನಮ್ಮ ಕಾಂಪಿಟೇಟರ್ಸೇ ಇಲ್ಲ, ನಮಗೆ ಯಾರು ಪ್ರತಿಸ್ಪರ್ಧಿಗಳಿಲ್ಲ. ಒಂದು ವಿಷಯ ಅದು. ಇನ್ನೊಂದು ವಿಷಯದಲ್ಲಿ ಏನಂತಂದರೆ, ಕೀರ್ತನ ಕುಟೀರದ ಶಾಖೆಗಳು ಕೆಲವು ದಿಕ್ಕಿನಲ್ಲಿ ಬೆಳವಣಿಗೆಗೆ ಬಂದಿದೆ. ಬೊಕ್ಕಸ ಎನ್ನುವಂತಹ ಒಂದು ಪ್ರದೇಶದಲ್ಲಿ, ಅಂದರೆ ನಮ್ಮಲ್ಲಿ ಸಜಿಪದ ಹತ್ತಿರ ಒಂದು ಬೊಕ್ಕಸ ಅಂತ ಆ ಪ್ರದೇಶ, ಅಲ್ಲಿ ಪೊಳಲಿ ಬೊಕ್ಕಸ ಅಂತ ಹೇಳುವಂತಹ ಜಾಗ, ಅಲ್ಲಿ ಒಂದು ಶಿವರಂಜನಿ ಕಲಾಕ್ಷೇತ್ರ ಅಂತ ಉಂಟು. ಆ ಶಿವರಂಜನಿ ಕಲಾಕ್ಷೇತ್ರದಲ್ಲಿ ಪೊಳಲಿ ಸುಬ್ಬರಾವ್ ಅಂತ ಹೇಳುವಂಥ ಒಬ್ಬರು ಮಹನೀಯರು ಮತ್ತು ಆ ಬೊಕ್ಕಸದಲ್ಲಿರುವಂಥ ಈ ಶಿವರಂಜನಿ ಕಲಾಕ್ಷೇತ್ರ ನಡೆಯುವಂತಹ ಮನೆಯ ಯಜಮಾನತಿ ಶಾರದಾ ಟೀಚರ್ ಅವರಿಬ್ಬರು ಸೇರಿಕೊಂಡು ಅಲ್ಲಿ ಒಂದು ಶಿವರಂಜನಿ ಕಲಾಕ್ಷೇತ್ರ ಅಂತಲ್ಲಿ ಮಾಡಿಕೊಂಡು ಸುಮಾರು 34 ವಿಷಯಗಳನ್ನು ಅಲ್ಲಿ ಕಲಿಸಿಕೊಡ್ತಾರೆ. ಅಷ್ಟು ವಿಷಯಗಳಿಗೆ ಅಲ್ಲಿ ಅಧ್ಯಾಪಕರು ಬರ್ತಾರೆ, ಅದನ್ನು ಕಲಿಸ್ತಾರೆ. ಎಲ್ಲಿಯೂ ಇಲ್ಲ ಅಂಥ ಒಂದು ವಿಷಯ. 34 ವಿಷಯಗಳು, ಸಣ್ಣ ಸಣ್ಣ ವಿಷಯ ಏನಲ್ಲ, ಎಲ್ಲ ನೀವು ಏನೆಲ್ಲ ಕಲಾ ಪ್ರಾಕಾರಗಳುಂಟು ಎಲ್ಲ ಪ್ರಾಕಾರಗಳನ್ನು ಅಲ್ಲಿ ಕಲಿಸಿಕೊಡ್ತಾರೆ. ಅಲ್ಲಿ ನಮಗೆ ಕಳೆದ 2 ವರ್ಷಗಳಿಂದ ಹರಿಕಥೆಗೆ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ. ನೀವು ಬಂದು ಕಲಿಸಿಕೊಡಬೇಕು ಅಂತ ಸಾಕಷ್ಟು ಜನ ಬಂದು ಅಲ್ಲಿಯೂ ಕಲಿತಾ ಇದ್ದಾರೆ. ಎಕ್ಸ್ಪ್ಯಾಂಡ್ ಆಗ್ತಾ ಉಂಟು. ಅದರ ಜೊತೆಯಲ್ಲಿ ಆನ್ಲೈನ್ನಲ್ಲಿ ಹರಿಕಥೆಯನ್ನು ಕಲಿಸ್ತಾ ಇದ್ದೇವೆ. ನನ್ನ ಹಿರಿಯ ಮಗಳು ಶಾಂಭವಿ ಅವರು ಕೂಡ ಹರಿಕಥೆಯನ್ನು ಕಲಿಸ್ತಾ ಇದ್ದಾರೆ. ಅವರ 3 ಮಕ್ಕಳು ಇವತ್ತು ಈಗ ಮಧ್ಯಾಹ್ನದ ಅವಧಿಯಲ್ಲಿ ರಂಗಪ್ರವೇಶ ಮಾಡಿದರು. ನಮಗೆ ಸಂತೋಷದ ವಿಷಯ ಅದು. ಹರಿಕಥೆ ಮಕ್ಕಳು ಕಲಿತಾ ಇದ್ದಾರೆ, ರಂಗಪ್ರವೇಶ ಮಾಡ್ತಾ ಇದ್ದಾರೆ ಅಂತ. ಇಷ್ಟೆಲ್ಲ ಮಕ್ಕಳನ್ನು ಕಲಿಸಿ ಸುಮಾರು 35ರಿಂದ 40, 50 ಮಂದಿ ಈಗ ಪ್ರಸಕ್ತ 50 ಮಂದಿ ಈ ರಂಗದಲ್ಲಿದ್ದಾರೆ. ಈ 50 ಮಂದಿಯಲ್ಲಿ ಒಂದು 5 ಮಂದಿ ಇದನ್ನು ಬೆಳೆಸಿಕೊಂಡು ಹೋದರೆ ಕೀರ್ತನ ಕುಟೀರದ ನನ್ನ ಸಾಧನೆ ಸಾರ್ಥಕ. 5 ಮಂದಿ ಸಾಕು, ಹೆಚ್ಚು ಬೇಡ, ನಾನು ಹೆಚ್ಚು ಕೇಳೋದಿಲ್ಲ. ಭದ್ರಗಿರಿ ಅಚ್ಯುತದಾಸ್ಜಿಯವರು ಹೇಳಿದರು, ಆರಂಭದಲ್ಲಿ ನಾನು ಈ ಕೀರ್ತನ ಕುಟೀರ ಮಾಡಿದಾಗ ಅವರಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದೆ, ನಿಮ್ಮ ಆಶೀರ್ವಾದ ಬೇಕು ಅಂತ. ಆಗ ಅವರು ಹೇಳಿದ ಮಾತು ಏನಂತಂದರೆ, ನನ್ನಿಂದ ಮಾಡಲಿಕ್ಕೆ ಆಗಲಿಲ್ಲ. ಪೊಳಲಿ ಜಗದೀಶ್ ದಾಸರು ಕೂಡ ಅದನ್ನೇ ಹೇಳಿದರು, ನನ್ನಿಂದ ಮಾಡಲಿಕ್ಕೆ ಆಗಲಿಲ್ಲ, ನೀವು ಮಾಡ್ತಾ ಇದ್ದೀರಲ್ಲ. ಪ್ರತಿ ವರ್ಷವೂ ಅವರು ಬಂದಾಗ ನನ್ನ ಮನೆಯ ಒಳಗೆ ಪ್ರವೇಶ ಮಾಡಬೇಕಾದ್ರೆ 5,000 ರೂಪಾಯಿ ನನಗೆ ಕೈ ಕೊಡ್ತಾಯಿದ್ರು. ಇದು ನನ್ನ ಕಾಣಿಕೆ, ಯಾಕೆಂದರೆ ನನಗೆ ಈ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ನೀವು ಮಾಡ್ತಾ ಇದ್ದೀರಿ ಅಂತ. ಅಂದರೆ ಭದ್ರಗಿರಿ ಅಚ್ಯುತದಾಸ್ಜಿ ಅಂತವರು ಕೂಡ ಶಿಷ್ಯರನ್ನು ತಯಾರು ಮಾಡಲಿಲ್ಲ. ಅವರ ಜೊತೆಯಲ್ಲಿ ಯಾರು ಇದ್ದರು ಅವರು ಅವರ ಜೊತೆಯಲ್ಲೇ ಇದ್ದುಕೊಂಡು ನೋಟ್ಸ್ ಮಾಡಿಕೊಂಡು ಕಲ್ತಿದ್ದಾರೆ ಹೊರತು ಈ ಶಿಷ್ಯತ್ವವನ್ನು ಸ್ವೀಕಾರ ಮಾಡಲಿಕ್ಕಾಗಿ ಬಂದವರನ್ನೆಲ್ಲರೂ ತಕ್ಕೊಂಡು ಕಲಿಸಿಕೊಡಲಿಲ್ಲ. ಹಾಗಿರುವಾಗ ಈ ಹರಿಕಥಾ ರಂಗ ಇದು ಬಹಳ ಪ್ರಾಚೀನವಾದಂತಹ ರಂಗ. ಇವತ್ತು ಬೇರೆ ಬೇರೆ ವಿಭಿನ್ನವಾದ ಕ್ಷೇತ್ರಗಳಲ್ಲಿ ಬೆಳೆಯುತ್ತಾ ಉಂಟು. ಆನ್ಲೈನ್ನಲ್ಲಿ ಮಕ್ಕಳು ಕಲಿತಾ ಇದ್ದಾರೆ. ಇದೆಲ್ಲ ನಾವು ಮಾಡಿದಂತಹ ಸಾಧನೆಯನ್ನು ಇದು ಹೊಗಳಿಕೊಳ್ಳುವಂಥದ್ದಲ್ಲ, ಅಭಿಮಾನದಿಂದ ಹೇಳುವಂಥದ್ದು. ಯಾಕೆಂದರೆ ಶ್ರೋತೃ ವೃಂದದವರು ಸಾಮಾಜಿಕವಾಗಿ ನೈತಿಕವಾಗಿ ನಮಗೆ ಕೊಟ್ಟಂತಹ ಬೆಂಬಲದ ಒಂದು ಕಾರಣದಿಂದ ಇಷ್ಟೆಲ್ಲ ನಡೆದಿದೆ. ಇದಕ್ಕೆಲ್ಲ ನಾವು ನಿಮಗೆ ಆಭಾರಿಗಳಾಗಿದ್ದೇವೆ. ಇನ್ನು ಮುಂದಿನ ವರ್ಷಗಳು ಕೂಡ ಇಂತಹ ಕಾರ್ಯಕ್ರಮಗಳು ನಡೆದಾಗ ನಿಮ್ಮೆಲ್ಲರ ಸಹಾಯ ಸಹಕಾರ ನಮಗೆ ಅಗತ್ಯ. ಅದರಲ್ಲಿಯೂ ಹರಿಕಥಾ ಪರಿಷತ್ತಿನ, ಅದರಲ್ಲೂ ಮುಖ್ಯವಾಗಿ ಮಹಾಬಲ ಶೆಟ್ಟರು ಅವರು ನಮಗೆ ಅವರ ನೇತೃತ್ವದಲ್ಲಿ ನಡೆಯುವಂಥ ಹರಿಕಥಾ ಸಪ್ತಾಹದ ಸಮಯದಲ್ಲಿ ನನ್ನ 2 ಮಕ್ಕಳಿಗೆ ಕೊಡುವಂತಹದ್ದು ಕಾರ್ಯಕ್ರಮ ಕೊಡ್ತಾರೆ. ಇನ್ನೂ ಅವರೊಂದು ಯೋಜನೆ ಹಾಕಿಕೊಂಡಿದ್ದಾರೆ, ಎಲ್ಲ ಮಕ್ಕಳಿಗೂ ಕೂಡ ಅರ್ಧ ಗಂಟೆ ಹರಿಕಥೆಯನ್ನು ನಮ್ಮ ಪರಿಷತ್ತಿನಿಂದ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಕೊಡಬೇಕು. ಆ ಮೂಲಕವಾಗಿ ಕಲಿಯುವಂತಹ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಕೊಡಬೇಕು ಅಂತ. ಒಬ್ಬರು ಹಿರಿಯ ಹರಿದಾಸರು ಮೊದಲ ಬಾರಿಗೆ ಹೊಸಬೆಟ್ಟಿನಲ್ಲಿ ಒಂದು ಹರಿಕಥಾ ಸ್ಪರ್ಧೆ ನಡೆಯಿತು. ಆಗ ಯಜ್ಞೇಶ್ ಮಾಸ್ಟ್ರು ಹೊಸಬೆಟ್ಟು ಅಂತೇಳಿ ಒಬ್ಬರು ಹರಿದಾಸರಿದ್ದರಲ್ಲ, ಯಜ್ಞೇಶ್ ಮಾಸ್ಟ್ರು ಅಂತ, ಅವರ ನೇತೃತ್ವದ ಅವರ ಕೈ ಕೆಳಗೆ 16 ಮಕ್ಕಳಿದ್ದರು.
ನಮ್ಮ ಕೈ ಕೆಳಗೆ 16 ಮಕ್ಕಳು. ಈ 16 ಮಕ್ಕಳನ್ನ ತಗೊಂಡು ಒಬ್ಬೊಬ್ಬರ ಕೈಯಲ್ಲಿ ಕೋಲು ದೊಣ್ಣೆಲ್ಲ ಕೊಟ್ಟುಕೊಂಡು ಅಲ್ಲಿ ಸ್ಪರ್ಧೆ. ಅಂದರೆ ಕೋಲು ದೊಣ್ಣೆ ಅಂತಾರೆ ಹಾಗೆ ಕೈಯಲ್ಲಿ ಕೊಟ್ಟಂತಲ್ಲ, ನನ್ನ ಸ್ಪರ್ಧೆ, ಹರಿಕತೆಯ ಸ್ಪರ್ಧೆ. ನೋಡುವ ಮಾಡೋಣ ಏನಾಗ್ತದೆ ನೋಡುವ ಅಂತ. ಆಗ ನಮ್ಮ ವೈಭವಿ ಸಣ್ಣ 2, 4, 5 ವರ್ಷದ ಮಗು. ಆ ಸಮಯದಲ್ಲಿ ಆದಂತಹ ಅದರಲ್ಲಿ ಆ ಸ್ಪರ್ಧೆಯಲ್ಲಿ ಕೂಡ ನಾವು ಬಹುಮಾನ ಪಡೆದಿದ್ದೇವೆ. ಅಲ್ಲಿ ಆ ಸ್ಪರ್ಧೆ ನಡೆದಂತಹ ಸಂದರ್ಭದಲ್ಲಿ ಒಬ್ಬರು ಹಿರಿಯ ಹರಿದಾಸರು, ಯಾರು ಅಂತ ಬೇಡ, ನಾನು ಹೆಸರು ಹೇಳೋದಿಲ್ಲ, ಅವರು ನನಗೊಂದು ಮಾತು ಕೇಳಿದರು. ನೋಡಿ ಹೇಗಿದೆ ನಮ್ಮ ಮಕ್ಕಳ ಕಾರ್ಯಕ್ರಮ ಎಲ್ಲ ಹೇಗಿದೆ ಅಂತ ಒಂದು ಬಾಯಿ ಬಿಟ್ಟು ಅಧಿಕ ಪ್ರಸಂಗತನ ನನಗೆ ಕೇಳಿಬಿಟ್ಟೆ ಅವ್ರ ಹತ್ರ. ಆವಾಗ ಅವ್ರು ತೆಗೆದು ಬಾಯಿಗೆ ಹೇಳಿದರು, ಈ ಅನುಭವ ಇಲ್ಲದವರನ್ನು ಹತ್ತಿಸಬಾರ್ದಪ್ಪ ಸ್ಟೇಜಿಗೆ. ನನಗೆ ಅವರು ಚಪ್ಪಲೆಲ್ಲ ಹೊಡೆದಾಗ ಆಯ್ತು ನನಗೊಮ್ಮೆ ಕೆಪ್ಪೆಗೆ. ನಾನು ಕೇಳಿದೆ, ನಿಮ್ಮ ಮಾತನ್ನ ಅರ್ಥ ಆಗಲಿಲ್ಲ ನನಗೆ ಅಂತ. ಅನುಭವ ಇಲ್ಲದವರು ವೇದಿಕೆಗೆ ಹತ್ತಬಾರ್ದು. ಹೌದಾ, ಯಾಕೆ ಏನಾಯಿತು? ಎಲ್ಲ ಬಾಯ್ಪಾಠ ಮಾಡಿಯಲ್ಲ ಇವರು ಮಾಡೋದು ಅಂತ ಹೇಳಿದರು. ಆವಾಗ ಏನು ಮಾತಾಡಲಿಲ್ಲ ನಾನು. ಊಟ ಆಯಿತು, ನಿಮ್ಗೆ ಗೊತ್ತಿರ್ಬೋದು ಶಾಲಿನಿ ಯಾರು ಅಂತಲ್ಲಿ. ಊಟ ಎಲ್ಲ ಆಯಿತು. ಊಟ ಆದ ಮೇಲೆ ನಾನು ಕೇಳಿದೆ, ಸ್ವಾಮಿ ಅನುಭವ ಹೇಗೆ ಬರಬೇಕು ಅಂತ ಕೇಳಿದೆ. ಅನುಭವ ಮಾಡಿ ಮಾಡಿ ಬರಬೇಕು. ಎಲ್ಲಿ ಮಾಡೋದು ಕೇಳಿದೆ ನಾನು. ಇಲ್ಲಿ ಮಾಡೋದು ಎಲ್ಲಿ ಅಂತ ಕೇಳಿದೆ. ಮಾಡಬೇಕು, ಅದು ಕಲಿಸುವವರು ಕಲಿಸಿಕೊಡ್ಬೇಕು. ಅಲ್ಲ, ಕಲಿಸುವವರು ಕಲಿಸಿಕೊಡ್ತಾರೆ ಸರಿಯಪ್ಪ, ನಾನು ಕಲಿಸಿಕೊಡ್ತಾರೆ, ನಾನು ಈಜಲಿಕ್ಕೆ ಕಲಿಸಿಕೊಡ್ತೇನೆ. ನಾನು ದೊಡ್ಡ ಪುಸ್ತಕ ಹಿಡ್ಕೊಂಡು ಬಂದು, ನೀವು ಈಜುವ ಕಲಿಯುವ ಸ್ಪರ್ಧೆಯಲ್ಲಿ ಫಸ್ಟ್ ಕ್ಲಾಸು, ನೀರಿಗೆ ಹಾಕಿದರೆ ಕಲಾಸು. ಈಗ ನೀವು ಈಜು ಕಲಿಯುವ ಸ್ಪರ್ಧೆಯನ್ನು ಪುಸ್ತಕದಲ್ಲಿ ಕಲಿತು ಪ್ರಯೋಜನ ಉಂಟಾ? ಈಜು ಕಲಿಯುವುದು ಎಲ್ಲಿ? ಜಗಲಿಯಲ್ಲಿ ಕೈಕಾಲು ಹೊಡಲಿಕ್ಕಾಗ್ತದ? ಹಾಸಿಗೆಯಲ್ಲಿ ಹೊಡಲಿಕ್ಕಾಗ್ತದ? ನೀರಿಗೆ ಬರಬೇಕಲ್ಲ. ಹಾಗಿದ್ರೆ ವೇದಿಕೆಗೆ ಹತ್ತದವರಿಗೆ ಹೇಗೆ ಬರ್ತದೆ? ಮತ್ತು ಬಾಯಿಪಾಠದ ವಿಷಯ. ಸ್ವಾಮಿ, ನೀವು ಮಧ್ವಾಚಾರ್ಯರ ಆನಂದ ತೀರ್ಥರ ಆ ದ್ವಾದಶ ನಾಮವನ್ನು ಹೇಳ್ತೀರಲ್ಲ, ಎಷ್ಟು ಚಂದ ಹೇಳ್ತೀರಿ, ಮತ್ತು ನಾವು ಎಷ್ಟು ಅಭ್ಯಾಸ ಮಾಡಿದ್ದೇವೆ. ಹೌದಾ, ಹೇಗೆ ಬಂದದ್ದು ನಿಮ್ಮ ತಲೆಗೆ ಕೇಳಿದೆ. ಅದು ನಾನು ಬಾಯಿಪಾಠ ಮಾಡಿದ್ದು. ನಮ್ಮ ಮಕ್ಕಳು ಬಾಯಿಪಾಠ ಮಾಡಿದರೆ ತೊಂದರೆಯಾ ಕೇಳಿದೆ ನಾನು. ಪುರಂದರದಾಸರ ಹಾಡು ನಿಮಗೇನು ಸ್ಫುರಣ ಆಯಿತು ತಲೆಗೆ ಅಂತ ಹೇಳಿ. ನನಗೆ ಅಷ್ಟು ಸ್ವಾತಂತ್ರ್ಯವನ್ನು ಉಪಯೋಗಿಸುವಂತಹ ಒಂದು ಬುದ್ಧಿವಂತ ಯಾಕೆಂತಂದರೆ ನನಗೆ ತುಂಬ ಅವಮಾನ ಆಯಿತು. ಅದಕ್ಕೋಸ್ಕರವಾಗಿ ನಾನು ಕೇಳಿದೆ, ಪುರಂದರದಾಸರು ನಿಮ್ಮ ತಲೆಯಲ್ಲಿ ಸ್ಫುರಣ ಮಾಡಿದ್ರಾ ಅಂತ ಕೇಳಿದೆ. ಪುರಂದರದಾಸರ ಹಾಡನ್ನು ಹೇಗೆ ಅಭ್ಯಾಸ ಮಾಡಿದೆ? ನಾನು ಬಾಯಿಪಾಠ ಮಾಡಿದ್ದೆ. ಹಾಗಾದ್ರೆ ಬಾಯಿಪಾಠ ಮಾಡ್ಬೋದು ಹಾಗಾದ್ರೆ ಅಲ್ವ ಅಂತ ಕೇಳಿದೆ. ಅಲ್ಲ, ಬಾಯಿಪಾಠ ಅಂದರೆ ಗೊತ್ತಾಯ್ತಾನೆ, ಕಂಠಪಾಠ ಅಂತ ಹೇಳಿದೆ. ಅಲ್ಲಿಗೆ ಮತ್ತೆ ಅವರು ನಿಲ್ಲಿಸಿಬಿಟ್ರು. ಮತ್ತೆ ಮುಂದಿನ ಅವಧಿಯಲ್ಲಿ ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ, ಅದು ಮತ್ತಿನ ವಿಷಯ. ಅದು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಈ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಕೊಡಬೇಕು ಅಂತಿದ್ದರೆ ನಮ್ಮ ಹರಿದಾಸನೇ ಕೊಡಬೇಕಷ್ಟೊತ್ತು ಬೇರೆ ಯಾರು ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಮಹಾಬಲ ಶೆಟ್ಟರಂತವರು ಕೊಟ್ಟಂತಹ ಒಂದು ಅವಕಾಶವನ್ನು, ಒಂದು ಬೆಂಬಲವನ್ನು ನಾವು ಯಾವತ್ತೂ ಮರೆಯಲಿಕ್ಕಿಲ್ಲ. ಯಾಕೆಂತಂದರೆ ನಮ್ಮ ಕೀರ್ತನ ಕುಟೀರವನ್ನು ಅವರು ಹೆಚ್ಚಾಗಿ ಎಲ್ಲ ದಿಕ್ಕಿನಲ್ಲಿ ಪ್ರಚಾರ ಮಾಡಿದವರು. ಅದೇ ಪ್ರಕಾರವಾಗಿ ಕರ್ನಾಟಕದಲ್ಲಿ ಕೀರ್ತನ ಕಲಾ ಪರಿಷತ್ ಅಂತ ಹೇಳಿ ಅದರ ಅಧ್ಯಕ್ಷರಾದಂತಹ ಶ್ರೀಮಾನ್ ಲೋಕೇಶ್ ದಾಸರು ಅವರು ಕೂಡ ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲವೂ ಕೂಡ ನಮ್ಮ ಕೀರ್ತನ ಕುಟೀರದ ವಿಷಯ, ನನ್ನ ವಿಷಯ, ನಮ್ಮ ಮಕ್ಕಳ ವಿಷಯವನ್ನು ಪ್ರತ್ಯೇಕವಾಗಿ ಉಲ್ಲೇಖ ಮಾಡ್ತಾರೆ ಅವರು. ಒಂದು ಕೀರ್ತನ ಕುಟೀರ ಅಂತ ಹೇಳುವಂತಹ ಒಂದು ಕುಟೀರ ಉಂಟು. ಮಕ್ಕಳ ಹರಿಕತೆಯನ್ನು ಕೇಳಲಿಕ್ಕೆ ನೀವೆಲ್ಲ ಅಲ್ಲಿಗೆ ಹೋಗಬೇಕು ಅಂತ ಪ್ರತಿ ಸಲ ಹೇಳ್ತಾ ಇದ್ದಾರೆ. ಈ ವರ್ಷ ಒಂದು ಹೊಸ ಚಾಲೆಂಜ್ ಕೊಟ್ಟಿದ್ದಾರೆ ನನಗೆ. ನಾನು ಅದನ್ನು ಹೇಳಿದ್ದೆ ಆವಾಗ. ಶಿವಶಂಕರ ದಾಸರು ಅಂತ ಸರ್, ಶಿವಶಂಕರ ದಾಸರು ಅವರು ಇತ್ತೀಚೆಗಿನ ದಿವಸಗಳಲ್ಲಿ ಕರ್ನಾಟಕ ದಕ್ಷಿಣ ಕನ್ನಡದಲ್ಲಿ ಸ್ವಲ್ಪ ಹತ್ತಿರವಾಗ್ತಾ ಇದ್ದಾರೆ. ದಕ್ಷಿಣ ಕನ್ನಡಕ್ಕೆ ಒಂದು ಸಂಬಂಧವನ್ನು ಕಲ್ಪನೆ ಮಾಡ್ತಾ ಇದ್ದಾರೆ. ಅವರು ಒಂದು ಮಾತು ಹೇಳಿದರು, ಅಡಿಗರೆ, ದಕ್ಷಿಣ ಕನ್ನಡದಲ್ಲಿ ಹೆಂಗಸರ ಹರಿಕತೆಯ ಮಾಡುವ ಹೆಂಗಸರ ಸಂಖ್ಯೆ ಕಡಿಮೆ ಉಂಟು, ಆದ ಕಾರಣ ನೀವು ಸ್ವಲ್ಪ ಜನ ಮಾಡಬೇಕು ಅಂತ. ನಾನು ಹೇಳಿದೆ, ನಿಮಗೆ ನಾವು ಸಂಪೂರ್ಣವಾದಂತಹ ವಸತಿ ವ್ಯವಸ್ಥೆ ಮಾಡ್ತೇವೆ. ಒಂದು 7 ದಿವಸದ ಕಾರ್ಯಕ್ರಮ ಆಗ್ತದೆ ನಮ್ಮಲ್ಲಿ, ಅಲ್ಲಿ ಬಂದು ನೋಡಿ. ನಿಮಗೆ 1-2 ವರ್ಷ ಮಾತ್ರ ನೀವು ಕಾಯಬೇಕಷ್ಟೇ. 2 ವರ್ಷಕ್ಕಾದರೆ ನಿಮಗೆ 35 ಮಂದಿ ಹೆಂಗಸರನ್ನು ನಿಮ್ಮ ಕರ್ನಾಟಕಕ್ಕೆ ಕಳಿಸಿಕೊಡ್ತೇನೆ ನಾನು ಅಂತ ಹೇಳಿದೆ. ಹೆಂಗಸರೇನು ಕಡಿಮೆ ಇಲ್ಲ, ನಮ್ಮಲ್ಲಿ ಬೇಕಾದಷ್ಟು ಇದ್ದಾರೆ. ಇಲ್ಲಿ ಹೆಂಗಸರ ಸಂಖ್ಯೆ ಕಡಿಮೆ ಉಂಟು, ಮಂಜುಳ ಮಾತ್ರ ಇದ್ದಾಳೆ ಅಂತ ಹೇಳೋದವರು. ಯಾಕೆ ನಾನು 3 ವರ್ಷ ಕಳೀಲಿ, ನಿಮಗೆ 35 ಮಂದಿ ಹೆಂಗಸರನ್ನು ಕರ್ನಾಟಕ ಸ್ಟೇಟ್ ನುಂಗಿ ಬರ್ತಾರೆ ಅವರು, ಅಷ್ಟು ದೊಡ್ಡ ಬಾಯಿಯವರು. ಇದೆಲ್ಲ ಸಮಸ್ಯೆಗಳ ನಡುವಿನಲ್ಲೂ ನಾವು ಈ ಕೆಲಸ ಮಾಡ್ತಾ ಇದ್ದೇವೆ. ಯಾಕೆಂತಂದರೆ ಇದೊಂದು ದೇವಕಲೆ. ಈ ದೇವಕಲೆಯನ್ನು ಬೆಳೆಸಬೇಕು, ಉಳಿಸಬೇಕು ಎನ್ನುವಂಥ ಉದ್ದೇಶ ನಮ್ಮದು. ಆ ಉದ್ದೇಶಕ್ಕೆ ನಿಮ್ಮೆಲ್ಲರ ಸಂಪೂರ್ಣ ಸಹಕಾರ ನಮಗೆ ಸಿಕ್ಕಿದೆ ಎನ್ನುವುದನ್ನು ಬಹಳ ಅಭಿಮಾನದಿಂದ ನಾನು ಹೇಳಿಕೊಳ್ಳುತ್ತಾ, ಸಮಯ ಅರ್ಧ ಗಂಟೆ ತಡ ಆಯಿತು. ನಾನು ಮಾತಾಡಿದ ಸ್ವಲ್ಪ ಹೆಚ್ಚಾಯಿತು ಅಂತ ಗೊತ್ತುಂಟು ನನಗೆ. ಹರಿಕತೆ ನಾನು ಅರ್ಧ ಗಂಟೆ ಕಡಿಮೆ ಮಾಡ್ತೇನೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ನಾವು ಕೇಳಿಕೊಂಡಾಗ ಸಂತೋಷದಿಂದ ಒಪ್ಪಿ, ನಾವು ಪ್ರತಿ ವರ್ಷವೂ ಕೂಡ ಮಹಾಬಲ ಶೆಟ್ಟರನ್ನ ಅಧ್ಯಕ್ಷ, ಈ ವರ್ಷ ಅವರನ್ನು ಅಧ್ಯಕ್ಷರಾಗಿ ನಮಗೆ ಬರ್ತಾರೆ ಇಲ್ವೊಂದು ಸಂಶಯ ಇತ್ತು. ಯಾಕೆಂತಂದರೆ ಇದೇ ಅವಧಿಯಲ್ಲಿ ಮಂಗಳೂರಿನಲ್ಲಿ ಖ್ಯಾತ ತಬಲಾವಾದಕರು ಭದ್ರಗಿರಿ ಅಚ್ಯುತದಾಸ್ ಜಿಯವರೊಟ್ಟಿಗೆ ಹೋಗಿ ಅವರ ಜೊತೆ ಪಳಗಿದಂತಹ ಒಬ್ಬರು ಖ್ಯಾತ ಹರಿದಾಸರು ಲಕ್ಷ್ಮೀನಾರಾಯಣ ಭಟ್ ಅವರು ತೀರಿ ಹೋಗಿದ್ದಾರೆ. ಅವರ ಸಂಸ್ಮರಣೆಗೆ ಒಂದು ಕಾರ್ಯಕ್ರಮ 18ರಿಂದ 24 ತನಕ ಇತ್ತು ಮಂಗಳೂರಿನಲ್ಲಿ. ಆದರೆ ಅದು ಈ ಒಂದು ಕಾರ್ಯಕ್ರಮ ಉಂಟು ಎನ್ನುವ ಕಾರಣಕ್ಕೋಸ್ಕರವಾಗಿ ಅದನ್ನು 30ರಿಂದ ಆರಂಭ ಮಾಡಿದ್ದಾರೆ. ಆದ ಕಾರಣ ನಮಗೆ ಮಹಾಬಲ ಶೆಟ್ಟರು ಅದು ಇದ್ದರೂ ಕೂಡ ನಾನು ಮಹಾಬಲ ಶೆಟ್ಟರ ಹೆಸರು ಹಾಕಿದ್ದೇನೆ. ಅವರು ಹೇಳಿದ್ದಾರೆ, ಇಲ್ಲ ಅದಿರಲಿ, ನೀವು ಹೆಸರು ಹಾಕಿ ನಾನು ಬರ್ತೇನೆ. ಯಾಕೆಂತಂದರೆ ಆ ಅಧ್ಯಕ್ಷ ಸ್ಥಾನವನ್ನು, ನಮಗೆ ಮಾರ್ಗದರ್ಶನವನ್ನು ಸಮಾರೋಪದಲ್ಲಿ ಮಹಾಬಲ ಶೆಟ್ಟರೇ ಕೊಡಬೇಕು ಅಂತ ಹೇಳುವಂಥದ್ದು.
ಮಂಗಳೂರಿನಲ್ಲಿ ಖ್ಯಾತ ವಕೀಲರಾಗಿದ್ದುಕೊಂಡು ಉತ್ತಮ ಹರಿದಾಸರು, ಹಿರಿಯ ಹರಿದಾಸರು, ಉತ್ತಮ ಯಕ್ಷಗಾನ ಅರ್ಥಧಾರಿಗಳು. ಅದೇ ಪ್ರಕಾರವಾಗಿ ಅನ್ಯಾನ್ಯ ಕ್ಷೇತ್ರಗಳಲ್ಲಿ, ಆಧ್ಯಾತ್ಮ ಕ್ಷೇತ್ರಗಳಲ್ಲೆಲ್ಲ ಕೈಯಾಡಿಸಿಕೊಂಡು ಉತ್ತಮ ಹೆಸರನ್ನು ಪಡೆದವರು. ನ್ಯಾಯಾಲಯದಲ್ಲಿಯೂ ಕೂಡ ಉತ್ತಮ ಹೆಸರನ್ನು ಪಡೆದುಕೊಂಡು ಒಂದು ಛಾಪು ಮೂಡಿಸಿದಂತಹ ಶ್ರೀಮಾನ್ ಕೆ ಮಹಾಬಲ ಶೆಟ್ಟಿ ಅವರನ್ನು ದೇವಕಿ ತನಯ ಅಂತ ಕರೀತಾರೆ. ದೇವಕಿ ಅಂತಂದರೆ ಅವರ ಹೆಂಡತಿಯ ತಾಯಿಯೂ ದೇವಕಿ, ಇವರ ತಾಯಿಯೂ ದೇವಕಿ. ಆದ ಕಾರಣ ಅವರು ಎರಡನ್ನು ಇಟ್ಟುಕೊಂಡು ದೇವಕಿ ತನಯ ಅಂತಲ್ಲಿ ಇಟ್ಟುಕೊಂಡಿದ್ದಾರೆ. ಅವರು ಬಂದು ನಮ್ಮ ಈ ಈ ಸಭೆಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದಾರೆ. ಅವರನ್ನು ಆತ್ಮೀಯವಾಗಿ ಕೀರ್ತನ ಕುಟೀರದ ಪರವಾಗಿ ಹಾಗೂ ಈ ಊರಿನ ಮಹಾಜನತೆಯ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ಪ್ರಕಾರವಾಗಿ ಅವರಿಗೆ ಪ್ರಣಮ್ಯ ಅವರು ಗುಲಾಬಿ ಹೂವನ್ನು ನೀಡಿ ಹಾಗೂ ರಾಮನಾಥ್ ನಾಯಕರವರು ಶಾಲನ್ನು ಹೊದಿಸಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ನಮ್ಮ ಮುಂಭಾಗದಲ್ಲಿರುವವರು ಪೂಜ್ಯರಾದಂತಹ PN ಮೂಡಿತಾಯರು. ಅವರು ವಿಶ್ರಾಂತ ಅಧ್ಯಾಪಕರು, ಕಾಸರಗೋಡು ಸರಕಾರಿ ಕಾಲೇಜಿನ ಪ್ರಾಧ್ಯಾಪಕರಾಗಿದ್ದುಕೊಂಡು ಅಲ್ಲಿಂದ ನಿವೃತ್ತರಾಗಿ ಈಗ ವಿಶ್ರಾಂತ ಜೀವನ ನಡೆಸ್ತಾ ಇದ್ದಾರೆ. ಈ ಕೆಲವರ ವಿಶ್ರಾಂತ ಜೀವನ ಅಂತ ನಿವೃತ್ತಿಯಲ್ಲಿಯೂ ಪ್ರವೃತ್ತರಾಗಿರುವಂಥ ಒಬ್ಬರು ವ್ಯಕ್ತಿ ಅಂತಂದರೆ ಶ್ರೀಮಾನ್ PN ಮೂಡಿತಾಯರವರು. ಅವರ ಬಗ್ಗೆ ವಿವರಣೆ ಕೊಡಲಿಕ್ಕೆ ನಾನು ಹೋದರೆ ತುಂಬ ಉಂಟು. ಮುಖ್ಯವಾಗಿ ಅವರು ಒಳ್ಳೆಯ ವಿಮರ್ಶಕರು, ಅದರ ಜೊತೆಯಲ್ಲಿ ಉತ್ತಮ ಬರಹಗಾರರು. ಅದಲ್ಲದೆ ಕನ್ನಡದಿಂದ ಮಲಯಾಳದಿಂದ ಕನ್ನಡಕ್ಕೆ ತರ್ಜುಮೆ ಮಾಡುವಂಥ ಒಂದು ವಿಶೇಷವಾದ ಶಕ್ತಿಯನ್ನು ಪಡೆದವರು. ಡಾಕ್ಟರ್ ಶಿವರಾಮ್ ಕಾರಂತರ ಚೋಮನದುಡಿ ಮತ್ತು ಇನ್ನು ಕೆಲವಾರು ಮೂಕಾಂಬಿಕೆ ಕನಸುಗಳಲ್ಲ ಸರಿ, ಮುಖಜ್ಜಿಯ ಕನಸು, ಅದು ಮೂಕಾಂಬಿಕಾ ಕನಸುಗಳು ಅಂತ ಹೇಳಿಕೊಂಡು ಮುಖಜ್ಜಿಯ ಕನಸುಗಳು, ಅದನ್ನು ಮಲಯಾಳಂನಲ್ಲಿ ತಾವು ತರ್ಜುಮೆ ಮಾಡಿ ಮಲಯಾಳಂ ಜಗತ್ತಿಗೆ ಕೊಟ್ಟಿದ್ದಾರೆ. ಅದೇ ಪ್ರಕಾರವಾಗಿ ಮಲಯಾಳಂನಲ್ಲಿ ಇದ್ದದ್ದನ್ನು ಕನ್ನಡಕ್ಕೆ ಮಾಡಿದಂಥ ಅನೇಕ ಕೃತಿಗಳು, ಒಂದೆರಡು ಕೃತಿಗಳು ನನಗೆ ಇವತ್ತು ಕೊಟ್ಟರು, ಅದರಲ್ಲಿ ಬಾಕಿ ಆಯಿತು. ಇದು ಮಲಯಾಳಂನಿಂದ ಅವರು ಕನ್ನಡಕ್ಕೆ ತರ್ಜುಮೆ ಮಾಡಿದ ಶ್ರೀ ಚಟ್ಟಂಬಿ ಸ್ವಾಮಿಗಳು. ಅದೇ ಪ್ರಕಾರವಾಗಿ ಪೂಂತಾನಂ ಜ್ಞಾನಪ್ಪಾನ, ಇದು ಒಂದೆರಡು ಬರೀ ಸ್ಯಾಂಪಲ್ಸ್ ಅಷ್ಟೇ. ಸುಮಾರು 50ಕ್ಕೂ ಹೆಚ್ಚು ಕೃತಿಗಳನ್ನು ಅವರು ಮಲಯಾಳದಿಂದ ಕನ್ನಡಕ್ಕೆ, ಕನ್ನಡದಿಂದ ಮಲಯಾಳಕ್ಕೆ ತರ್ಜುಮೆ ಮಾಡಿದವರು. ತರ್ಜುಮೆ ಮಾಡೋ ಕೆಲಸ ಅಷ್ಟು ಸುಲಭ ಅಲ್ಲ, ಟ್ರಾನ್ಸ್ಲೇಟರ್ ಅಂತ ಹೇಳ್ತಾರೆ. ಅಂತಹ ಒಂದು ವಿಶೇಷವಾದಂಥ ಶಕ್ತಿ ಅವರಲ್ಲಿ ಉಂಟು. ಅದಲ್ಲದೆ ಉತ್ತಮ ವಾಗ್ಮಿಗಳು, ಕೆಲವಾರು ವಿಷಯಗಳ ಬಗ್ಗೆ ಅತ್ಯುತ್ತಮವಾದಂತಹ ಲೆಕ್ಚರಿಂಗ್ ಕೊಟ್ಟವರು, ಉಪನ್ಯಾಸ ಕೊಟ್ಟವರು. ಅದು ಅಲ್ಲದೆ ಅವರು ಎಲ್ಲಾದರೂ ಕಾರ್ಯಕ್ರಮಕ್ಕೆ ಬಂದರೆ ದೂರದಲ್ಲಿ ಕೂತ್ಕೊಂಡು ಸಂಪೂರ್ಣ ವೀಕ್ಷಣೆ ಮಾಡ್ತಾರೆ, ಅವರು ಗಮನಿಸ್ತಾರೆ, ಸೂಕ್ಷ್ಮಾವಲೋಕನ. ಅದನ್ನೊಂದು ಬರೆದಿಟ್ಟುಕೊಳ್ಳೋ ಕ್ರಮ ಉಂಟು. ಅವರು ಎಲ್ಲವನ್ನು ಬರೆದಿಟ್ಟುಕೊಳ್ತಾರೆ, ಏನೇನು ಆಯಿತು ಅಲ್ಲಿ, ಏನೇನು ಮಾತನಾಡಿದರು ಎಲ್ಲ ಬರೆದಿಟ್ಟುಕೊಳ್ತಾರೆ. ನಾನು ಮೊನ್ನೆ ಇವರನ್ನು ನೀವು ಬರಬೇಕು ನಮ್ಮ ಕಾರ್ಯಕ್ರಮಕ್ಕೆ ಅಂದರೆ, ನೀವು ಕರೆಯುವುದೇನೋ ಹೊಸ್ತಲ್ಲ, ನಾನು ಸುಮಾರು 4-5 ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ನಿಮ್ಮ ಕಾರ್ಯಕ್ರಮ, ನನಗೆ ಗೊತ್ತೇ ಇಲ್ಲ ಅವರು ಬಂದದ್ದು. ಅವರು ಬಂದು ಕೂತುಕೊಂಡು ಹಿಂದೆ ಕೂತುಕೊಂಡು ಕಾರ್ಯಕ್ರಮ ಪೂರ್ತಿ ವೀಕ್ಷಣೆ ಮಾಡಿ ಹೋಗಿದ್ದಾರೆ. ಅಲ್ಲಿ ಬಾಯಾರಿನಲ್ಲಿ ನಮ್ಮದು 10 ದಿವಸದ ಕಾರ್ಯಕ್ರಮ ನಂದಾಗಿತ್ತು, 2 ವರ್ಷ ಮಾಡಿದ್ದೇವೆ ನಾವು. 10 ದಿವಸ ನಂದೊಬ್ಬಂದೇ ಕಾರ್ಯಕ್ರಮ. ಅಲ್ಲಿ ಪೂರ್ಣವಾಗಿ ಕೂತ್ಕೊಂಡು ಸಂಪೂರ್ಣವಾದ ಒಳ್ಳೆಯ ಅಭಿಪ್ರಾಯ. ಅದೇ ರೀತಿಯಲ್ಲಿ ಕಲಾವಿದರು ಯಾವ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ತೋರಿಸ್ತಾರೆ ಎಲ್ಲವನ್ನು ಸಂಪೂರ್ಣವಾಗಿ ತಿಳಿದು ಅದನ್ನು ಅಧ್ಯಯನ ಮಾಡುವಂತಹ, ವಿಚಾರಗಳನ್ನು ಅಧ್ಯಯನ ಮಾಡುವಂಥ ಒಂದು ಒಳ್ಳೆಯ ಗುಣ ಶ್ರೀ PN ಮೂಡಿತಾಯರವರಿಗಿದೆ. ಅದೇ ರೀತಿಯಲ್ಲಿ ಒಂದು ವಿಮರ್ಶಾತ್ಮಕ ವಸ್ತುನಿಷ್ಠವಾದಂತಹ ವಿಮರ್ಶೆಯನ್ನು ಮಾಡುವಂತಹ ಗುಣ ಇರುವಂತಹ ಮಹಾನ್ ವ್ಯಕ್ತಿಗಳು. ಅಧ್ಯಾತ್ಮವನ್ನು ಹೆಚ್ಚಾಗಿ ಪ್ರೀತಿಸುವಂತಹ, ಕಲೆಯನ್ನು ಹೆಚ್ಚಾಗಿ ಪ್ರೀತಿಸುವಂತಹ, ಯಾವುದೇ ಕಲಾವಿದರು ಏನು ಕಲೆಯಲ್ಲಿ ಪ್ರದರ್ಶನ ಮಾಡಿದರೂ ಕೂಡ ಅದನ್ನು ಒಂದು ವಸ್ತುನಿಷ್ಠವಾಗಿ ಯಾರಿಗೂ ನೋವಾಗದಂತೆ ವಿಮರ್ಶೆ ಮಾಡಿಕೊಂಡದನ್ನು ನಮಗೆ ತಿಳಿಸಿ ತಪ್ಪನ್ನು ತಿದ್ದಿ ತೀಡಿ ಸರಿಪಡಿಸುವಂಥ ಒಂದು ಗುಣ ಅವರಲ್ಲಿದೆ. ನಾವಿವತ್ತು ಕೇಳಿಕೊಂಡಾಗ ಕ್ಲಪ್ತ ಸಮಯಕ್ಕೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ನಮ್ಮ ಅನಂತಾನಂತವಾದಂತಹ ನಮಸ್ಕಾರಗಳೊಂದಿಗೆ ಸ್ವಾಗತ ಬಯಸ್ತೇನೆ. ಹೂವನ್ನು ನೀಡಬೇಕು. ಅದೇ ಪ್ರಕಾರ ಪುರುಷೋತ್ತಮಾಚಾರ್ಯ ಅವರು ಶಾಲನ್ನು ಗೌರವಿಸಬೇಕು. ಇನ್ನೊಬ್ಬರು ಅತಿಥಿಗಳು ನಮ್ಮ ಆತ್ಮೀಯರು ಶ್ರೀ ರಾಮಪ್ರಸಾದ್ ಅಂದರೆ ಎದುರು ಬದರು ನಮ್ಮ ಆಫೀಸು. ಅದು ಅಲ್ಲದೆ ಅವರು ಈಗ ಏನೋ ಮಂಗಳೂರಿನಲ್ಲಿ ವಾಸ್ತವ್ಯ ಇದ್ದರೂ ಕೂಡ ಇವರಲ್ಲಿ ಹತ್ತಿರದ ಕುಂಜತ್ತೂರು ಉದ್ಯಾವರದವರು, ಇಲ್ಲೇ ಇದ್ದವರು.
ಇಲ್ಲಿಂದ ಅವರು ಈಗ ಮಂಗಳೂರಿನಲ್ಲಿ ವಾಸ್ತವ್ಯ ಇದ್ದಾರೆ. ಶ್ರೀ ಧರ್ಮಶಾಸ್ತ್ರ ಮಂದಿರ ಟ್ರಸ್ಟ್ ಇದರ ಕುಲಶೇಖರ, ಇದರ ಅಧ್ಯಕ್ಷರಾಗಿದ್ದುಕೊಂಡು ಅದು ಮಾತ್ರ ಅಲ್ಲ, ಅನೇಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ಅನೇಕ ಸಂಸ್ಥೆಗಳಲ್ಲಿ ಅವರು ತಾವು ಉನ್ನತವಾದಂತಹ ಸ್ಥಾನವನ್ನು ಹೊಂದಿಕೊಂಡು ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ನೀಡಿಕೊಂಡು ತಾವು ಕಾರ್ಯವೆಸಗ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಒಳ್ಳೆಯ ಕ್ರಿಮಿನಲ್ ವಕೀಲರು. ಸಿವಿಲ್ ವಕೀಲರಾಗಲಿಕ್ಕೆ ಅದು ದೊಡ್ಡ ಕೆಲಸ ಅಲ್ಲ. ಕ್ರಿಮಿನಲ್ ವಕೀಲರಾಗಲಿಕ್ಕೆ ಮಂಡಬೇಕು, ತಲೆ ಬೇಕಾದದ್ದು ಕ್ರಿಮಿನಲ್ ವಕೀಲರಾಗಲಿಕ್ಕೆ. ಸಿವಿಲ್ ವಕೀಲರಿಗೆ ಅದಷ್ಟು ಬೇಕಾಗೋದಿಲ್ಲ. ಕ್ರಿಮಿನಲ್ ವಕೀಲರಿಗೆ ಬುದ್ಧಿವಂತಿಕೆ ಜಯಿಸಬೇಕಾಗ್ತದೆ. ರಾಮ್ ಪ್ರಸಾದರವರು ಕ್ರಿಮಿನಲ್ ಆ ಕ್ಷೇತ್ರದಲ್ಲಿ ಅತ್ಯುತ್ತಮವಾದಂತಹ ಹೆಸರನ್ನು ಪಡೆದುಕೊಂಡು ಮಂಗಳೂರಿನಲ್ಲಿ ಒಂದು ಒಳ್ಳೆಯ ವಕೀಲರಾಗಿ ತಾವು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಮ್ಮ ಆತ್ಮೀಯರು, ಕಲಾಸಕ್ತರು, ಧಾರ್ಮಿಕ ಮುಖಂಡರು ಇವತ್ತು ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ದೇಯ ವರ್ಕಾಡಿ ಇವರು ಹೂವನ್ನು ನೀಡಬೇಕು. ಅದೇ ಪ್ರಕಾರ ನವೀನ್ ಅವರು ಶಾಲನ್ನು ಹೊದಿಸಿ ಗೌರವಿಸಬೇಕು. ನಮ್ಮ ಹರಿಕಥೆಯ ಈ ಕಾರ್ಯಕ್ರಮಕ್ಕೋಸ್ಕರವಾಗಿ ನಾವು ಸಪ್ತಾಹ ಸಮಿತಿಯನ್ನು ಮಾಡಿಕೊಂಡಿದ್ದೆವು. ಅದರ ಅಧ್ಯಕ್ಷರಾದಂತಹ ಶ್ರೀಮಾನ್ ದಿನೇಶ್ ಆಚಾರ್ಯ ಐಲಾ ಅವರು ಕೂಡ ಈ ವೇದಿಕೆಯಲ್ಲಿದ್ದಾರೆ. ತಾವು ಅಧ್ಯಕ್ಷರು ಎನ್ನುವಂಥ ಆ ಸ್ಥಾನದಲ್ಲಿ ಇದ್ದರೂ ಕೂಡ ಸಂಪೂರ್ಣ ಒಬ್ಬ ಕಾರ್ಯಕರ್ತನ ಹಾಗೆ ಸಂಪೂರ್ಣವಾಗಿ ಕೆಲಸ ಮಾಡಿ ಈ ಅತ್ತಿಂದಿತ್ತ ಓಡಾಡ್ತಾ, ಯಾಕಂದರೆ ಓಡಾಡಲಿಕ್ಕೆ ನಾವು ಓಡಾಡ್ತೇವೆ. ಆದರೆ ಅವರಿಗೆ ಏನು ಸಮಸ್ಯೆ ಏನು ಅಂತಂದರೆ, ಕೆಲವು ವರ್ಷಗಳ ಹಿಂದೆ ಆದ ಅಪಘಾತದಲ್ಲಿ ಅವರ ಕಾಲಿಗೆ ಸೊಂಟಕ್ಕೆ ತುಂಬ ದೊಡ್ಡದಾದಂತಹ ಏಟಾಗಿ ಆಪರೇಷನ್ನಲ್ಲಾಗಿ ಎಷ್ಟಿದ್ದರೂ ಕೂಡ ಅವರು ಎಲ್ಲ ಕೆಲಸಗಳನ್ನು ಕೂಡ ತಮ್ಮ ಕೈ ವಹಿಸಿಕೊಂಡು ಈ ಸಪ್ತಾಹ ಸಮಿತಿಯಲ್ಲಿ ತಾವು ದುಡಿತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ನಮ್ಮೆಲ್ಲರ ಆತ್ಮೀಯರು ಇವತ್ತು ಅಧ್ಯಕ್ಷರಾಗಿ ನಮ್ಮ ಮುಂಭಾಗದಲ್ಲಿದ್ದಾರೆ. ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಪರಿಣಾ ಹೂವನ್ನು ನೀಡಿ ಗೌರವಿಸ್ತೀವಿ. ಅದೇ ರೀತಿಯಲ್ಲಿ ನಮಗೆ ಶ್ರೀಮಾನ್ ಎಮ್ ಕೆ ಬಿ ಕ್ರಿಯೇಷನ್ಸ್ ಅಂತ ಕಳೆದ ಹೆಚ್ಚಿನ ದಿವಸಗಳಲ್ಲಿ ಸುಮಾರು 5 ದಿವಸಗಳು ಬಂದಿದ್ದಾರೆ. ಅವರು 5 ದಿವಸಗಳು ಬಂದು ನೇರವಾಗಿ ಇದನ್ನು ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಚಿತ್ರೀಕರಿಸಿ ಅದನ್ನು ವಿಡಿಯೋಕ್ಕೆ ಅಪ್ಲೋಡ್ ಮಾಡಿಕೊಂಡು ನಮ್ಮ ಈ ಕೆಲಸವನ್ನು ಜಗತ್ತಿನಾದ್ಯಂತ ಹರಡಿಸುವಂತಹ ನಿಟ್ಟಿನಲ್ಲಿ MKB ಕ್ರಿಯೇಷನ್ಸ್ ಅವರು ಮರುವಳ ನಮ್ಮ ಆತ್ಮೀಯರಾದಂಥ ವೆಂಕಟರಮಣ ಭಟ್ ಅಲ್ಲ, ಕೃಷ್ಣ ಭಟ್ ಅವರು ಆಗಮಿಸಿದ್ದಾರೆ. ಅವರೂ ಕೂಡ ಅದೇ ರೀತಿಯಲ್ಲಿ ನಮ್ಮ ಆತ್ಮೀಯರಾದಂತಹ ಶ್ರೀಮಾನ್ ವೆಂಕಟೇಶ್ ಬೆಂಡೆ, ಮಂಗಳೂರು ವಾರ್ತೆ ಮತ್ತು ಶಂಕರ ಚಾನಲ್ ಅದರ ವ್ಯವಸ್ಥಾಪಕರು, ಅವರಿಗೂ ಕೂಡ ನಮ್ಮ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಬಂದಿರುವಂತಹ ಎಲ್ಲ ಅತಿಥಿಗಳನ್ನು, ಬಂದಂಥ ಎಲ್ಲ ಪ್ರೇಕ್ಷಕ ಶ್ರೋತೃಗಳನ್ನು ಸ್ವಾಗತಿಸುತ್ತಾ ಸ್ವಾಗತ ಭಾಷಣವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಹಿಂದ್. ವಹಿಸಿದಂತಹ ಹಿರಿಯ ಸಾಹಿತಿಗಳು, ಅಂಕಣಕಾರರು ಆದಂತಹ ಶ್ರೀಯುತ PN ಮೂಡಿತಾಯರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದೇನೆ. ಜನರಿಗೆ ಮುಟ್ಟಿಸ್ತಾ ಇರುವಂತಹ ಇಬ್ಬರು ಕುಲಪತಿಗಳ ಹಾಗೆ ದುಡಿಯುತ್ತಾ ಇರುವಂತಹ ಈ ದಂಪತಿಗೂ, ಅಭ್ಯಾಸ ಮಾಡುತ್ತಾ ಇರುವಂತಹ ಮಕ್ಕಳಿಗೂ, ಅವರಿಗೆ ಬೆಂಬಲವಾಗಿ ನಿಂತಿರುವಂಥ ಎಲ್ಲ ಮಾತೆಯರಿಗೂ ಮಹನೀಯರಿಗೂ ವಂದಿಸಿಕೊಂಡು, ಈ ಪುಣ್ಯಕ್ಷೇತ್ರವಾದಂತಹ ಇದರ ಎಲ್ರಿಗೂ ಪ್ರೇರಕ ಶಕ್ತಿಯಾಗಿರುವಂಥ ಗೋಪಾಲಕೃಷ್ಣ ಚಿಕ್ಕಂದಿನಿಂದ ಯೋಗೇಶ್ವರನಾಗುವ ತನಕ ನಾವು ಒಡನಾಡಿರುವಂಥ, ಒಂಟಿಯಾಗಿರುವಾಗಲೂ ಹಬ್ಬಗಳಲ್ಲೂ ಅಂತಹ ಗೋಪಾಲಕೃಷ್ಣನಿಗೆ ಪೊಡಮಟ್ಟು ಕೆಲವು ಮಾತುಗಳಷ್ಟೇ. ಏನಾದರೂ ಮಾತಾಡಬೇಕು ಅಂತ ಹೇಳಿ ನಾನೊಂದು 21 ವರ್ಷದಿಂದ ನಾನು ನಿವೃತ್ತ. ಇಲ್ಲಿಗೆ ಬರುವಾಗ ಏನಾದರೂ ಮಾತನಾಡಬೇಕು ಅಂತ ಹೇಳಿ ನಾನು ಬಂದದ್ದು. ಆದರೆ ಏನಾದರೂ ಮಾತಾಡುವಂಥ ಒಂದು ಸಭೆಯೂ ಅಲ್ಲ, ಸಭಾಸದರು ಅಲ್ಲ, ತುಂಬಿ ನಿಂತಿರುವಂಥ ಅನುಭವ, ಅದರ ಜೊತೆಗೆ ನಿಜವಾದ ಪ್ರೋತ್ಸಾಹವನ್ನು ಪ್ರಾಮಾಣಿಕವಾಗಿ ಕಲೆಗೆ ಕೊಡುತ್ತಿರುವಂಥ ತಮ್ಮೆಲ್ಲರ ಮುಂದೆ ನನಗೆ ತಿಳಿದ ಕೆಲವು ವಿಷಯಗಳು
ನನಗೆ ಅನುಭವ ಆದಂಥ ಸಂಗತಿಗಳನ್ನು ಹೇಳೋದಕ್ಕೆ ಉದ್ಯುಕ್ತನಾಗ್ತೇನೆ. ನಾನು ಒಂದು ಊರಲ್ಲಿದ್ದೆ. ನಾನು ತೆಂಕ್ಲಾಗಿದ್ದವನು. ನಾನು ಪ್ರಿನ್ಸಿಪಾಲ್ ಆಗಿ ಸುಮಾರು 3,000 ಮಕ್ಕಳಿರುವಂಥ ತಲಶ್ಶೇರಿ ಬ್ರೆನ್ನನ್ ಕಾಲೇಜಿನಲ್ಲಿ, ಗೌರ್ಮೆಂಟ್ ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ ಆಗಿದ್ದು, ಅಲ್ಲಿ ನನಗಾದಂಥ ಅನುಭವಗಳು ಅದು ಭಯಂಕರ ಅಂತ ಹೇಳಬೇಕು. ಹೇಗೆ ನಮ್ಮ ಪರಂಪರೆಯಿಂದ ದೂರವಾಗಿ ಸಂಪ್ರದಾಯಗಳ ವಿರುದ್ಧ ಕಿಡಿಕಿಡಿಯಾಗಿ ಕೆಲವೊಮ್ಮೆ ತಮ್ಮನ್ನೇ ತಾವು ಮರೆತು ತಮಗೆ ವಂಚಿಸಿಕೊಂಡು ಬೆಳೆಯುತ್ತಾ ಇರುವಂಥ ಉನ್ನತ ಶಿಕ್ಷಣದ ಆ ವಿದ್ಯಾರ್ಥಿಗಳು MA MPhil PhD ಅದಕ್ಕೂ ಆಚೆ, ಆದರೆ ಇಡೀ ದೇಶದ ಮುಂದೆ ಒಂದು ಅರ್ಥದಲ್ಲಿ ಹಿಂದುಳಿಯುತ್ತಿರುವಂತಹ ಬೌದ್ಧಿಕ ವಲಯದಲ್ಲಿ ನಾನು ನೊಂದಿದ್ದೇನೆ. ನಾನು ಅಲ್ಲಿಯೂ ಹೀಗೆ ಮಾತಾಡಿದ್ದೇನೆ, ಇಲ್ಲಿಯೂ ಧೈರ್ಯದಿಂದ ಮಾತಾಡ್ತೇನೆ. ಆದ ಕಾರಣ ಆ ಹಿನ್ನೆಲೆಯಲ್ಲಿ ನಾನು ಹೇಳಲಿಕ್ಕಿರೋದು ಏನಂತ ಹೇಳಿದರೆ, ಇಲ್ಲಿ ಇಬ್ಬರು ವಕೀಲರಿದ್ದಾರೆ. ನನಗೆ ಬಹಳ ಭಯವಾಗ್ತದೆ. ಒಬ್ಬರು ಕ್ರಿಮಿನಲ್ ಮತ್ತೊಬ್ಬರು ಸಿವಿಲ್ ಆಗಿರ್ಬೋದು ಅಂಥೇಳಿ ನನಗೆ ಅನ್ನಿಸ್ತದೆ. ಮನುಷ್ಯನ ಕ್ರಿಮಿ ಬುದ್ಧಿಗಳ ಬಗ್ಗೆ ಚೆನ್ನಾಗಿ ಗೊತ್ತಿರುವಂಥ ರಾಮಪ್ರಸಾದ್ ಅವರು ನನ್ನ ಈಗಾಗಲೇ ಪರಿಚಯವಾಗಿ ನನ್ನ ಪ್ರೀತಿಯನ್ನು ಬಳಿದುಕೊಂಡಂತಹ ಮಹಾಬಲ ಶೆಟ್ಟಿಯವರು, ಪಕ್ಕದಲ್ಲಿರುವಂತಹ ದಿನೇಶ್ ಅವರು, ಅವರಿಗೂ ನನ್ನ ಮಾತುಗಳನ್ನು ಸಮರ್ಪಿಸ್ತಾ ಒಂದು ವಿಷಯ ಹೇಳ್ತೇನೆ. ನಾನು ಪ್ಲಾಟೋನ ರಿಪಬ್ಲಿಕ್ ನನಗೆ ನೆನಪಾಗ್ತದೆ. ಪ್ಲಾಟೋನ ರಿಪಬ್ಲಿಕ್ ಈ ಪಾಶ್ಚಾತ್ಯ ಕಾವ್ಯ ಸಾಹಿತ್ಯ ತತ್ವಜ್ಞಾನದ ಪರಂಪರೆ ಅದೊಂದು ದಾರಿ ಬೇರೆಯೇ. ಆದರೆ ಭಾರತೀಯ ಎನ್ನುವಂಥದ್ದು ವೇದೋಪನಿಷತ್ತು, ಪುರಾಣಗಳು, ಅದರ ಈಚೆ ಕೊನೆಗೆ ಎಲ್ಲದರ ಒಂದು ತುಪ್ಪವಾಗಿ ನಮಗೆ ಲಭಿಸಿದಂಥ ಶ್ರೀಕೃಷ್ಣನ ಭಗವದ್ಗೀತೆ, ಇವುಗಳ ಹಾದಿಯಲ್ಲಿ ನಮ್ಮ ಮಕ್ಕಳು ಬೆಳೀಬೇಕಿತ್ತು. ಪ್ಲಾಟೋನ ರಿಪಬ್ಲಿಕ್ಕನ್ನು ಅದೆಲ್ಲರೂ ವಕೀಲರು ಎಲ್ಲರೂ ಓದಿರ್ತಾರೆ ಅಂತ ನನಗೆ ಅನ್ನಿಸ್ತದೆ. ನಾವು ಹೇಗೆ ಸಮಯ ಸಾಧಕ ಮತ್ತು ಸಮಯಕ್ಕೆ ಹೊಂದಿಕೊಂಡು ಕಾಲಾತೀತ ಸಮಕಾಲೀನ ಚಿಂತನೆಗಳಿಗೆ ಘಟನೆಗಳಿಗೆ ಹೊಂದಿಕೊಂಡು ಹೇಗೆ ನ್ಯಾಯದ ಕುರಿತು ಚಿಂತಿಸಬಹುದು ಎನ್ನುವುದನ್ನು ಪ್ಲಾಟೋನ ರಿಪಬ್ಲಿಕ್ ಅದು ಹೇಳ್ತದೆ. ನಾನು ಅದನ್ನು ಬಹಳ ಕುತೂಹಲದಿಂದ ಓದಿದೆ. ಅಂದರೆ ಪಾಶ್ಚಾತ್ಯರು ಕೂಡ ತುಂಬ ಚಿಂತಿಸಿದ್ದಾರೆ. ಭಾರತೀಯ ತತ್ವಜ್ಞಾನದ ಪ್ರಭಾವಕ್ಕೆ ಅವರು ಒಳಗಾಗಿದ್ದಾರೆ ಖಂಡಿತ. ಆದರೆ ವ್ಯವಸ್ಥಿತವಾಗಿ ಜ್ಞಾನವನ್ನು, ಕಥೆಗಳನ್ನು, ನೈತಿಕತೆಯನ್ನು ಇವುಗಳನ್ನು ಅಭ್ಯಾಸ ಮಾಡಿ ಮಾತನಾಡಬಲ್ಲಂತಹ, ಬರೆಯಬಲ್ಲಂತಹ ಮೌನಿಗಳು, ಮುನಿಗಳು ಎಲ್ಲ ನಮ್ಮಲ್ಲಿ ಎಷ್ಟು ಕಾಲವಾಗಿಯೂ ಈಗಲೂ ಕೂಡ ಹಸಿರಾಗಿ ಜೀವಂತವಾಗಿ ನಮ್ಮ ಜೊತೆಗೆ ಅವರು ಇದ್ದಾರೆ ಅಂತೇಳಿ ನಮಗೆ ಅನ್ನಿಸುವಂತೆ, ನಮಗೆ ಧೈರ್ಯವನ್ನು ಕೊಡೋ ಹಾಗೆ ಚಿರಂಜೀವಿಗಳಾಗಿ ವ್ಯಾಸ, ವಾಲ್ಮೀಕಿ, ವ್ಯಾಸರು ಚಿರಂಜೀವಿ ಇದ್ದಾರೆ. ನನಗಿಂತ ಚೆನ್ನಾಗಿ ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ, ಹಾಗಾಗಿ ನಾನು ಹೆಚ್ಚು ಮಾತನಾಡೋದಿಲ್ಲ. ಈಗ ನನ್ನ ಬಗ್ಗೆ ಪರಿಚಯ ಮಾಡಿಕೊಡುವಾಗ ಹೇಳಿದರು, ಜ್ಞಾನಪಾನ ಮತ್ತು ಚಟ್ಟಂಬಿ ಸ್ವಾಮಿಗಳು ಎನ್ನುವಂಥ ಈ ಕೃತಿಗಳು ಹೌದು, ನಾನು ಅನುವಾದ ಮಾಡಿದ್ದೆ. ಮಲಯಾಳದ ಭಗವದ್ಗೀತೆ ಅಂತ ಹೇಳಿ ಕರೆಯಲ್ಪಡುವಂತಹ ಜ್ಞಾನಪಾನ, ಅದರಿಂದ ಬಹುಶಃ ಇವತ್ತಿನ ಕೀರ್ತನಕಾರರಿಗೆ ತುಂಬ ಕಲೀಲಿಕ್ಕೆ ಇರಬಹುದು, ಅವರು ಕಲಿತಿರಲೂಬಹುದು. ಇದನ್ನು ನಾನು ಕನ್ನಡದಲ್ಲಿ ಹಾಡೋದಕ್ಕೆ ಅನುಕೂಲ ಆಗುವ ಅದೇ ಧಾಟಿಯಲ್ಲಿ ನಾನು ಅನುವಾದಿಸಿದ್ದೇನೆ. ಆದರೆ ಇದರ ಬಗ್ಗೆ ಪ್ರಚಾರ ಏನು ಬಂದ ಹಾಗೆ ನನಗೆ ಕಾಣೋದಿಲ್ಲ. ಇಲ್ಲದ್ರೆ ಇದನ್ನೆಲ್ಲ ಹಾಡುವವರು ಇದ್ದಿರಬಹುದು. ಗುರುವೇ ಕರುಣಿಸು ನಮ್ಮ ನಿರಂತರ, ಹರಿನಾಮ ನಾಲಿಗೆಯಲ್ಲಿರಲು, ಪೊರೆಯಲು ದೇವನೇ ಕೈ ಬಿಡದೆಮ್ಮನು, ನರಜನ್ಮ ಸಾರ್ಥಕವಾಗುವಲು. ನೀವು ಕೇಳಿರ್ಬೋದು, ಕೃಷ್ಣ ಕೃಷ್ಣ ಮುಕುಂದ ಜನಾರ್ದನ, ಕೃಷ್ಣ ಕೃಷ್ಣ ಕೇಶವ ಹರೇ. ಇದೆಲ್ಲ ಅದು ಗುರುವಾಯೂರು ದೇವಸ್ಥಾನದಲ್ಲಿ ಅದರ ಸುತ್ತಳತೆಯಲ್ಲಿದ್ದಂತಹ ಪೂಂದಾನಮ್ಮ ಎನ್ನುವಂಥ ಒಬ್ಬರು ಅವರು ಹಾಡಿದ್ದು ಅಥವಾ ರಚಿಸಿದ್ದು. ಇದರಲ್ಲಿ ಕರ್ಮ ಸಿದ್ಧಾಂತ ಭಗವದ್ಗೀತೆಯಿಂದ ಹೇಗೆ ಅಷ್ಟು ಸರಳವಾಗಿ ಎತ್ತಿಕೊಂಡು ಒಳ್ಳೆ ಚಕ್ಕುಲಿ ಮುರಿಯೋ ಹಾಗೆ ಅವರು ಅದನ್ನು ಜಗಿಯೋ ಹಾಗೆ ಹೇಳಿದ್ದಾರೆ ಎನ್ನುವುದನ್ನು ಓದಿಗೆ ನೀವು ಅನುಭವಿಸಬೇಕು. ಇದರ ಬಗ್ಗೆ ನಾನು ಪ್ರಸ್ತಾಪಿಸುವುದು ಹಾಗೆ ಹೆಚ್ಚು ಪ್ರಸ್ತಾಪಿಸುವುದಿಲ್ಲ. ನಿನ್ನೆಯ ತನಕ ಅದೇನೆಂದು ನಾನರಿಯೇ, ಇನ್ನು ನಾಳೆಯ ಕುರಿತು ಊಹಿಸಲಾರೆ,
ದೇಹವಿನ್ನಿದು ಮುಂದೆ ಯಾವುದೇ ಕ್ಷಣದಲ್ಲಿ ಮಣ್ಣುಗೂಡುವುದೆಂದು ಅರಿಯದಾದೆ. 4 ದಿನ ಇಲ್ಲಿ ನಡೆದಾಡಿದವನನ್ನು ಬಡಿಗೆಗೆ ಬಿಗಿದಾಚೆ ಕಳಿಸಲಿರುವೆ. ಕಂಡಿದ ತಿಳಿವಂಥ ಕೆಲವರೇ ಇರುವರು, ಕಂಡು ಕಾಣದ ಜನರ ನಿಬರು. ಇದರಲ್ಲಿ ಕೊನೆಗೆ ಇವರು ಇದಷ್ಟು ದೊಡ್ಡ ಕಾವ್ಯ ಏನಲ್ಲ, ಕೊನೆಗೆ ಕೀರ್ತನಕಾರರ ಸಂಪರ್ಕಕ್ಕೆ ಈ ಪೂಂದಾನಂ ಬಂದಿದ್ದಾನೆ. ಕೇರಳದಲ್ಲಿ ಹೆಚ್ಚು ನಮಗೆ ಅಂತಹ ಜಾಡು ನಮಗೆ ಸಿಕ್ಕುವುದಿಲ್ಲ, ಕುರುಹು ಸಿಕ್ಕುವುದಿಲ್ಲ. ಆದರೆ ಇವರು ಆ ಪ್ರಭಾವಕ್ಕೆ ಒಳಗಾಗಿದ್ದಾರೋ ಏನೋ ಎನ್ನುವಂಥ ಸಂದೇಹ ನನಗೆ ಉಂಟಾಗೋದಕ್ಕೆ ಕಾರಣ ಇದರ ಕೊನೆಯ 1-2 ಪದ್ಯ ಓದ್ತೇನೆ, ಅದರಲ್ಲಿ ಗೊತ್ತಾಗ್ತದೆ. ಜನ್ಮ ಸಾಫಲ್ಯವು ಬಂದಿತ ಕ್ಷಣದಲ್ಲಿ ಬ್ರಹ್ಮ ಸಾಯುಜ್ಯವು ದೊರಕಿತೆಂದು ಶ್ರೀಧರಾಚಾರ್ಯರು ಬಾದರಾಯಣರು ಹೇಳಿದ ಮಾತದು ನಿಜಬಹುದು. ಗೀತೆಯಲ್ಲೂ ಕೂಡ ಭಗವಂತ ಹೇಳಿದ ಮಾತು ವೇದಾಂತಕ್ಕೆ ಹೊಂದುವುದು. ಮೋದದಿಂದಲಿ ಪಠಿಸಿ ನಾಮವ ಜೊತೆಯಲ್ಲಿ ಆನಂದ ಹೊಂದಿರಿ ನೀವೆಲ್ಲರೂ. ಮತಿವಂತನಾದರೆ ಮಾತು ಸಾಕಿಂತಿಷ್ಟು, ಅತಿಯಾಗಿ ಹೇಳಲು ಏನಿಲ್ಲವು. ಹರಿನಾಮ ಮಹಿಮೆಯ ನೊರೆದಿಹೆ ದೇವನೇ, ಪೊರೆಯುವುದು ತಪ್ಪಿರೆ ಶ್ರಮಿಸುವುದು ಅಂತ ಹೇಳಿ ಮುಗಿಸ್ತಾರೆ. ಹಾಗಿದ್ರೆ ಇವರು ಕೀರ್ತನಕಾರರ ಅಥವಾ ವೈಷ್ಣವರ ದಾಸರ ಸಂಪರ್ಕಕ್ಕೆ ಖಂಡಿತವಾಗಿಯೂ ಬಂದಿರಬೇಕು. ಸುತ್ತಾಡ್ತಾ ಇದ್ದರು ಹಿಂದಿನ ಕಾಲದವರು. ಅವರಿಗೆ ರೈಲಿಲ್ಲ, ಬಸ್ ಇಲ್ಲ, ಬರೀ 2 ಕಾಲಿನಲ್ಲಿ ಇಡೀ ದೇಶವನ್ನು ಸುತ್ತುವಂಥ ಅಭ್ಯಾಸ, ಕುತೂಹಲ, ಧೈರ್ಯ ಅದೆಲ್ಲ ಆ ಕಾಲದಲ್ಲಿ ಅದವರಲ್ಲಿ ಇದ್ದಿರಬೇಕು. 400 ವರ್ಷಕ್ಕಿಂತಲೂ ಹಿಂದಿನ ಸಂಗತಿ, ಘಟನೆ ಇವತ್ತಿಗೂ ಕೂಡ ಜೀವಂತವಾಗಿರುವ ಮನೆಗಳಲ್ಲಿ ಮಲಯಾಳದ ಭಗವದ್ಗೀತೆಯಾಗಿ ಹಾಡಲ್ಪಡುವಂಥ ಒಂದು ಕೃತಿ. ಅದನ್ನು ಸುಮ್ಮನೆ ಕುತೂಹಲದಿಂದ ಅನುವಾದಿಸಿದೆ. ಮತ್ತು ಹರಿಕೀರ್ತನಕಾರರು ಇಲ್ಲಿ ಹಿರಿಯರು ನಿಮ್ಮ ಎದುರು ಇರುವಂಥವರು ಭದ್ರಗಿರಿ ಅಚ್ಯುತದಾಸರು, ಅವರ ಪರಂಪರೆಯಿಂದ ಇಲ್ಲಿ ಶೇಣಿ ಗೋಪಾಲಕೃಷ್ಣ ಭಟ್ರವರೆಗೆ ಅಲ್ಲಿಗೆ ಅದನ್ನು ಬಿಡದೆ ಹಠದಿಂದ, ಧೈರ್ಯದಿಂದ, ಹುಚ್ಚು ಸಾಹಸದಿಂದ ಮತ್ತು ಸಹಜವಾದಂಥ ಆಸಕ್ತಿಯಿಂದ ಬೆಳೆಸಿಕೊಂಡು ಬರುತ್ತಾ ಇರುವಂಥ ನಿಮ್ಮ ಇಲ್ಲಿನ ಹಿರಿಯರು, ಗುರುಗಳು ಯಾವುದಕ್ಕೆ ಪ್ರಾಧಾನ್ಯವನ್ನು ಕೊಡ್ತಾ ಇದ್ದಾರೆ ಅಂದರೆ ನೈತಿಕತೆಗೆ, ನಮ್ಮ ಸತ್ಪರಂಪರೆಗೆ, ತತ್ವಜ್ಞಾನಕ್ಕೆ. ಈಗ ಯಾವುದು ನಮ್ಮ ಬೌದ್ಧ ಮತ, ಜೈನ ಮತ, ಸನಾತನ ಧರ್ಮ, ಈ 3ರಲ್ಲಿ ಕೂಡ ಪುನರ್ಜನ್ಮ ಎನ್ನುವಂಥ ಕಲ್ಪನೆ ಇದೆ. ನಾನು ಎಷ್ಟೋ ಕೃತಿಗಳನ್ನು ಓದುವಾಗ ನಾನು ಯಾರ ಹತ್ರ ಇಲ್ಲಿ ಹೇಳಿದೆ, ರಾಮಾಯಣ, ಭಾರತ, ಭಾಗವತ ಇವುಗಳನ್ನು ಓದಲೇಬೇಕು ಅಂಥೇಳಿ. ನಾನು ಹೇಳಿದೆಲ್ಲ ಒಂದು ಕಾಲೇಜಿನಲ್ಲಿದ್ದೆ ಅಂತ ಹೇಳಿ, ಅಲ್ಲಿ ನಾನು ಕೆಲವು ತರಗತಿಗಳಿಗೆ ಹೋಗಿ ನಾನು ವಿಚಾರಿಸಿದ್ದಿದೆ. ರಾಮಾಯಣ, ಭಾರತ, ಭಾಗವತ ಯಾರಿಗೂ ಗೊತ್ತಿಲ್ಲ. ಅದರ ಸಂಗ್ರಹ ಭಾಗವನ್ನು ಕೂಡ ಯಾರೂ ಓದಿಲ್ಲ. 1-2 ಮಂದಿ ಹೇಳಿದರು, ಅದು ಎಲ್ಲಿಯೋ ಸಿನಿಮಾದಲ್ಲಿ ಕಂಡಿದ್ದೇವೆ ಅಂತ ಹೇಳಿದ್ದು. ಯಾವಾಗ 21 ವರ್ಷದ ಹಿಂದೆ. ಹಾಗಿದ್ರೆ ಇವತ್ತಿನ ಸ್ಥಿತಿ ಏನಿರ್ಬೋದು ಅಂತ ಆಲೋಚನೆ ಮಾಡಿ. ನಮ್ಮ ಪಾಠ್ಯಪುಸ್ತಕಗಳಿಗೆ ಇದು ವರ್ಜ್ಯ, ಅಸ್ಪೃಶ್ಯ. ಒಬ್ಬರು ಚಟ್ಟಂಬಿ ಸ್ವಾಮಿಗಳು ಅಂಥೇಳಿ ಇಡೀ ಕೇರಳದಲ್ಲಿ ತಿರುಗಾಡಿದಂಥ ಅವಧೂತ ಋಷಿ, ಅವಧೂತ ಸನ್ಯಾಸಿ. ಅವರು ಇನ್ನೊಂದು 5 ನಿಮಿಷದಲ್ಲಿ ಮುಗಿಸ್ತೇನೆ ಸರ್. ಅವರು ಒಂದು ದಿನ ಅವರಿಗೊಬ್ಬ ಯುವಕ ಶಿಷ್ಯ ಇದ್ದ. ಅವನ ಜೊತೆಯಲ್ಲಿ ಅವರು ಹೀಗೆ ಹೋಗ್ತಾ ಇರುವಾಗ ಒಂದು ಅಡ್ಡಕ್ಕೆ ಒಂದು ರಸ್ತೆ ಬರ್ತಾ ಇದೆ. ಆ ರಸ್ತೆಯಲ್ಲಿ ಒಂದು ಗಾಡಿ ಬರ್ತಾ ಇದೆ. ಅದರೊಳಗೆ ಒಬ್ಬ ಶ್ರೀಮಂತ ಇದ್ದಾನೆ. ಒಂದು ಎತ್ತಿನ ಗಾಡಿ. ಆ ಗಾಡಿಯಲ್ಲಿ ಇದ್ದವನು ಇವರ ಹತ್ತಿರ ಬಂದಾಗ ಆ ಗಾಡಿ ನಿಂತೇ ಬಿಟ್ಟಿತು. ಆ ಎತ್ತಿಗೆ ಹೊಡೆಯುವುದಕ್ಕಾಗಿ ಎತ್ತಿದಂತಹ ಚಾಟಿ ಅಲ್ಲಿಗೆ ನಿಂತಿತು. ಗಾಡಿ ನಿಂತಿದೆ, ಮುಂದೆ ಹೋಗುವುದಿಲ್ಲ. ಅಷ್ಟರಲ್ಲಿ ಈ ಅವಧೂತ ಸನ್ಯಾಸಿ ಎತ್ತಿನ ಕಿವಿಯಲ್ಲಿ ಏನೋ ಹೇಳಿದರು. ಅದರ ಹತ್ತಿರ ಬಂದು ತಡವಿದ್ರು. ಅದು ಕಣ್ಣೀರು ಸುರಿಸ್ತಾ ಇತ್ತು. ಏನೋ ಹೇಳಿದರು, ನಾಳೆ ನಿನ್ನ ಸಮಸ್ಯೆ ಸರಿಯಾಗ್ತದೆ ಅಂತ ಹೇಳಿದರು. ಆಗ ಮತ್ತೆ ಗಾಡಿ ಹೋಯಿತು. ಯಾವುದೇ ರಗಳ ಇಲ್ಲದೆ ಅದು ಕೊಂಡು ಹೋಯಿತು.
ಆಗ ಈ ಯುವಕ ಕೇಳಿದ, ಒಬ್ಬ ಮುನ್ಸಿಫ್, ಬ್ರಿಟಿಷ್ ಸರ್ಕಾರದ ಅಡಿಯಲ್ಲಿ ದುಡಿಯುವಂಥವನು. ಅವನು ಕೇಳಿದ, ಏನು ನೀವೆಂತ ಮಾತಾಡಿದ್ರಿ ಆ ಹೋರಿಯಲ್ಲಿ? ನಿಮ್ಮನ್ನು ನೋಡಿ ನಿಂತಿತು, ಆಮೇಲೆ ಹಂದಾಡೋದಿಲ್ಲ, ನೀವೇನೋ ಅದನ್ನು ತಡವಿದ್ರಿ, ಆಮೇಲೆ ಅದು ಹೋಯಿತು, ಏನು ಇದರ ಗುಟ್ಟು ಅಂತ ಕೇಳಿದಾಗ, ನೋಡಪ್ಪ ನೀನು ನಾಳೆ ಆಶ್ರಮಕ್ಕೆ ಬಾ, ವಿವರ ಹೇಳ್ತೇನೆ. ಬಹಳ ಕುತೂಹಲದಿಂದ ಆ ರಾತ್ರಿ ನಿದ್ದೆ ಮಾಡದೆ ಅವನು ಈ ಸ್ವಾಮೀಜಿ ಚಟ್ಟಂಬಿ ಸ್ವಾಮಿಯವರ ಹತ್ತಿರ ಹೋದಾಗ ಅವರು ಹೇಳಲಿಕ್ಕೆ ಶುರು ಮಾಡಿದರು, ನೋಡಪ್ಪ ನೀನು, ಅವನಿಗೆ ಗೊತ್ತೇ ಇಲ್ಲ ತಾನು ಈ ಕಥೆಯ ನಾಯಕ ಆಗ್ತೇನೆ ಅಂತ ಹೇಳಿ. ಅವರು ಹೇಳಿದರು, ನೋಡಪ್ಪ ನೀನು ಆ ಗಾಡಿಯೊಳಗೆ ಇದ್ರಲ್ಲ, ಅವರಿಂದ ನಿನ್ನ ತಂದೆ ಬಡತನದಲ್ಲಿರುವಾಗ ಅವರು ಸಂಸಾರ ನಿರ್ವಹಣೆಗೆ ಬೇಕಾಗಿ ಸಾಲ ತೆಗೆದಿದ್ದರು, ಅದನ್ನು ಕೊಡಲೇ ಇಲ್ಲ. ಆಮೇಲೆ ಅವರು ತೀರಿಕೊಂಡ ಮೇಲೆ ನಿನ್ನ ಹತ್ರ ಕೇಳಿದರು, ನೀನು ನನ್ನ ತಂದೆ ಮಾಡಿದ ಸಾಲಕ್ಕೆ ನಾನು ಹೊಣೆಯಲ್ಲ ಅಂತ ಹೇಳಿದ್ದಿ. ಆಗ ಅವರಿಗೆ ಬಹಳ ಬೇಸರವೂ ಆಯಿತು. ಆಮೇಲೆ ಈ ಸಾಲವನ್ನು ಋಣವನ್ನು ತೀರಿಸಲಿಕ್ಕೆ ಬೇಕಾಗಿ ನಿನ್ನ ತಂದೆ ಅದು ಆ ಗಾಡಿಯ ಹೋರಿಯಾಗಿ ಎತ್ತಾಗಿ ಆ ಗಾಡಿಯನ್ನು ಎಳೆಯುತ್ತಾ ಇದ್ದಾರೆ. ನಾನು ಏನು ಮಾಡಬೇಕು ಅಂತ ಹೇಳಿ ಅವನು ಅಳುತ್ತಾ ಕೇಳಿದ ಸ್ವಾಮೀಜಿ ಹತ್ರ, ನೀನು ಹೇಗಾದರೂ ಮಾಡಿ ಆ ಸಾಲವನ್ನು ತೀರಿಸಿಬಿಡು. 3-4 ಸಲ ನಿನ್ನ ಹತ್ರ ಕೇಳಿದಾಗಲೂ ನೀನು ಕೊಡಲಿಲ್ಲ, ನಿನಗೊಂದು ಒಳ್ಳೆಯ ಉದ್ಯೋಗ ಸಿಕ್ಕಿದೆ, ಅಷ್ಟಾಗಿ ನೀನು ಮನಸ್ಸು ಮಾಡಲಿಲ್ಲ, ಆದ ಕಾರಣ ನೀನು ಅದನ್ನು ತೀರಿಸಬೇಕು ಅಂತ ಹೇಳಿದಾಗ ಅವನು ಯಾರಿಂದಲೋ ಸಾಲ ತೆಗೆದು ತನ್ನ ಮಿತ್ರರಿಂದ ತನ್ನಲ್ಲಿ ಇದ್ದದನ್ನೆಲ್ಲ ಕೂಡಿಸಿಕೊಂಡು ಆ ಅವರ ಸೇಟು ಅಲ್ಲಿಗೆ ಮರುದಿನ ಹೋಗಿ ಮಧ್ಯಾಹ್ನದ ಒಳಗೆ ಆ ಹಣವನ್ನು ಪಾವತಿಸಿದ. ಅದೇ ದಿವಸ ರಾತ್ರಿ ಆ ಎತ್ತು ಸತ್ತು ಹೋಯಿತು ಎನ್ನುವಂಥದ್ದು ಇದು ಸತ್ಯ ಘಟನೆ. ಇಂಥ ಹಲವು ಸತ್ಯ ಘಟನೆಗಳು ಈ ಸ್ವಾಮಿಗಳಿಗೆ ಸಂಬಂಧಪಟ್ಟು ಇವೆ. ಅವುಗಳನ್ನು ಓದಿದರೆ ನಮಗೆ ತುಂಬ ಆಶ್ಚರ್ಯ ಆಗ್ತದೆ. ನನಗೆ ಕೊನೆಗೆ ನೆನಪಾಗೋದು ನಮ್ಮ ವಿವೇಕಾನಂದರ ಗುರುವಾದಂಥ ರಾಮಕೃಷ್ಣ ಪರಮಹಂಸರು. ಭಕ್ತಿಗೆ ಸಂಬಂಧಪಟ್ಟು ನಾವೆಲ್ಲರೂ ತುಂಬ ಜನರ ಜೊತೆಗಿರ್ತೇವೆ. ಇವತ್ತಿನ ಕಾಲ ನಮ್ಮ ಜೊತೆಯಲ್ಲಿ ಮೊಬೈಲ್ ಇರ್ತದೆ, ಸಾಮಾಜಿಕ ಜಾಲತಾಣಗಳ ನಡುವೆ ನಮಗೆ ಎಲ್ಲ ಭಯಗಳು ನಿವಾರಣೆ ಆಗ್ತವೆ. ನಾವು ನಾನು ಅಂತ ಹೇಳಿ ಭಾರಿ ಅಹಂಕಾರ ಪಡುತ್ತೇವೆ, ಧೈರ್ಯದಿಂದ ಇರ್ತೇವೆ. ಆದರೆ ಒಂಟಿಯಾದಾಗ, ಅಂತರ್ಮುಖಿಗಳಾದಾಗ ನಾವು ನೆನೆಯಲೇಬೇಕಾದಂಥ ಒಂದು ಸಂಗತಿಯನ್ನು ನಮ್ಮ ರಾಮಕೃಷ್ಣ ಪರಮಹಂಸರು ಚಿಕ್ಕದೊಂದು ಕಥೆಯಲ್ಲಿ ಹೇಳಿದ್ದಾರೆ. ಅಥವಾ ಅದು ಸಾಮತಿ. ಅದರಲ್ಲಿ ಅವರು ಹೇಳಿರೋದು ಎಂತ ಅಂತ ಹೇಳಿದರೆ, ಇಬ್ಬರು ಗೆಳೆಯರು ಕಾಳಿಯನ್ನು ಪ್ರಸನ್ನಗೊಳಿಸೋದಕ್ಕೆ ಬೇಕಾಗಿ ತೀವ್ರವಾದಂಥ ಧ್ಯಾನವನ್ನು ಮಾಡ್ತಾಯಿದ್ರು. ಬೆಳಗಾತ ಒಂದೆರಡು ಜಾಮ ಉಳಿದಿತ್ತು. ಅಷ್ಟರಲ್ಲಿ ಒಬ್ಬ ಹುಚ್ಚು ಹಿಡಿದು ಓಡಿ ಹೋದ. ಇವನು ಉಳಿದು ಸಾಮಾನ್ಯ ಬೆಳಗಾಗೋದಕ್ಕಾದಾಗ ದೇವಿ ಪ್ರತ್ಯಕ್ಷ ಆಗಿ, ಏನಪ್ಪ ನಿನಗೆ ಏನು ಬೇಕು ಅಂತೆಲ್ಲ ಕೇಳಿದಾಗ ಅವನಿಗೆ ಏನು ಹೇಳಲಿಕ್ಕೆ ಗೊತ್ತಾಗೋದಿಲ್ಲ, ಬೆಬ್ಬೆಬ್ಬೆ ಆಗ್ತದೆ. ಅವನು ಹೇಳಿದ, ನನ್ನ ಆತ್ಮೀಯ ಗೆಳೆಯ ಇಲ್ಲಿಂದ ಓಡಿ ಹೋಗುವ ಹಾಗೆ ಮಾಡಿದ್ದಿ ನೀನು ಅಂತ ಕೇಳಿದಾಗ ಆಗ ಆ ಕಾಳಿ ಹೇಳಿದಳಂತೆ, ನೋಡಪ್ಪ ಎಷ್ಟು ಜನ್ಮಾಂತರದಿಂದ ಅವನು ನನ್ನನ್ನು ಧ್ಯಾನ ಮಾಡ್ತಾ ಇದ್ದ, ನೀನು ಹಾಗೇ ಮಾಡ್ತಾ ಇದ್ದಿ. ಆದರೆ ಅವನಿಗೆ ಸಮಯ ಕೂಡಿ ಬರಲಿಲ್ಲ. ನೀನು ಹೆಚ್ಚು ಮಾತಾಡೋದು ಬೇಡ, ಏನು ಬೇಕು ಕೇಳು. ಹೀಗೆ ಎಲ್ಲರ ಜೀವನದಲ್ಲಿ ಆಗೋದಿಲ್ಲ. ಆದರೆ ಭಕ್ತಿ ಅಂದರೆ ಎಷ್ಟು ಆಳವಾದದ್ದು ಎನ್ನುವುದನ್ನು ನಾವು ತಿಳಿಯೋದಕ್ಕೆ ಈ ಹರಿಕತೆಯ ಮೂಲಕ ಸಾಧ್ಯ ಆಗ್ತದೆ, ಮುಳುಗುವುದಕ್ಕೆ ಸಾಧ್ಯ ಆಗ್ತದೆ. ನಾನು ಚಾಕ್ಯಾರ್ ಕೂತು ಕಥಾಪ್ರಸಂಗಂ ಇವುಗಳನ್ನೆಲ್ಲ ತುಂಬ ಕೇಳಿದ್ದೇನೆ. ಇಡೀ ಕೇರಳ ರಾಜ್ಯ ಸುತ್ತಾಡಿದ್ದೇನೆ. ಅಲ್ಲೆಲ್ಲ ಜಡ್ಜಾಗಿ, ನಾನು ಜಡ್ಜಾಗೋದಕ್ಕೆ ಎಷ್ಟು ಅರ್ಹನೋ ಗೊತ್ತಿಲ್ಲ, ಅದರಲ್ಲಿ ಎಲ್ಲ ನಾನು ಭಾಗವಹಿಸಿದ್ದೆ. ಆಗ ಈ ಕಲೆಯ ಪ್ರಕಾರಗಳು, ಅದರಲ್ಲಿಯೂ ನಮ್ಮ ಯಕ್ಷಗಾನ, ಈ ಪ್ರದೇಶದಲ್ಲಿ ಯಕ್ಷಗಾನ, ಆಮೇಲೆ ಯಕ್ಷಗಾನದ ಅರ್ಥಧಾರಿಕೆ ಮತ್ತು ಈ ಹರಿಕತೆ, ಗದ್ಯ ಪದ್ಯಗಳ ಸಮ್ಮಿಲನ, ಆ ಮೂಲಕ ಒಂದು ಆತ್ಮೀಯವಾದಂಥ ವಾತಾವರಣವನ್ನು ಸೃಷ್ಟಿಸುವಂಥ ಈ ಕಲೆ ಬಗ್ಗೆ, ಆ ಕಲೆಗೆ ಬೆಂಬಲವಾದವರ ಬಗ್ಗೆ ನಿಮಗೆಲ್ಲರಿಗೂ ವಂದಿಸಿಕೊಂಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು. ಏನು ಪ್ರೀತಿಯಿಂದ ಒಪ್ಪಿಕೊಂಡಂತಹ ತಾವು ನಮ್ಮ ಮಕ್ಕಳನ್ನು ಆಶೀರ್ವದಿಸಿರಿ ಎಂಬುದಾಗಿ ಹೇಳುತ್ತಾ, ಇನ್ನು ಮುಂದೆ ನಮ್ಮ ಹಿಮ್ಮೇಳ ಕಲಾವಿದರಿಗೆ ನಮ್ಮ ಕೀರ್ತನಾರ್ಥಿಗಳಿಂದ ಗೌರವಾರ್ಪಣೆ. ನಮ್ಮ ಈ 7 ದಿವಸಗಳಲ್ಲಿ 35 ಹರಿದಾಸರನ್ನು ಮುನ್ನಡೆಸಿದಂತಹ ಕೀರ್ತಿ ಶ್ರೀಯುತ ಸತ್ಯನಾರಾಯಣ ಐಲ ಹಾಗೂ ಶ್ರೀಯುತ ಜಗದೀಶ್ ಉಪ್ಪಳ ಅವರದ್ದು. ಖಾಲಿ ಈ 7 ದಿವಸಗಳಲ್ಲಿ ಮಾತ್ರವಲ್ಲ,
ಶ್ರೀಯುತ ಶಮ್ನಾಡಿಗ ಹಾಗೂ ಅವರ ಮಕ್ಕಳದ್ದು, ಅದೇ ಪ್ರಕಾರ ಅವರ ವಿದ್ಯಾರ್ಥಿಗಳು ಎಲ್ಲ ಕೀರ್ತನ ಕುಟೀರದ ವಿದ್ಯಾರ್ಥಿಗಳ ಹೆಚ್ಚಿನ ಕಾರ್ಯಕ್ರಮಕ್ಕೆ ಹಿಮ್ಮೇಳದ ಸಾಥಿಯಾಗಿ ಬಂದು ಅವರನ್ನು ಮುನ್ನಡೆಸಿಕೊಂಡು ಹೋಗುವಂತಹ ಧೀಮಂತ ಕಲಾವಿದರು ಅವರು. ಶ್ರೀಯುತ ಸತ್ಯನಾರಾಯಣ ಅವರು ಹಾರ್ಮೋನಿಯಂ ವಾದಕರು, ಚಿತ್ರಕಲಾ ಅಧ್ಯಾಪಕರು ಹಾಗೂ ಒಳ್ಳೆಯ ಗಾಯಕರೂ ಹೌದು. ಚಿತ್ರವನ್ನು ಬರೆಯುವಂತಹವರು ಅವರು. ಅದೇ ಪ್ರಕಾರ ಶ್ರೀಯುತ ಜಗದೀಶ್ ಉಪ್ಪಳ ಪ್ರತಾಪನಕರ ಇವರು ಆಕಾಶವಾಣಿ ಕಲಾವಿದರು ಆಗಿದ್ದಾರೆ. ನಮ್ಮ ಕೀರ್ತನ ಕುಟೀರದ ಎಲ್ಲ ವಿದ್ಯಾರ್ಥಿಗಳನ್ನು ಗುರುಗಳನ್ನು ಮುನ್ನಡೆಸುವಂತಹ ಮಹನೀಯರು. ಅದೇ ಪ್ರಕಾರ ಎಲ್ಲ ಹರಿದಾಸರುಗಳಿಗೆ ಉತ್ತಮವಾಗಿ ಹಿನ್ನೆಲೆ ವಾದನವನ್ನು ನೀಡುವಂತಹ ಈ ಇಬ್ಬರು ಕಲಾವಿದರನ್ನು ನಮ್ಮ ಕೀರ್ತನ ಕುಟೀರದ ಕೀರ್ತನಾರ್ಥಿಗಳೆಲ್ಲ ಸೇರಿ ಗೌರವಿಸಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದೇವೆ. ಹಿಮ್ಮೇಳ ಹಿರಿಯ ಕೀರ್ತನಾರ್ಥಿಗಳು ಶಾಲನ್ನು ಹೊದಿಸಬೇಕು, ಫಲವನ್ನು ನೀಡಬೇಕು. ಅದೇ ಪ್ರಕಾರ ಈ ಮಹಾನ್ ಕಲಾವಿದರಿಗೆ ಫಲವನ್ನು ನೀಡಿ ಗೌರವಿಸ್ತಾ ಇದ್ದಾರೆ ನಮ್ಮ ಕೀರ್ತನ ಕುಟೀರದ ವಿದ್ಯಾರ್ಥಿಗಳು. ಅದೇ ಪ್ರಕಾರ ಚಿಕ್ಕ ಕಾಣಿಕೆಯನ್ನು ನೀಡ್ತಾ ಇದ್ದಾರೆ. ಅದೇ ಪ್ರಕಾರ ಪ್ರೀತಿಯ ದ್ಯೋತಕವಾಗಿ ಉಡುಗೊರೆಯನ್ನು ನೀಡ್ತಾ ಇದ್ದಾರೆ. ಇವೆಲ್ಲವುಗಳನ್ನು ಸ್ವೀಕರಿಸಿ ನಮ್ಮ ಕೀರ್ತನ ಕುಟೀರದ ದೊಡ್ಡ ಬಳಗ ಇದು. ಈ ಬಳಗಕ್ಕೆ ಹಿಮ್ಮೇಳದಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಹರಿಕತೆ ಒಳ್ಳೆಯದಾಗಬೇಕು ಅಂತ ಹೇಳಿದರೆ ಹರಿದಾಸರು ಒಳ್ಳೆಯವರಾಗಿದ್ದರೆ ಸಾಲದು, ಅದರ ಜೊತೆಗೆ ಹಿಮ್ಮೇಳ ವಾದಕರು ಒಳ್ಳೆಯ ಹಿಮ್ಮೇಳವನ್ನು ನೀಡಿದರೆ ಮಾತ್ರ ಹರಿಕತೆ ಯಶಸ್ವಿಯಾಗಲು ಸಾಧ್ಯ. ಅಂತಹ ಹಿಮ್ಮೇಳ ವಾದಕರಿಗೆ ಗೌರವವನ್ನು ವಿದ್ಯಾರ್ಥಿಗಳು ಸಮರ್ಪಿಸಿದ್ದಾರೆ. ಈಗ ತಾನೇ ತನ್ನ ಜ್ಞಾನ ಭಂಡಾರವನ್ನು ತಮಗೆ ಸಮರ್ಪಣೆ ಮಾಡಿದಂಥ ಹಿರಿಯರು ಮಾರ್ಗದರ್ಶಕರಂತ PN ಮೂಡಿತಾಯರವರೇ, ನನ್ನ ಮಾರ್ಗದರ್ಶಕರು ಆತ್ಮೀಯರು, ಈ ಕೀರ್ತನ ಕುಟೀರ ಎಂಬ ಈ ಒಂದು ಅದ್ಭುತ ಸಂಸ್ಥೆಯನ್ನು ಕಟ್ಟಿ ದೇಶಕ್ಕೆ ನಮ್ಮ ಸಮಾಜಕ್ಕೆ ಸಮರ್ಪಣೆ ಮಾಡಿದಂಥ ಧೀಮಂತ ಮಿತ್ರ ನಮ್ಮ ಶಂ ನಾಡಿಗವರೇ, ಈ ಕೀರ್ತನ ಕುಟೀರದ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಂಥ ದಿನೇಶ್ ಅವರೇ, ಇಲ್ಲಿ ಸೇರಿದಕ್ಕಂಥ ಅಡಿಗರವರ ಶಿಷ್ಯಂದಿರೇ, ಅಭಿಮಾನಿಗಳೇ, ಭಗವದ್ಭಕ್ತರೇ, ಒಂದು ಅದ್ಭುತ ಸನ್ನಿವೇಶದಲ್ಲಿ ಸಾಕ್ಷಿಯಾಗಿದ್ದೇನೆ. ಭಾಷಣ ಮಾಡುವ ಸಮಯ ಅಲ್ಲ, ಆದರೆ ಸಾಧನೆ ಕಷ್ಟಕರವಾದವನ್ನ ಸಾಧನೆಯನ್ನು
ಸುಖಕರವಾಗಿ ಕೊಂಡು ಹೋಗುವಂಥ ಸಾಧನೆ ಮಾಡಿದ್ದನ್ನು ಸಮಾಜಕ್ಕೆ ತಿಳಿಯಪಡಿಸಲು ನನ್ನ ಅನುಭವವನ್ನು ಹಂಚಿಕೊಳ್ಳಲು ತಮ್ಮ ಮುಂದೆ ಬಂದಿದ್ದೇನೆ. ಮೊದಲಿಗೆ ನಾನು ಮಂಗಳೂರಲ್ಲಿ ವಕೀಲನಾಗಿ ಪ್ರಾಕ್ಟೀಸ್ ಮಾಡ್ತಿದ್ದರು. ನನ್ನ ಮೂಲ ಉದ್ಯಾವರ ಮಾಡ ಕುಂಜತ್ತೂರು. ನಾನು ಸುಮಾರು 7-8ನೇ ಕ್ಲಾಸ್ ಇರುವಾಗ ಭದ್ರಗಿರಿ ಅಚ್ಯುತ ದಾಸರ ಒಂದು ಕಾರ್ಯಕ್ರಮ ನಡೀತಿತ್ತು ಉದ್ಯಾವರ ಮಾಡದ ಹತ್ತಿರ. ಈಗ ಶಮ್ನಾಡಿಗರವರು ಉದ್ಯಾವರ ಮಾಡದಲ್ಲಿ ನಿರಂತರ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ ಹರಿಕಥೆದ್ದು. ಅವರ ಹರಿಕಥೆಯನ್ನು ಪ್ರಥಮವಾಗಿ ಕಂಡಿದ್ದವನು. ಬಹಳ ಮನ ಮೆಚ್ಚುವಂಥ ಕಾರ್ಯಕ್ರಮ ಆ ಸಂದರ್ಭದಲ್ಲಿ ನೀಡ್ತಿದ್ರು. ಆ ಸಮಯದಲ್ಲಿ ಅಡಿಗರು ಪೌರಾಣಿಕ ನಾಟಕ ಮತ್ತು ರಚನೆ ನಿರ್ದೇಶನ ಈ ಪರಂಪರೆಯ ಆ ಕೆಲಸ ಮಾಡ್ತಿದ್ರು. ಬಹುಶಃ ಕಳೆದ 15 ವರ್ಷಗಳಿಂದ ಈ ನಾಟಕ ಪರಂಪರೆಯಿಂದ ಕೀರ್ತನೆ ಪರಂಪರೆಗೆ ಬಂದು ಬಹುಶಃ ನಮ್ಮ ಸಮಾಜಕ್ಕೆ ಹರಿ ಕೀರ್ತನೆಕಾರರನ್ನು ತಯಾರು ಮಾಡಿಕೊಟ್ಟಂಥ ಒಂದು ಭಾಗ್ಯ ಅವರಿಗೆ ಸಿಕ್ಕಿದೆ. ಕುಂಬ್ಳೆ ಒಂದು ಹೆಸರು ಕೇಳುವಾಗಲೇ ಅದು ಸಾಂಸ್ಕೃತಿಕ ನಾಡು ಎಂದು ನಾವು ಶಾಲೆಯಲ್ಲಿ ಕಲಿತಿದ್ದೇವೆ. ಯಕ್ಷಗಾನದಲ್ಲಿ ಪಾರ್ಥಿಸುಬ್ಬನ ಕಥೆಯನ್ನು ಕೇಳಿದ್ದೇವೆ. ಕುಂಬ್ಳೆಯಿಂದ ಅದು ಪ್ರಾರಂಭವಾಗಿದೆ. ಯಕ್ಷಗಾನದ್ದು ಮತ್ತು ಹರಿ ಕಥೆಯದ್ದು ನನ್ನ ಲೆಕ್ಕದಲ್ಲಿ ಅದು ಕೇವಲ ಒಂದು ಮನೋರಂಜನೆ ಅಥವಾ ಧಾರ್ಮಿಕ ಮಾತ್ರ ಅಲ್ಲ, ನಮ್ಮ ದೇಶವನ್ನು ಉದ್ದಗಲಕ್ಕೆ ಸ್ವಾತಂತ್ರ್ಯ ಚಳವಳಿಯಲ್ಲೂ ಕೂಡ ಸಮಾಜವನ್ನು ಒಟ್ಟುಗೂಡಿಸಿ ದಾಸ್ಯದಿಂದ ಬಿಡುಗಡೆಗೊಂಡು ಭಾರತಾಂಬೆಯ ಕೊರಳಲ್ಲಿ ಆ ಮುತ್ತಿನ ಹಾರ ಹಾಕಿದಂಥ ಸಾವಿರಾರು ಮಂದಿಗಳಲ್ಲಿ ಹರಿದಾಸರುಗಳಿದ್ದಾರೆ, ಯಕ್ಷಗಾನ ಕಲಾವಿದರುಗಳಿದ್ದಾರೆ. ಅಂದಿನ ಕಾಲದಲ್ಲಿ ಮಾಡ್ತಿದ್ರು ಅಂತ ಕೇಳಿಕೊಂಡಂಥ ಸತ್ಯ. ಇಂದು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೆ ಅಂತ ಹೇಳಿದರೆ ಬಂಧುಗಳೇ, ನಿಮಗೆ ಗೊತ್ತಿದೆ, ಒಂದು 78 ವರ್ಷಗಳ ಹಿಂದೆ ನಮಗೆ ಕಾರ್ಯಕ್ರಮ ಮಾಡುವಂಥ ಅವಕಾಶನೇ ಇರ್ತಾ ಇರಲಿಲ್ಲ. ಧಾರ್ಮಿಕ ಕಾರ್ಯಕ್ರಮ ಅಂತ ಇಟ್ಟುಕೊಂಡು, ಹರಿಕಥೆ ಅಂತ ಇಟ್ಟುಕೊಂಡು, ಯಕ್ಷಗಾನ ಅಂತ ಇಟ್ಟುಕೊಂಡು ಅಲ್ಲಿ ಸ್ವಾತಂತ್ರ್ಯ ಚಳವಳಿಯ ಆ ಒಂದು ಕಿಚ್ಚನ್ನು ಎಬ್ಬಿಸಿ ಸಮಾಜವನ್ನು ಜಾಗೃತ ಮಾಡುವಂಥ ಕೆಲಸ ಅಂದಿಗೆ ಮಾಡುತ್ತಾ ಇದ್ದರೆ, ಪ್ರಸ್ತುತ ನಮ್ಮ ಪಾಶ್ಚಾತ್ಯ ವಿಚಾರಧಾರೆಗಳು ಮೇಳೈಸುವ ಸಂದರ್ಭದಲ್ಲಿ ನಮ್ಮ ಮೂಲ ಸಂಸ್ಕೃತಿ ಉಳಿಬೇಕು, ನಮ್ಮ ಸಂಸ್ಕಾರ ಉಳಿಬೇಕು, ಪರಂಪರೆ ಉಳಿಬೇಕು, ನಮ್ಮ ಭಾರತಾಂಬೆಯ ಎಲ್ಲ ಮಕ್ಕಳು ಒಟ್ಟಾಗಿರಬೇಕೆಂಬ ಧ್ಯೇಯೋದ್ದೇಶದಿಂದ ಹರಿಕಥೆಯಲ್ಲೂ ಒಂದು ಪಾಲು ಪಡೆದಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಪಡ್ತಾ ಇದ್ದೇನೆ. ಇವತ್ತು ನಿಮಗೆಲ್ಲ ತಿಳಿದ ಹಾಗೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಎಲ್ಲಿ ನೃತ್ಯ ಕಾರ್ಯಕ್ರಮನ, DJ ಕಾರ್ಯಕ್ರಮ, ಇನ್ನೊಂದು ಯಾವುದೋ ಆರ್ಕೆಸ್ಟ್ರಾ ಕಾರ್ಯಕ್ರಮ ಅಂದರೆ ಜನ ಸೇರುತ್ತಾರೆ. ಈ ಧಾರ್ಮಿಕ ಕಾರ್ಯಕ್ರಮ ಹರಿಕಥೆ ಯಕ್ಷಗಾನ ಅಂತ ಹೇಳಿದರೆ ಜನ ಸೇರುವಂಥದ್ದನ್ನು ಕಡಿಮೆ ಇರ್ತದೆ. ನಮ್ಮ ಅಡಿಗರು ಆಡಿಯನ್ಸ್ ಎಷ್ಟು ಕಡಿಮೆ ಇದೆ ಇದ್ದದನ್ನು ಪರಿವರ್ತನೆ ಮಾಡಿ ಆಡಿಯನ್ಸ್ ಸೇರುವ ಹಾಗೆ ಮಾಡಿದೆ ಅಂತ ಈಗ ಕೇಳ್ಪಟ್ಟೆ. 7 ದಿವಸಗಳಲ್ಲಿ ಈ ಸಭಾಂಗಣ ತುಂಬಿದೆ ಅಂತ ಕೇಳ್ಪಟ್ಟೆ. ಇದು ಸಾಧನೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಮಣ್ಣಿನ ಗುಣವನ್ನು, ಮಣ್ಣಿನ ಸತ್ವವನ್ನು ಉಣಬಡಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗ ಯಾವುದು ಬೇಕು ಅದನ್ನು ಎಲ್ಲ ಮಾಡ್ತಾ ಇದ್ದಾರೆ. ಜನ ಸೇರುತ್ತದೆ ದೊಡ್ಡ ಮಟ್ಟದಲ್ಲಿ ಆಗಬೇಕಂತ ಹೇಳಿದ್ರೆ ಬೇರೆ ಫೀಲ್ಡನ್ನು ಆಯ್ಕೆ ಮಾಡ್ತಾಯಿದ್ರು. ಆದರೆ ಕಷ್ಟಕರವಾದ, ಕ್ಲಿಷ್ಟಕರವಾದ ಆಡಿಯನ್ಸ್ ಕಡಿಮೆ ಇರುವ ಫೀಲ್ಡನ್ನು ಆಯ್ಕೆ ಮಾಡಿ ಅದರಲ್ಲಿ ನಮ್ಮತನವನ್ನು ಉಳಿಸಿ ಬೆಳೆಸಿ ನಮ್ಮ ಪರಂಪರೆಯನ್ನು ಮಾಡಿಸುವಂಥ ಕೆಲಸ ಇದೆ ಅಲ್ಲ, ಇದರ ಹಿಂದೆ ಎಷ್ಟು ಶ್ರಮ ಇರಬಹುದು, ಎಷ್ಟು ಕಷ್ಟ ಇರಬಹುದು, ಯಾವ ರೀತಿ ಮ್ಯಾನೇಜ್ ಮಾಡಬಹುದು. ಆಡಿಯನ್ಸ್ ಇರುವುದಿಲ್ಲ, ನಮಗೆ ಗೊತ್ತಿದೆ. ನಾನು ಕೂಡ ಒಬ್ಬ ಕ್ರಿಮಿನಲ್ ವಕೀಲರಾಗಿ
ನನ್ನ ವಕಾಲತಿನ ಬಿಡುವಿನಲ್ಲಿ ಬೇರೆ ಬೇರೆ ರಂಗಕ್ಕೆ ಹೋಗುವ ಬದಲು ಧಾರ್ಮಿಕ ರಂಗಕ್ಕೆ ಒಂದಷ್ಟು ಹೋಗಿದ್ದೇನೆ. ಈ ಧಾರ್ಮಿಕ ರಂಗಕ್ಕೆ ಹೋಗುವಾಗ ಅಲ್ಲಿ ಕಾರ್ಯಕ್ರಮ ನಿಯೋಜನೆ ಮಾಡುವಾಗ ಮೊದಲಿಗೆ ಇರುವುದು ಯಾವುದರಲ್ಲಿ ಜನ ಸೇರುತ್ತಾರೆ, 2,000 ಜನ 3,000 ಜನ ಯಾರದಲ್ಲಿ ಸೇರುತ್ತಾರೆ ಅಂತ ನೋಡ್ಕೊಳ್ತೀವಿ. ಅಂಥ ಪರಿಸ್ಥಿತಿ ಇತ್ತು. ಈಗ ಅದು ಬದಲಾವಣೆ ಆಗಿದೆ. ಪಾರ್ಥಿಸುಬ್ಬನಿಂದ ಹಿಡಿದ ಅದಕ್ಕೆ ಮುಂಚೆ ಒಂದು ಯಕ್ಷಗಾನ ಪಟ್ಲ ಸತೀಶ್ ಶೆಟ್ಟಿ ಅವರು ಹೇಗೆ ಯಕ್ಷಗಾನಕ್ಕೆ ಯುವ ಪೀಳಿಗೆಯನ್ನು, ಪಟ್ಲ ಸತೀಶ್ ಶೆಟ್ಟಿ ಒಬ್ಬರೇ ಅಲ್ಲ, ಅವರೊಂದಿಗೆ ಹಿರಿಯಂತ ಈಗಿನ ಅದ್ಭುತ ಕಲಾವಿದರು ಯಕ್ಷಗಾನಕ್ಕೆ ಮರಳಿ ಪ್ರೇಕ್ಷಕರನ್ನು ತಂದ ಹಾಗೆ ಕುಂಬ್ಳೆಯ ನನ್ನ ಮಿತ್ರ ಸನ್ಮಾನ್ಯ ನಮ್ಮ ಗುರುಗಳಾದ ಮಹಾಬಲ್ ಶೆಟ್ಟರವರ ಮಾರ್ಗದರ್ಶನವನ್ನು ಪಡ್ಕೊಂಡು, ಹಿರಿಯರ ಹರಿದಾಸರುಗಳ ಮಾರ್ಗದರ್ಶನವನ್ನು ಪಡ್ಕೊಂಡು ಈ ಒಂದು ಕುಟೀರದ ಮೂಲಕ ಅದ್ಭುತವಾಗಿ 35 ಮಹಿಳಾ ಹರಿದಾಸರನ್ನು ತಯಾರು ಮಾಡಿ ಸಮಾಜ ಕಟ್ಟುವ ಕೆಲಸಕ್ಕೆ ಪ್ರಾರಂಭಿಸಿದರಲ್ಲ, ಅದು ನಿಜವಾಗಿ ಅಭಿನಂದನೀಯ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೆ ಅಂತ ಹೇಳಿದರೆ, ಇಲ್ಲಿ ಹೊಗಳಿಕೆ ಅಲ್ಲ, ನಮಗೆ ಸಾಮಾನ್ಯ ಜನರಿಗೆ ನಮ್ಮ ಧರ್ಮದ ಬಗ್ಗೆ ತಿಳಿಯದಂಥ ಸಂದರ್ಭದಲ್ಲಿ ದಾರ್ಶನಿಕರು ಬಂದರು, ಆಚಾರ್ಯರು ಬಂದರು, ಆ ನಂತರ ದಾಸವರೇಣ್ಯರು ಬಂದು ಕೀರ್ತನೆಗಳ ಮೂಲಕ ಮನೆ ಮನೆಗೆ ತಲುಪಿಸಿ ಧರ್ಮವನ್ನು ಪ್ರತಿಯೊಬ್ಬರು ಅಳವಡಿಸಬೇಕು, ಧರ್ಮದ ಸಾರದಲ್ಲಿ ಬದುಕಬೇಕು ಎಂಬ ನೀತಿಯಲ್ಲಿ ಪುರಂದರದಾಸ, ಕನಕದಾಸಂತ, ರಾಮಾನುಜದಾಸ ಅನೇಕ ದಾಸವರೇಣ್ಯರು ಈ ಒಂದು ಪರಂಪರೆಯನ್ನು ಮಾಡಿಕೊಂಡ್ರು. ಪ್ರಸ್ತುತ ಅದು ನಮಗೆಲ್ಲರಿಗೂ ಕೀರ್ತನೆಯನ್ನು ನಾವು ಮಾಡ್ತಿದ್ದೇವೆ, ಭಜನೆ ಕೂಡ ಅದರದ ಒಂದು ಭಾಗ ಅಂತ ಹೇಳಲಿಕ್ಕೆ ನಾನು ತಿಳ್ಕೊಂಡಿದ್ದೇನೆ. ಈ ನಿಟ್ಟಿನಲ್ಲಿ ಬಂಧುಗಳೇ, ನಮ್ಮ ಯಾಕೆ ಧಾರ್ಮಿಕ ಕಾರ್ಯಕ್ರಮದೊಂದಿಗೆ ನಮ್ಮ ತಾಯಿಯ ಗೌರವವನ್ನು ಎತ್ತಿ ಹಿಡಿಯಲಿಕ್ಕಾಗಿ, ಭಾರತಾಂಬೆ ಯಾವತ್ತೂ ತಲೆ ಎತ್ತಿ ನಿಲ್ಲಿಸಲಿಕ್ಕಾಗಿ, ಮತ್ತೆ ದಾಸ್ಯಕ್ಕೆ ಹೋಗದಾಗೆ ಇರಬೇಕಾದರೆ ನಾವು ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂಥ ಕೆಲಸ ಮಾಡಬೇಕು. ನಿಮಗೆಲ್ಲ ತಿಳಿದಾಗೆ ಒಂದು ವಿಚಾರವನ್ನು ಹೇಳಿ ಮುದ್ಗಮಿಸ್ತೇನೆ. ಕೇವಲ ಒಂದು 4-5 ದಶಕಗಳ ಹಿಂದೆ ಪೋರ್ಚುಗೀಸರು ಈ ಮಣ್ಣಿಗೆ ಬರುವಾಗ ಅವರು ಬಂದದ್ದು ಕೇವಲ 300 ಜನ. ಭಾರತದ ಜನಸಂಖ್ಯೆ ಆವಾಗ 30 ಕೋಟಿ. ಈ 300 ಜನ 30 ಕೋಟಿ ಜನರನ್ನು ನಮ್ಮನ್ನು ಸೋಲಿಸಿ ನಮ್ಮನ್ನು ದಾಸ್ಯಕ್ಕೆ ಮಾಡಿದರು. ಯಾಕೆ ಆಗಿದೆ ಅಂತ ಹೇಳಿದರೆ, ಈ ನಮ್ಮ ಪರಂಪರೆಯಿಂದ ವಿಘಟಿತರಾಗಿ ನನ್ನದು ಎಂಬ ಸ್ವಾರ್ಥ ನಮ್ಮಲ್ಲಿಗೆ ಅಳವಡಿಸಿದ ಕಾರಣ ನಾವು ಒಗ್ಗಟ್ಟಾಗಿರಲಿಲ್ಲ. ಆನಂತರ ಮತ್ತೆ ನಮಗೆ ಕಷ್ಟ ಬಂದಾಗ ನಾವು ಒಗ್ಗಟ್ಟಾದೆವು. ದೇಶಕ್ಕಾಗಿ ನಾವು ಯಾವತ್ತೂ ಒಗ್ಗಟ್ಟಾಗಿರಬೇಕು. ನಾವು ಆ ನಿಟ್ಟಿನಲ್ಲಿ ಈ ಮಣ್ಣಿನ ಪರಂಪರೆ, ಯಕ್ಷಗಾನ ಇರಲಿ, ಭಜನೆ ಇರಲಿ, ಹರಿಕೀರ್ತನೆ ಇರಲಿ, ಅದನ್ನು ಉಳಿಸಿ ಬೆಳೆಸಬೇಕಾದಂಥ ಕರ್ತವ್ಯ. ಆ ನಿಟ್ಟಿನಲ್ಲಿ ಹರಿಕೀರ್ತನೆ ಒಂದು ಅದ್ಭುತ ಒಂದು ವಾಹಿನಿ. ಇಂಥ ಕಾರ್ಯಕ್ರಮವನ್ನು 7 ದಿವಸಗಳ ಕಾಲ ಏರ್ಪಡಿಸಿ ಅದರ ಹಿಂದೆ ಅದನ್ನು ತಯಾರು ಮಾಡಿಸಿ ಈ ಪರಂಪರೆಯನ್ನು ಉಳಿಸುವಂಥ ಕೆಲಸ ಮಾಡಿದ ನನ್ನ ಕೀರ್ತನ ಕುಟೀರದ ಸಂಚಾಲಕರು, ನನ್ನ ಆತ್ಮೀಯ ಮಿತ್ರರಾದ ಅಡಿಗರವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಯಾವತ್ತು ಇಟ್ಟ ಹೆಜ್ಜೆಯನ್ನು ದಿಟ್ಟತನದಿಂದ ಎದುರಿಸಿ ನಮ್ಮ ಸಮಾಜಕ್ಕೆ 35 ಅಲ್ಲ, ಮುಂದಿನ ದಿನಕ್ಕೆ 1,000 ಶಿಷ್ಯಂದಿರ ಆಗುವಂಥ ಭಾಗ್ಯವನ್ನು ಆ ಗೋಪಾಲಕೃಷ್ಣ ದೇವರು ಅವರಿಗೆ ದಯಪಾಲಿಸಲಿ ಅಂತ ಕೇಳಿಕೊಳ್ಳುತ್ತಾ, ನಮ್ಮ ಸಂಸ್ಕೃತಿ ಪರಂಪರೆ ಅದ್ಭುತವಾಗಿ ಮೆರೆದಾಡಲಿ ಅಂತ ಹೇಳುತ್ತಾ ನನ್ನ ಪಾತಿಗೆ ವಿರಾಮಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ವಂದನೆಗಳನ್ನು ಸಲ್ಲಿಸಲೇಬೇಕು. ಅದೇ ಪ್ರಕಾರ ನೀವು ಹೇಳಿದ ಹಾಗೆ ಶ್ರೋತೃಗಳೇ ಇಲ್ಲದಂತಹ ಕಲೆ ಒಂದು ಕಾಲದಲ್ಲಿ ಹರಿಕತೆ ಆಗಿತ್ತು. ಆದರೆ ನಮಗೆ ಕೃಷ್ಣನ ಅನುಗ್ರಹದಿಂದ ಎಂಬಂತೆ ನಮ್ಮ ಈ ಸಭಾಂಗಣವು ಈ 7 ದಿವಸಗಳು ತುಂಬಿದ ಶ್ರೋತೃಗಳಿಂದ ಕೂಡಿತ್ತು. ನಮ್ಮ ಊರಿನ ಜನರು ನಮ್ಮ ಮಕ್ಕಳನ್ನು ಪ್ರೋತ್ಸಾಹಿಸಿದ್ದಾರೆ ಎಂಬುದಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮತ್ತು ಅಡಿಗರ ಸಾಧನೆ ಅಂತ ಹೇಳಿದ್ರಲ್ಲ, ಅದು ಒಂದು ಕಡೆ. ಆದರೆ ಅದರ ಹಿಂದೆ ಬೆನ್ನೆಲುಬಾಗಿ ನಿಂತವರು ನಮ್ಮ ಕೀರ್ತನ ಕುಟೀರದ ವಿದ್ಯಾರ್ಥಿಗಳ ಹೆತ್ತವರು. ಅವರಿಗೆ ನಾವು ದೊಡ್ಡದಾದ ನಮಸ್ಕಾರವನ್ನು ಸಲ್ಲಿಸಲೇಬೇಕು ಚಪ್ಪಾಳೆಯ ಮೂಲಕ. ಆ ಹೆತ್ತವರ ಪರಿಶ್ರಮ ಪ್ರೋತ್ಸಾಹ ನಮ್ಮ ಜೊತೆ ಇಲ್ಲದಿದ್ದರೆ, ಅದೇ ಪ್ರಕಾರ ಕೃಷ್ಣನ ಅನುಗ್ರಹ ನಮಗೆ ಇಲ್ಲದೇ ಇದ್ದರೆ, ಊರಿನವರ ಸಹಾಯ ಇಲ್ಲದೇ ಇದ್ದರೆ ನಾವು ಈ ಕಾರ್ಯವನ್ನು ಮಾಡಲು ಸಾಧ್ಯವಾಗ್ತಾ ಇರಲಿಲ್ಲ ಎಂಬುದಾಗಿ ಹೇಳಿಕೊಳ್ತಾ, ಇನ್ನು ಮುಂದೆ ಗುರುಗಳನ್ನು ಶಿಷ್ಯರು ಬಿಡುವುದಿಲ್ಲ ಎಂಬಂತೆ ಶಿಷ್ಯವೃಂದದವರು ನಮ್ಮ ಹಿಂದೆಯೇ ಕಾಯ್ತಾ ಇದ್ದಾರೆ. 5 ನಿಮಿಷ ನಮಗೆ ಕೊಡಿ, 5 ನಿಮಿಷ ನಮಗೆ ಕೊಡಿ ಎಂಬುದಾಗಿ. ನಮ್ಮ ಕಾರ್ಯಕ್ರಮವನ್ನು ನಾವು ಮುಂದೆ ಕೊಂಡೋಗ್ತೇವೆ ಅಂತ ಹೇಳ್ತಾ ಇದ್ದಾರೆ. ಅವರಿಗಾಗಿ ವೇದಿಕೆಯನ್ನು ಬಿಟ್ಟು ಕೊಡ್ತಾ ಇದ್ದೇವೆ. ಹರಿಕಥಾ ಸಪ್ತಾಹದ ಕೊನೆಯ ಹಂತಕ್ಕೆ ತಲುಪಿದ್ದೇವೆ. ಕಣಿಪುರೇಶನನ್ನು ವಂದಿಸುತ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರಿಗೂ ನಮಿಸುತ್ತಾ, ಹಾಗೂ ಮುಂಭಾಗದಲ್ಲಿ ಕುಳಿತಿರುವಂತಹ ಎಲ್ಲ ಶ್ರೋತೃವೃಂದರಿಗೂ ನಮಿಸುತ್ತಾ, ಈ ಕೀರ್ತನ ಕುಟೀರದ ರೂವಾರಿಗಳಾಗಿರುವ ನಮ್ಮ ಗುರುಗಳಾದ ಹಾಗೂ ಗುರುಪತ್ನಿಯವರಾದ ವಿಜಯಲಕ್ಷ್ಮಿ ಶಮ್ನಾಡಿಗವರನ್ನು ಅಭಿನಂದಿಸುವಂತಹ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಗುರುಗಳು ಶಿಷ್ಯರಿಗೆ ಜ್ಞಾನ ಕೌಶಲ್ಯವನ್ನು ನೀಡ್ತಾರೆ. ಈಗ ಮೊದಲಾಗಿ ಶಮ್ನಾಡಿಗ ಕುಂಬಳೆ ಹಾಗೂ ವಿಜಯಲಕ್ಷ್ಮಿ ಶಮ್ನಾಡಿಗವರು ತಮ್ಮ ಆಸನವನ್ನು ಅಲಂಕರಿಸಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದೇನೆ. ಅನ್ನು ನೀಡುವ ಗುರು ಶಿಷ್ಯ ಪರಂಪರೆಯು ಭಾರತೀಯ ಸಂಸ್ಕೃತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಗುರುಗಳು ಶಿಷ್ಯನ ಆಧ್ಯಾತ್ಮಿಕ ಬೆಳವಣಿಗೆಗೆ ಸಹಾಯ ಮಾಡಿ ಮೌಲ್ಯವನ್ನು ತುಂಬಿ ಜೀವನದಲ್ಲಿ ಯಶಸ್ವಿಯಾಗಲು ಪ್ರೇರಣೆ ನೀಡುತ್ತಾರೆ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಎಂಬುದು ನಮಗೆಲ್ಲ ತಿಳಿದ ವಿಚಾರ. ಗುರುಗಳು ಜ್ಞಾನದ ಆಕರ. ಕೇವಲ ಪುಸ್ತಕದ ಜ್ಞಾನವಲ್ಲದೆ ಜೀವನಕ್ಕೆ ಬೇಕಾದ ಕೌಶಲ್ಯಗಳು, ಮೌಲ್ಯಗಳು ಮತ್ತು ಅನುಭವಗಳನ್ನು ಶಿಷ್ಯನಿಗೆ ನೀಡುತ್ತಾರೆ. ಉತ್ತಮ ಮಾರ್ಗದರ್ಶಕ. ಆಧ್ಯಾತ್ಮಿಕ ಮತ್ತು ಭೌತಿಕ ಜೀವನದಲ್ಲಿ ಸರಿಯಾದ ಮಾರ್ಗವನ್ನು ತೋರಿಸುವ ಮಾರ್ಗದರ್ಶಕರಾಗಿ ಶಿಷ್ಯನ ಆಂತರಿಕ ಪರಿಪೂರ್ಣತೆಗೆ ಸಹಾಯ ಮಾಡುತ್ತಾರೆ. ಆತ್ಮವಿಶ್ವಾಸವನ್ನು ತುಂಬಿ ಕಷ್ಟಗಳನ್ನು ಎದುರಿಸಲು ಸ್ಫೂರ್ತಿ ನೀಡುತ್ತಾರೆ. ಸಂಸ್ಕೃತಿಯ ಸಂರಕ್ಷಣೆಯಲ್ಲಿ ಗುರುವಿಗೆ ಅತಿ ಮುಖ್ಯವಾದ ಪಾತ್ರವಿದೆ. ಗುರು ಶಿಷ್ಯರ ಬಾಂಧವ್ಯವು ಶಿಷ್ಯನ ಗೌರವ, ಭಕ್ತಿ, ವಿಧೇಯತೆ ಮತ್ತು ಗುರುವಿನ ಪ್ರಾಮಾಣಿಕತೆಯ ಮೇಲೆ ಆಧಾರಿತವಾಗಿದೆ. ಬೋಧನೆ ಮಾತ್ರವಲ್ಲ, ಅದಕ್ಕಿಂತಲೂ ಮಿಗಿಲಾದ ಆಧ್ಯಾತ್ಮಿಕ ಸಂಬಂಧ. ಗುರುವು ಶಿಷ್ಯನಿಗೆ ವಜ್ರದಂತೆ ಬದಿಗಳನ್ನು ನಿರ್ಮಿಸಿ ಶುದ್ಧಗೊಳಿಸಿ ದೈವತ್ವದ ಕಡೆಗೆ ಕೊಂಡೊಯ್ಯುತ್ತಾನೆ. ಶಿಲ್ಪಿಯ ಚಾಣದ ಸಹಿಸಿದ ಕಲ್ಲದು ಸುಂದರ ರೂಪಾಯಿತು ಎಂಬುದು ನಮಗೆಲ್ಲ ತಿಳಿದ ವಿಚಾರ. ಈ ಪುಟಾಣಿ ಮಕ್ಕಳ ಹೃದಯದಲ್ಲಿ ಅಡಗಿರುವ ಆಧ್ಯಾತ್ಮಿಕ ವಾಸನೆಯನ್ನರಿತು ಅವರ ಸಾಮರ್ಥ್ಯಕ್ಕೆ ತಕ್ಕಂತೆ ಕಥೆಯನ್ನು ಬರೆದು ಕಲಿಸಿ ಭಗವಾನ್ ಶ್ರೀಕೃಷ್ಣನ ಪಾದಾರವಿಂದಗಳಿಗೆ ಅರ್ಪಿಸುವಂತೆ ಪ್ರೇರೇಪಿಸುವರು ನಮ್ಮ ಗುರುಗಳು ಹಾಗೂ ಗುರುಪತ್ನಿಯವರು. ದೇವಕಲೆಯನ್ನು ಬೆಳೆಸುವ ನಿಟ್ಟಿನಲ್ಲಿ ತಮ್ಮ ಕುಟುಂಬವನ್ನೇ ಮುಡಿಪಾಗಿಟ್ಟುಕೊಂಡು ಪ್ರತಿ ವರ್ಷವೂ ಸಪ್ತಾಹವನ್ನು ನಡೆಸಿಕೊಂಡು ಬರುತ್ತಿರುವ ನಮ್ಮ ಗುರುವರಿಯರು, ಹರಿಕಥಾ ಸಪ್ತಾಹದ ಅಂಬಿಗನಾಗಿರುವ ಇವರು ಈ ಕಣಿಪುರೇಶ ಗೋಪಾಲಕೃಷ್ಣನಿಗೆ ಸಮರ್ಪಿಸುವ ಈ ಹರಿಕಥಾ ಕುಸುಮಗಳು ಪರಿಪೂರ್ಣವಾಗಿ ಇರಬೇಕು ಎಂಬ ನಿಟ್ಟಿನಿಂದ, ಅಂದರೆ ನಾವು ಭಗವಂತನಿಗೆ ಅರ್ಪಿಸುವ ವಸ್ತುಗಳು ಉತ್ಕೃಷ್ಟವಾಗಬೇಕು ಎಂಬ ಹಂಬಲದಿಂದ ಅದಕ್ಕಾಗಿ ತಮ್ಮ ಕಾಲವನ್ನು ಮಕ್ಕಳಿಗಾಗಿ ಮುಡಿಪಾಗಿಟ್ಟವರು. ಸಾಮರ್ಥ್ಯಕ್ಕನುಸಾರವಾಗಿ ಕಥೆಯನ್ನು ಬರೆದು ಕಲಿಸಿ ಈ ಎಲ್ಲ ಕುಸುಮಗಳನ್ನು ಭಗವಾನ್ ಶ್ರೀಕೃಷ್ಣನ ಪದತಲಕ್ಕೆ ಅರ್ಪಿಸಿದ್ದಾರೆ. ಕೀರ್ತನ ಕುಟೀರದ ಎಲ್ಲ ಮಕ್ಕಳು ಹಾಗೂ ಹೆತ್ತವರು ಮುಂದೆ ಬರಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದೇನೆ. ಶಾಲು, ಹಾರ ಸಮರ್ಪಣೆ
ಮಕ್ಕಳು ಇಷ್ಟು ಚೆನ್ನಾಗಿ ಹರಿಕತೆಯನ್ನು ಮಾಡಿ ಗುರುವನ್ನು ಸಂತೋಷಪಡಿಸಿ ಆಗಿದೆ. ಅವರು ನಿನ್ನೆ ಸಂತೋಷ ಪಟ್ಟಿದ್ದಾರೆ, ತುಂಬ ಸಂತೋಷ ಪಟ್ಟಿದ್ದಾರೆ. ಯಾಕಂತ ಹೇಳಿದರೆ ಈ ಸಲ ಹರಿಕಥಾ ಅಭ್ಯಾಸಕ್ಕೆ ಅವಧಿ ಕಡಿಮೆ ಇತ್ತು, ಆರೋಗ್ಯ ಸ್ವಲ್ಪ ಏರುಪೇರಾಗಿತ್ತು. ಆದರೂ ಅವರು ಕಲಿಸಿದಂತಹ ವಿದ್ಯೆಯನ್ನು ಬೇಗನೆ ನೀವೆಲ್ಲ ಕಲಿತು ಚೆನ್ನಾಗಿ ಆ ಹರಿಕಥಾ ಕಾರ್ಯಕ್ರಮವನ್ನು ನಿರೂಪಿಸಿದ್ದೀರಿ ಎಂಬುದಾಗಿ ನಿನ್ನೆ ರಾತ್ರಿ ತುಂಬ ಖುಷಿಪಟ್ಟಿದ್ದಾರೆ. ಈ ಸಲ ನನ್ನ ಮಕ್ಕಳು ನನ್ನ ನಿರೀಕ್ಷೆಗಿಂತ ಮೀರಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಎಂಬುದಾಗಿ ಹೇಳ್ತಾ ಇದ್ದರು. ಅದು ಅವರ ಮನದಾಳದ ಮಾತನ್ನು ನಾನೀಗ ಹೇಳ್ತಾ ಇದ್ದೇನೆ. ನಿಮಗೆ ತುಂಬ ಧನ್ಯವಾದಗಳು. ಇನ್ನು ಮುಂದೆ ನಮ್ಮ ಈ ಸಪ್ತಾಹ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ದಿನೇಶ್ ಐಲ್ ಇವರು ಒಂದೆರಡು ಮಾತುಗಳನ್ನು ಆಡಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದೆ. ಈ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದಂತಹ ಎಲ್ಲ ಹೆತ್ತವರಿಗೂ ವಂದಿಸುತ್ತಾ, ಶಮ್ನಾಡಿಗರು ಆಗ ಹೇಳಿದರು, ನೀವು ಇಲ್ಲಿ ಆಚೆ ಈಚೆ ಓಡಿಕೊಂಡೆಲ್ಲ ಮಾಡ್ತಾ ಇದ್ದೀರಿ ಅಂತ. ಆದರೆ ಅದು ನಮ್ಮ ಒಂದು ಮನೆಯ ಒಂದು ಕೆಲಸದಾಗಿ ನಾವು ನೆನೆಸಿಕೊಂಡು ಮಾಡುವಂಥದ್ದು, ಬೇರೆ ಏನಲ್ಲ. ನಮ್ಮ ಇಲ್ಲಿ ಸಪ್ತಾಹ ಅಂತೇಳಿ ನಮ್ಮ ಮನೆಯ ಒಂದು ಕೆಲಸ ಅಂತ ನೆನೆಸಿಕೊಂಡು ಅದೇ ರೀತಿ ನಾವು ವರ್ಷಂಪ್ರತಿ ಅದರ ಬಗ್ಗೆ ಏನು ಹೇಳಲಿಕ್ಕಿಲ್ಲ, ಆ ರೀತಿ ಮಾಡೋದು. ಅದೇ ರೀತಿ 15ನೇ ಸಪ್ತಾಹದ ಕೊನೆಯ ಹಂತಕ್ಕೆ ತಲುಪಿದ್ದೇವೆ. ಹಾಗೆ ಏನು ಜಾಸ್ತಿ ಏನು ಮಾತಾಡಲಿಕ್ಕಿಲ್ಲ. ಎಲ್ಲರಿಗೂ ವಂದನೆಗಳು. ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಸೂರ್ಯ ಸೌಂಡ್ಸ್ ಇದರ ಮಾಲಕರಾದಂತಹ ಸುರೇಶ್ ಅವರ ಪರವಾಗಿ ಶಾಲನ್ನು ಹೊದಿಸುವುದರ ಮೂಲಕ ತಮ್ಮ ಗೌರವವನ್ನು ಸಮರ್ಪಿಸ್ತಾ ಇದ್ದಾರೆ. ನೀವು ಕೂಡ ಬರಬೇಕು. ಶಾಲನ್ನು ಹೊದಿಸಿ ಗೌರವಿಸಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದೇವೆ. ಚಿಕ್ಕ ಒಂದು ಗೌರವ ಅಷ್ಟೇ, ಪ್ರೀತಿಯ ಗೌರವವನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ಪ್ರಕಾರ ಈ ದಿವಸ ಮಂಗಳೂರು ವಾರ್ತೆಯ ಶ್ರೀಯುತ ವೆಂಕಟೇಶ್ ಬೆಂಡೆಯವರು ಬಂದಿದ್ದಾರೆ. ಅವರು ಕಳೆದ ವರ್ಷ ಎಲ್ಲ ದಿವಸ ಬಂದಿದ್ದರು. ಈ ವರ್ಷ ನಮ್ಮ ಪ್ರೀತಿಯ ಗೌರವವನ್ನು ಸ್ವೀಕರಿಸಬೇಕು. ಅದೇ ಪ್ರಕಾರ ನಮ್ಮ ಈ ಕಾರ್ಯಕ್ರಮದ ಫೋಟೋಗಳನ್ನು ಸುಂದರವಾಗಿ ತೆಗೆದು ಸಹಕರಿಸಿದಂತಹ ಸ್ವಸ್ತಿಕ್ ಸ್ಟುಡಿಯೋದ ಹರೀಶಣ್ಣನವರಿಗೆ ನಮ್ಮ ಹರಿಕಥಾ ಸಪ್ತಾಹ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ದಿನೇಶ್ ಅವರು ಶಾಲನ್ನು ಹೊದಿಸಿ ಗೌರವಿಸಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನು ನಮ್ಮ ಸಭೆಯ ಘನ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಶ್ರೀಯುತ ಮಹಾಬಲ ಶೆಟ್ಟಿ ಇವರು ಹರಿಕಥಾ ಪರಿಷತ್ತಿನ ಅಧ್ಯಕ್ಷರು ಆಗಿದ್ದಾರೆ. ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ
ಸೀಮೆಯ ಒಡೆಯನಾದಂತಹ ಕಣಿಪುರದ ಗೋಪಾಲಕೃಷ್ಣ ದೇವರಿಗೆ ವಂದಿಸುತ್ತಾ, ಗೋಪಾಲಕೃಷ್ಣ ಸ್ವಾಮಿಯ ಎಲ್ಲ ಭಕ್ತಾದಿಗಳಿಗೆ ನಮಿಸುತ್ತಾ, ಸಮಾರೋಪದ ಈ ಸಂದರ್ಭ ಪ್ರಾಯಶಃ ಕಳೆದ ಕೆಲವಾರು ವರ್ಷಗಳಿಂದ ಅಡಿಗರು ನನ್ನನ್ನು ಸಮಾರೋಪಕ್ಕೆ ಕರೀತಾ ಇದ್ದಾರೆ. ಬಾಕಿ ದಿವಸ ಬರಲಿಕ್ಕೆ ನಿಜವಾಗಿ ಮನಸ್ಸುಂಟು, ಆದರೆ ಸ್ವಲ್ಪ ಒತ್ತಡ ಇದ್ದ ಕಾರಣ ಸ್ವಲ್ಪ ದೂರದಿಂದ ಬರಲಿಕ್ಕಾಗೋದಿಲ್ಲ. ಮೊದಲಾಗಿ ನಾನು ಕೀರ್ತನ ಕುಟೀರದ ವಿದ್ಯಾರ್ಥಿಗಳ ಹೆತ್ತವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ಈ ಕಾಲಘಟ್ಟದಲ್ಲಿ ಮಕ್ಕಳನ್ನು ಹೆತ್ತವರು ಹರಿಕಥೆಯಂತಹ ಕಲೆಯನ್ನು ಅಭ್ಯಾಸ ಮಾಡಲಿಕ್ಕೆ ಬೇಕಾಗಿ ಅದು ಒಂದು ಸಣ್ಣ ಕುಟೀರಕ್ಕೆ ಕಳಿಸುವುದಂದರೆ ನಿಜವಾಗಿಯೂ ನನಗೆ ಆಶ್ಚರ್ಯ ಆಗ್ತಾ ಉಂಟು. ಪ್ರಾಯಶಃ ಇಷ್ಟು ವರ್ಷದಿಂದ ಈ ಒಳ್ಳೆಯ ಗುರುಗಳ ಮಾರ್ಗದರ್ಶನ ಅವರಿಗೆಲ್ಲ ಇದ್ದ ಕಾರಣದಿಂದಲೇ ಈ ಒಂದು ಸಂಸ್ಥೆ ಬೆಳೆದು ಬರಲಿಕ್ಕೆ ಕಾರಣ ಆಯಿತು. ಅಭ್ಯಾಸಕ್ಕೆ ತೊಡಗಿದವಾಗ ಈಗಿನ ನಮ್ಮ ವಾಡಿಕೆಯ ಮಾತಿನಲ್ಲಿ ಹೇಳಿದ್ರೆ ಬೋರು ಹೊಡೆದರೆ ಮತ್ತು ಯಾರೂ ಬರುವುದಿಲ್ಲ, ನಿರಾಸಕ್ತಿ ಆಗ್ತದೆ. ಆದರೆ ಇದು ಹಾಗಲ್ಲ. ತಮ್ಮ ವಿದ್ಯಾರ್ಥಿಗಳನ್ನು ಆಧುನಿಕ ಈ ಯುಗದಲ್ಲಿ, ಈ ಕಾಲಘಟ್ಟದಲ್ಲಿ ಹರಿಕಥೆಯಂತಹ ಸನಾತನವಾದಂತಹ ಕಲೆಗೆ ಅದನ್ನು ಅಭ್ಯಾಸ ಮಾಡಲಿಕ್ಕಾಗಿ ಆ ದಿವ್ಯ ಸಂಸ್ಕೃತಿಯನ್ನು ತಮ್ಮ ರಕ್ತದಲ್ಲಿ ಸೇರಿಸಿಕೊಳ್ಳಿಕ್ಕೆ ಬೇಕಾಗಿ ಸಹಾಯ ಮಾಡುವಂತಹ ಒಂದು ಪರಂಪರೆಯ ಕಲೆಗೆ ಅವರನ್ನು ತಮ್ಮ ಮಕ್ಕಳನ್ನು ತೊಡಗಿಸಿಕೊಳ್ಳುವುದು ಅಂತಂದರೆ ಆ ಸಂಸ್ಕೃತಿಯ ಬಗ್ಗೆ ಇಲ್ಲಿಯ ಮಕ್ಕಳ ಹೆತ್ತವರಿಗೆ ಎಷ್ಟು ಕಾಳಜಿ ಇದೆ ಅಂತ ನಾವು ಅರ್ಥ ಮಾಡಿಕೊಳ್ಬೋದು. ಹಾಗಾಗಿ ಪ್ರಥಮತಃ ನಾನು ಅವರಿಗೆಲ್ಲ ವಂದಿಸ್ತಾ ಇದ್ದೇನೆ. ಹರಿಕಥಾ ಕಲೆಯ ಬಗ್ಗೆ ಮಾತಾಡಿದರೆ ಬಹುಶಃ ಎಷ್ಟೋ ಸಮಯ ಮಾತಾಡ್ಬೋದು, ಆದರೆ ಮಾತಾಡಲಿಕ್ಕೆ ಇದು ಸಂದರ್ಭ ಅಲ್ಲ. ಹಿರಿಯರು ಆದರಣೀಯ ಮುಡಿತಾ ಇದ್ದಾರೆ, ನಮ್ಮ ಮಿತ್ರರಾದಂತಹ ಸ್ವಲ್ಪ ಉದ್ವೇಗದಿಂದ, ಅಂದರೆ ಅವರು ಕ್ರಿಮಿನಲ್ ವಕೀಲರು. ನನ್ನ ವಾಡಿಕೆಯ ಭಾಷೆ ಹೇಳಿ ಕ್ರಿಮಿನಲ್ ಅಂದರೆ ನಾನ್ ವೆಜ್, ಸಿವಿಲ್ ಅಂದರೆ ವೆಜ್, ಅಂದರೆ ಸ್ವಲ್ಪ ಸ್ಪಿರಿಟೆಡ್ ಅಂತ ಹೇಳಿದೆ. ಅಷ್ಟು ಸ್ಫೂರ್ತಿದಾದಂತಹ ಭಾಷಣವನ್ನು, ಇದು ಅವರ ರಂಗ ಅಲ್ಲದಿದ್ದರೂ ಕೂಡ ವೀಕ್ಷಕನೆಂಬಂತಹ ನೆಲೆಯಲ್ಲಿ ಉತ್ತಮವಾಗಿ ಮಾತನಾಡಿದ್ದಾರೆ. ನಮ್ಮ ಸಮಿತಿಯ ಅಧ್ಯಕ್ಷರು ಇದ್ದಾರೆ. ಎಲ್ಲ ಆದರಣೀಯ ಬಂಧುಗಳೇ, ಮಾತೆಯರೇ, ಹೋದಿರಿ. ಹರಿಕಥೆಯನ್ನು ಅಭ್ಯಾಸ ಮಾಡುವುದು ಮತ್ತು ಮಕ್ಕಳಿಂದ ಹರಿಕಥೆಯನ್ನು ಕೇಳುವುದು ಅಂತಂದರೆ ಆ ಮಕ್ಕಳು ಬಾಲ ಭಾಷೆಯಲ್ಲಿ ಮಾತನಾಡುವಂತಹ ಯಾವುದೇ ಶಬ್ದವಾದರೂ ಕೂಡ ಅಥವಾ ಸಂಗೀತವಾದರೂ ಕೂಡ ಅದು ನಮ್ಮ ಕಿವಿಗಳಿಗೆ ಆಪ್ಯಾಯಮಾನವಾಗಿರ್ತದೆ. ಆ ಮಕ್ಕಳಲ್ಲಿ ಆ ಶ್ರದ್ಧೆ ಬೆಳೆಸಿಕೊಂಡು ಅದರಲ್ಲಿ ಸತತವಾದಂತಹ ಅಭ್ಯಾಸವನ್ನು ಮಾಡಿಕೊಳ್ಳುವುದರ ಮೂಲಕವಾಗಿ ಹರಿಕಥೆ ಕಲಿಬೇಕಾದರೆ ಅನುಭವವಿಲ್ಲ, ನಾಲೇಜ್ ಇಲ್ಲ ಅಂತ ನಮ್ಮ ಅಡಿಗರು ಏನೋ ಉಲ್ಲೇಖಿಸಿದ ನಾನು ಕಂಡಿದ್ದೇನೆ. ಆದರೆ ನೀವು ಸೇರಿಕೊಳ್ಳುವಾಗಲೇ ನಿಮಗೆ ನಾಲೇಜ್ ಹೇಗೆ ಬರೋದು? ಅದು ಸಾಧ್ಯವೇ ಇಲ್ಲ. ಅದು ಅನುಭವದಿಂದ ಬರಬೇಕು. ಹರಿಕಥೆ ಕಲೆಯಲ್ಲಿ ತೊಡಗಿಸಿಕೊಂಡು ಆ ಮೂಲಕವಾಗಿ ಅದನ್ನು ಸತತವಾಸಂತ ಅಭ್ಯಾಸ ಮಾಡುವುದರ ಮೂಲಕವಾಗಿ ಬೇರೆ ಬೇರೆ ಕಡೆಗಳಿಂದ ಅವರಿಗೆ ಒಳ್ಳೆಯ ವೇದಿಕೆ ಸಿಕ್ಕಿ, ಯಾಕಂದರೆ ಒಂದು ಅಪರ್ಚುನಿಟಿ, ಒಂದು ಸಂದರ್ಭ ಬೇಕು. ಯಾವುದೇ ಕಲೆ ಬೆಳಗಬೇಕಾದ್ರೆ, ಆ ಕಲಾವಿದ ಬೆಳಗಬೇಕಾದ್ರೆ ಅವನಿಗೆ ವೇದಿಕೆ ಬೇಕು. ವೇದಿಕೆ ಇಲ್ಲ ಅಂತಾದರೆ ಏನು ಪ್ರಯೋಜನ ಆದೀತು? ಹಾಗಾಗಿ
ಈ ವೇದಿಕೆಯನ್ನು ಒದಗಿಸುವುದು ಕೂಡ ಶ್ರೋತೃಗಳಾದಂತಹ ಸಾರ್ವಜನಿಕರಾದಂತಹ ನಮ್ಮೆಲ್ಲರ ಕರ್ತವ್ಯ. ಇವತ್ತು ಹಲವು ಸಂದರ್ಭಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ದೊಡ್ಡ ದೊಡ್ಡ ಖರ್ಚು ಮಾಡಿ ದೊಡ್ಡ ವೈಭವದಿಂದ ನಮ್ಮ ಸಾಂಸ್ಕೃತಿಕ ಹಬ್ಬಗಳನ್ನು ಆಚರಿಸ್ತಾರೆ. ಹರಿಕಥೆ ಇಂತಹ ಒಂದು ಸನಾತನ ಕಲೆಗೆ ಒಂದು ಪವಿತ್ರವಾದಂತಹ ಕಲೆಯನ್ನು ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ಒಂದು ಅಂಗವನ್ನಾಗಿ ಮಾಡುವಂತಹ ಒಂದು ಮನೋಧರ್ಮ ನಮ್ಮಲ್ಲಿ ಬೆಳೆದು ಬಂದಿಲ್ಲ ಎಂಬುದು ಬಹಳ ವಿಷಾದನೀಯ. ನಮ್ಮಲ್ಲಿ ಎಲ್ಲ ತಿಳಿದವರಿದ್ದಾರೆ, ಹರಿಕಥೆ ಒಳ್ಳೆಯದು, ಹರಿಕಥೆ ಮಾಡುವುದು ಒಳ್ಳೆಯದು, ಹರಿಕಥೆ ಕೇಳುವುದು ಒಳ್ಳೆಯದು ಎಲ್ಲರೂ ಹೇಳ್ತಾ ಇದ್ದಾರೆ. ಆದರೆ ಪ್ರಾಕ್ಟಿಕಲ್ ಆಗಿ ಪ್ರಾಯೋಗಿಕವಾಗಿ ಅದನ್ನು ತಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮದ ಪಟ್ಟಿಯಲ್ಲಿ ಉದ್ದೇಶಪೂರ್ವಕವಾಗಿ ಬಿಡ್ತಾರೆ. ಇದು ಒಳ್ಳೆಯದಲ್ಲ. ಯಾಕಂದರೆ ನಾವೇ ಹರಿಕಥೆಯನ್ನು ನೆಗ್ಲೆಕ್ಟ್ ಮಾಡಿದರೆ, ಹರಿಕಥೆ ಅಂತ ಒಂದು ಶ್ರೇಷ್ಠವಾದಂತಹ ಕಲೆಯನ್ನು ಇಲ್ಲಿ ಕಣ್ಣಿಗೆ ಕಟ್ಟುವಂಥದ್ದು ಏನಿಲ್ಲ, ಎಲ್ಲ ಇಲ್ಲಿ ಇದು ಕೇಳುವಂಥದ್ದು. 1-2 ತಾಸು ಕೇಳುವಂತಹ ಈ ಕಲೆಯಲ್ಲಿ ಆ ದೊಡ್ಡ ಚಿತ್ರಣವನ್ನು, ಆ ಕಥೆಯ ದೊಡ್ಡ ಚಿತ್ರಣವನ್ನು ನಮ್ಮ ಮನಸ್ಸಿಗೆ, ನಮ್ಮ ಚಿತ್ತಬಿತ್ತಿಗೆ ಅದನ್ನು ಅಚ್ಚೊತ್ತುವಂತೆ ಮಾಡಬೇಕಾದ್ರೆ ಅದು ಒಂದು ದೊಡ್ಡ ಸಾಹಸದ ಕೆಲಸ. ಹಾಗಾಗಿ ಯಾರಿಗೂ ಇಲ್ಲದಂತಹ ಒಂದು ಚಾಲೆಂಜ್, ಬೇರೆ ಯಾವ ರಂಗದಲ್ಲಿ ಇದ್ದಂತಹ ಕಲಾವಿದರಿಗೂ ಇಲ್ಲದಂತಹ ಒಂದು ಚಾಲೆಂಜ್ ಅದು ಹರಿದಾಸನಿಗುಂಟು. ಹರಿದಾಸನು ಬೆಳೆಯುವುದಂದರೆ ಸಾಮಾನ್ಯ ಅಲ್ಲ. ಬರಬರುತ್ತಾ ಅಧ್ಯಯನ ಮಾಡಿ ಆ ಬಳಿಕ ಮೆಚ್ಯೂರಿಟಿ ಬಂದಾವಾಗ ಅಂಥ ಅಭ್ಯಾಸ ಮಾಡಿದಂತಹ ಹರಿದಾಸನಿಗೆ ತೋಚುವುದುಂಟು, ನಾನು ಕಲಿತದ್ದು ಬಹಳ ಕಡಿಮೆ ಆಯಿತು, ಇನ್ನು ಕಲಿಬೇಕಾದ್ದು ಜಾಸ್ತಿ ಇದೆ. ಯಾಕಂದರೆ ಇದರಲ್ಲಿ ಯಾವುದೇ ರಂಜನೆ ಇಲ್ಲ. 1-2 ಕಡೆಯಲ್ಲಿ ಅಲ್ಲಿ ಕೆಲವು ದೃಷ್ಟಾಂತ ಕಥೆಗಳು, ಉಪಕಥೆಗಳು ಬರ್ಬೋದು, ಆದರೆ ಉಪಕಥೆಯೇ ಹರಿಕಥೆ ಅಲ್ಲ, ಖಂಡಿತ ಅಲ್ಲ. ಆದರೆ ಇದನ್ನು ಬೆಳೆಸಬೇಕಾದ್ರೆ, ಜನರ ಮನಸ್ಸನ್ನು ಗೆಲ್ಲಬೇಕಾದ್ರೆ ಯಾವುದೇ ಪ್ರಾಥಮಿಕ ಸ್ಥಿತಿಯಲ್ಲಿ ಯಾವುದೇ ಒಂದು ಆಕರ್ಷಣೆ ಇಲ್ಲದಂತಹ ಕಲೆ ಹರಿಕಥೆ. ನಾನು ಯಾಕೆ ಈ ಮಾತನ್ನು ಹೇಳ್ತೇನೆಂದರೆ, ಕಣಿಪುರದ ಗೋಪಾಲಕೃಷ್ಣನ ವರಪ್ರಸಾದವಾಗಿ ಗೋಪಾಲಕೃಷ್ಣನಿಗೆ ಹರಿಕೆ ಹೇಳಿ ಹುಟ್ಟಿದವರು ನಮ್ಮ ಯಕ್ಷಗಾನ ಹರಿಕಥೆಯ ಶಕಪುರುಷರಾದಂಥ ನಮ್ಮ ಗುರುಗಳಾದಂಥ ಶೇಣಿ ಗೋಪಾಲಕೃಷ್ಣ ಭಟ್ರು. ಹಾಗಾಗಿ ಹರಿಕಥೆಯ ಮತ್ತು ಯಕ್ಷಗಾನದ ಶಕಪುರುಷರಾದಂತಹ ಶೇಣಿ ಗೋಪಾಲಕೃಷ್ಣ ಭಟ್ಟರು ಅವರು ಬೆಳೆಸಿದಂಥ ಈ ಹರಿಕಥೆ ಇಲ್ಲಿ ಇವತ್ತು ಈ ಮಕ್ಕಳು ಈ ರೀತಿಯ ಒಂದು 7 ದಿವಸದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇದನ್ನು ಯಶಸ್ವಿ ಮಾಡ್ತಾರೆ ಅಂತಂದರೆ ಬಹುಶಃ ಗೋಪಾಲಕೃಷ್ಣನ ದಯೆ ಮತ್ತು ಹರಿದಾಸ ಶೇಣಿ ಗೋಪಾಲಕೃಷ್ಣ ಭಟ್ರ ಸಂಪೂರ್ಣವಾದಂತಹ ಆಶೀರ್ವಾದ ಇದಕ್ಕೆ ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಹಾಗಾಗಿ ಬಹಳ ಒಂದು ಸವಾಲಿನ ಕಲೆಯಾದಂಥ ಹರಿಕಥೆಯನ್ನು ನಮಗೆ ಪ್ರೌಢತೆ ಬಂದ ನಂತರ ಅದನ್ನು ನಾವು ವೃದ್ಧಿಸಿಕೊಳ್ಳಲಿಕ್ಕೆ, ಅದರಲ್ಲಿ ಒಳ್ಳೆಯ ರೀತಿಯಲ್ಲಿ ನಮಗೆ ವ್ಯವಸಾಯ ಮಾಡಲಿಕ್ಕೆ, ಕೃಷಿ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ನನ್ನಂಥವನಿಗಾದರೆ ಇನ್ನೂ ಕಲಿಬೇಕಂತ ಆಸೆ ಉಂಟು, ಕಲಿಯುವ ಪ್ರಾಯವೂ ಅಲ್ಲ, ಕಲಿತರೆ ಅದನ್ನು ಉಳಿಸಿಕೊಳ್ಳುವಂತಹ ಮೆಮೊರಿ ಪವರು ಇರುವುದಿಲ್ಲ. ಬಹಳ ತಡ ಆಯಿತು. ಸ್ವಲ್ಪ ಎಳೆಯ ವಯಸ್ಸಿನಲ್ಲೇ ಇಂತಹ ಅಭ್ಯಾಸ, ಇಂತಹ ಕೃಷಿಯಲ್ಲಿ ತೊಡಗಬೇಕು. ಇವತ್ತು ನಾನು ಶಮನಾಡಿಗರನ್ನು ಈ ನಿಟ್ಟಿನಲ್ಲಿ, ಬಿಡುವಿಲ್ಲದ ಒಬ್ಬರು ಲಾಯರ್, ಅವರು ಬಿಡುವಿಲ್ಲದ ವ್ಯಕ್ತಿ, ಅವರು ಹೇಗೆ ಇದನ್ನು ನಿಭಾಯಿಸ್ತಾರೆ ಅಂತ ಹೇಳಲಿಕ್ಕೆ ಅಂತೂ ನನಗೆ ಬಹಳ ಕಷ್ಟ ಆಗ್ತದೆ. ಒಂದು ನಿಮಿಷವೂ ಕೂಡ ಪುರುಸೊತ್ತಿಲ್ಲದಂಥ ಒಬ್ಬ ವ್ಯಕ್ತಿ, ಹೇಳಿ ಕೇಳಿ ಇವತ್ತು ಹರಿಕಥಾ ಕ್ಷೇತ್ರದಲ್ಲಿ ಒಳ್ಳೆ ಚಲಾವಣೆಯಲ್ಲಿರುವಂಥ ವ್ಯಕ್ತಿ. ಹರಿದಾಸರು ತುಂಬ ಮಂದಿ ಇರ್ಬೋದು, ಆದರೆ ಚಲಾವಣೆಯ ಒಬ್ಬ ಕಲಾವಿದ.
ನಮಗೆ ಬಹಳ ಹೆಮ್ಮೆಯಾಗ್ತದೆ. ಯಾಕಂದರೆ ನಾನು ನನ್ನ ಜೀವಮಾನದಲ್ಲಿ ಇಷ್ಟು ಕಂಡುಕೊಂಡಂಥ, ಇಷ್ಟು ವರ್ಷ ಹರಿಕತೆ ಮಾಡಿ ಕಂಡುಕೊಂಡಂಥ ರೀತಿಯಲ್ಲಿ ಇವತ್ತು ತೆರೆಗೆ ಸಂದು ಹೋದಂತಹ ಶ್ರೇಷ್ಠ ಹರಿದಾಸರನ್ನು ಹೊರತುಪಡಿಸಿ ಪ್ರಕೃತ ಕಾಲಘಟ್ಟದಲ್ಲಿ ಸಮರ್ಥವಾಗಿ ಹರಿಕತೆಯನ್ನು ನಿಭಾಯಿಸುವಂತಹ ವ್ಯಕ್ತಿಗಳು ಖಂಡಿತವಾಗಿಯೂ ನನ್ನ ದೃಷ್ಟಿಯಲ್ಲಿ ಇಲ್ಲ. ಒಂದಲ್ಲ ಒಂದು ಕೊರತೆ ಇದ್ದೇ ಇರ್ತದೆ. ಅಂತಹ ಒಂದು ಸಮರ್ಥವಾದಂತಹ ಈ ಒಂದು ಕಲೆಯನ್ನು ಮುಂದಿನ ಜನಾಂಗಕ್ಕೆ ಕೊಂಡೊಯ್ಯುವಂತಹ ಕೆಲಸ ಮಾಡುವಂತಹ ಒಂದು ದೊಡ್ಡ ಯೂನಿವರ್ಸಿಟಿ ಮಾಡುವಂತಹ ಕೆಲಸವನ್ನು ಇವತ್ತು ಶಮನಾಡಿಗರು ಮಾಡ್ತಾಯಿದ್ದಾರೆ. ಇದಕ್ಕೆ ನಾನು ಯಾವ ರೀತಿಯ ಅಭಿನಂದನೆ ಸಲ್ಲಿಸಲಿ? ಹರಿಕಥಾ ಪರಿಷತ್ ಎಂಬಂತಹ ಸಂಸ್ಥೆಯನ್ನು ನಾವು ಹುಟ್ಟುಹಾಕಿದ್ದೇವೆ. ನಾಡಿನ 16 ಕಡೆ ಹರಿಕಥಾ ಕಾರ್ಯಕ್ರಮಗಳನ್ನು ನಾವು ನಡೆಸಿದ್ದೇವೆ. ಆದರೆ 80 ದಾಟಿದ ನನಗೆ ಈಗ ಕಾಣ್ತಾ ಇದೆ, ನಾವು ಯಾರೂ ಪರ್ಫೆಕ್ಟ್ ಅಲ್ಲ. ಇನ್ನು ಏನೇನೋ ಆಗಬೇಕು, ಏನೇನೋ ಕೊಡಬೇಕು ಜನಕ್ಕೆ ಅಂತ ಕಾಣ್ತಾ ಉಂಟು. ಹಾಗಾಗಿ ಮುಂದಿನ ತಲೆಮಾರಿಗೆ ಈ ಒಂದು ಹರಿಕತೆಯನ್ನು ಸಾಗಿಸುವಂತಹ ಒಂದು ಮೀಡಿಯಾದ ಹಾಗೆ ಶಮನಾಡಿಗರು ಕೆಲಸ ಮಾಡ್ತಾ ಇದ್ದಾರೆ. ಅವರು ಒಬ್ಬರೇ ಅಲ್ಲ, ಇಡೀ ಅವರ ಸಂಸಾರ, ಅವರ ಇಡೀ ಸಂಸಾರಕ್ಕೆ ಈ ಸತಿ ನಾನೊಂದು ಚಾಲೆಂಜನ್ನು ಕೊಟ್ಟಿದ್ದೇನೆ. ಏನಪ್ಪ ಅಂತಂದರೆ, ಬರುವ 22ನೇ ತಾರೀಕಿನ ದಿವಸ, ನವರಾತ್ರಿಯ ಪ್ರಾರಂಭದ ದಿವಸ, ನಮ್ಮ ಕೂಡ್ಲು ಗುಡ್ಡೆ ದೇವಸ್ಥಾನದಲ್ಲಿ 11 ದಿವಸಗಳ ಹರಿಕತೆ. ಸಬ್ಜೆಕ್ಟು ಏನು ಅಂದರೆ ಸಂಪೂರ್ಣ ದೇವಿ ಭಾಗವತ. ಇದನ್ನು 2 ತಾಸಿನ ಒಳಗೆ, ಅದರಲ್ಲಿ 12 ಸ್ಕಂದ ಇದೆ, 2 ತಾಸಿನ ಒಳಗೆ ಒಂದೊಂದು ಸ್ಕಂದವನ್ನು ಮುಗಿಸುವುದನ್ನು, ಒಂದು ಸ್ಕಂದದಲ್ಲಿ ತುಂಬ ಕಥೆಗಳು ಬರ್ತದೆ. ಪ್ರಥಮದ 3 ದಿನಗಳಲ್ಲಿ ಹರಿದಾಸ ಶಮನಾಡಿಗರ ಕುಟುಂಬ, ಇದು ನಾನು ತೀರ್ಮಾನ ಮಾಡಿದ್ದಲ್ಲ, ಇದರ ಹಿಂದಿರುವಂತಹ ಶಕ್ತಿ. ಯಾಕಂದರೆ ನನಗೆ ಕೊನೆಗೆ ಹರಿಕತೆ ಮಾಡಲಿಕ್ಕೆ ಸಮಯವೂ ಸಿಗಲಿಲ್ಲ, ಅದರಲ್ಲಿ ಎಲ್ಲ ಬುಕ್ಕಾಗಿ ಹೋಗಿದೆ. ಕೊನೆಯ ದಿವಸ ನಾನು ಮಾಡ್ತಾ ಇದ್ದೇನೆ. ಹೀಗೆ ಒಂದು ದೊಡ್ಡ ಚಾಲೆಂಜಿಂಗ್. ಇಂತಹ ಒಂದು ಕಥಾಭಾಗವನ್ನು, ನಮ್ಮ ದೇವಿ ಭಾಗವತನ್ನು ಆಯ್ದುಕೊಂಡು ಹರಿಕಥಾ ರೂಪದಲ್ಲಿ ಇಡೀ ನವರಾತ್ರಿಗೆ ಅದನ್ನು ಮಾಡಿಸುವಂತಹ ಒಂದು ದೊಡ್ಡ ಚಾಲೆಂಜ್ ಇದೆ. ಅದನ್ನು ನಿಭಾಯಿಸಲಿಕ್ಕೆ ಬೇಕಾಗಿ ನಾನು ಹರಿದಾಸ ಶಮನಾಡಿಗರಲ್ಲಿ ನಾನು ಪ್ರಾರ್ಥಿಸಿಕೊಂಡಿದ್ದೇನೆ. ನನಗೆ ಬಹಳ ಸಂತೋಷದ ವಿಷಯ ಅಂತಂದರೆ, ಅವರ ಶ್ರೀಮತಿಯವರು ಪ್ರಥಮ ಸ್ಕಂದವನ್ನು ಶುರು ಮಾಡ್ತಾರೆ. ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್. ಅದು ಮಾಡುವುದು ಯಾರ ಮುಂದೆ ಅಂದರೆ, ಆದರಣೀಯ ಶ್ರೀಮದ ಡನೂರು ಮಠಾಧೀಶರ ಸಮ್ಮುಖದಲ್ಲಿ. ಯಶಸ್ವಿಯಾಗಲಿ. ಅವರು ತುಂಬ ಅಭ್ಯಾಸ ಮಾಡ್ತಾರೆ, ನನಗೆ ಗೊತ್ತು. ಇಂಥ ಒಂದು ಇಡೀ ನಮ್ಮ ಒಂದು ಕುಟುಂಬ, ಸಾಮಾನ್ಯವಾಗಿ ನಾವೆಲ್ಲ ಹರಿಕತೆಗೆ ಹೋಗುವಾಗ ನಮ್ಮನ್ನು ಹಿಂದಿನಿಂದ ಎಳೆಯುವುದು ಅಂತ ಒಂದು ಶಕ್ತಿ ಉಂಟು. ಅಂದರೆ ತಡೆದು ಅಂದರೆ ಉದ್ದೇಶಪೂರ್ವಕವಾಗಿಲ್ಲ, ಹಲವಾರು ಕಾರಣಗಳಿಂದಾಗಿ. ಆದರೆ ಈ ಒಂದು ಕುಟುಂಬವನ್ನು ನಾನು ನೋಡ್ತಾ ಇದ್ದೇನೆ, ಹರಿಕತೆಗಾಗಿಯೇ ತಮ್ಮ ಸರ್ವಸ್ವವನ್ನು, ಸಮಯವನ್ನು, ಎಲ್ಲವನ್ನು ಕೂಡ ಅದಕ್ಕಾಗಿ ಅರ್ಪಿಸಿಕೊಂಡು, ಬಹಳ ಭರವಸೆಯಿಂದ ನಾನು ಹೇಳಬಲ್ಲೆ, ಮುಂದಿನ ಒಂದು ಪೀಳಿಗೆ ಏನುಂಟೋ ಅದಕ್ಕೆ ಹರಿಕತೆ ಕೇಳುವವರಿಗೆ ಎಲ್ಲ ರೀತಿಯ ಸರ್ವ ಸಮರ್ಥವಾದಂತಹ ಅಭಿರುಚಿಯನ್ನು ಹುಟ್ಟಿಸುವಂತಹ ಎಲ್ಲ ಸಾಮರ್ಥ್ಯ ನನ್ನ ಆತ್ಮೀಯ ಮಿತ್ರ ಆದಂತಹ ಶಮನಾಡಿಗರಿಗಿದೆ. ಇದನ್ನು ನಾನು ಮನಪೂರ್ವಕವಾಗಿ ಇದನ್ನು ಹೇಳ್ತಾ ಇದ್ದೇನೆ. ಅದು 1 ದಿವಸದ 2 ದಿವಸದ ಸಾಧನೆ ಅಲ್ಲ. ಯಾಕಂದರೆ ಅವರ ಇಡೀ ವಂಶ
ಅದು ಅವರಿಗೆ ಜೀನ್ಸ್ನಿಂದೇ ಬಂದದ್ದು. ಇಡೀ ವಂಶ ಕಲಾವಿದರ ವಂಶ. ಅವರ ತಂದೆಯವರು ಬಹಳ ದೊಡ್ಡ ಅರ್ಥಧಾರಿಗಳು. ಹಾಗಾಗಿ ಅದನ್ನು ನಮಗೆ ಬಹಳ ಹೆಮ್ಮೆ ಅಂದರೆ, ಕಪ್ಪು ಕೋಟ್ ಹಾಕಿ ಕೋರ್ಟ್ನಲ್ಲಿ ಕೆಲಸ ಮಾಡಬೇಕಾಗಿದ್ದಂತಹ ಒಬ್ಬ ವ್ಯಕ್ತಿ, ಯಾವಾಗಲೂ ಬಿಸಿಯಾಗಿದ್ದಂತಹ ಒಬ್ಬ ವ್ಯಕ್ತಿ, ದಿನದ 24 ಗಂಟೆಯೂ ಹರಿಕಥೆಯ ಬಗ್ಗೆ ಚಿಂತನೆ ಮಾಡ್ತಾರಲ್ಲ, ಇದು ಸಾಮಾನ್ಯವಾಗಿ ಎಲ್ಲರಿಗೂ ಹರಿಕಥೆಯ ಬಗ್ಗೆ ಚಿಂತನೆ. ಹರಿಕಥೆ ಎಷ್ಟೋ ಕಡೆ ಮಾಡ್ಬೋದು, ಚಾನ್ಸ್ ಬರ್ಬೋದು, ಹರಿಕಥೆ ಮಾಡ್ಬೋದು, ಅದೆಲ್ಲ ಇಲ್ಲಿ ಮುಖ್ಯ. ಹರಿಕಥೆ ನಾವು ಎಷ್ಟು ಮಾಡಿದ್ದೇವೆ ಅಂತ ಮುಖ್ಯ ಅಲ್ಲ. ಸದಾಕಾಲವೂ ಕೂಡ ಹರಿಕಥೆಯ ಕಲೆಯ ಬಗ್ಗೆ, ಅದರ ಉತ್ಥಾನದ ಬಗ್ಗೆ, ಅದರ ಅಭ್ಯುತ್ಥಾನದ ಬಗ್ಗೆ, ಅದರ ಸಮರ್ಪಕವಾದಂತಹ ನಿರ್ವಹಣೆ ಬಗ್ಗೆ 24 ಗಂಟೆಯೂ ಚಿಂತನೆ ಮಾಡುವಂತಹ ಒಬ್ಬ ವ್ಯಕ್ತಿ ನನ್ನ ಆತ್ಮೀಯರಾದಂಥ ಶಮನಾಡಿಗರು. ಇದಕ್ಕಾಗಿ ನಾನು ಅವರನ್ನು ಪ್ರತ್ಯೇಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಹರಿಕಥೆಯ ಬಗ್ಗೆ ಎಷ್ಟು ಮಾತನಾಡಬಹುದು, ಮಾತನಾಡುವಂಥ ವೇದಿಕೆ ಅಲ್ಲ, ಸಮಯವೂ ಇದೆಲ್ಲ. ಈ ಕಳೆದ 7 ದಿನಗಳಲ್ಲಿ ಮಕ್ಕಳ ಒಂದು ಈ ಸಪ್ತಾಹದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು, ಗೋಪಾಲಕೃಷ್ಣ ದೇವರ ಸನ್ನಿಧಿಯಲ್ಲಿ ಇದನ್ನು ಹಮ್ಮಿಕೊಂಡು, ಪ್ರಾಯಶಃ ಈ ಗೋಪುರದಲ್ಲಿ ಮೊದಲು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವು ಕೊಟ್ಟಿದ್ದೇವೆ. ಯಕ್ಷಗಾನ ಆಗಲಿ, ತಾಳಮದ್ದಲೆ ಆಗಲಿ, ಯಾವುದೇ ಆಗಲಿ. ಇವತ್ತು ಇದು ತುಂಬಿ ಬಂದದ್ದು ಮನಸ್ಸು ನಮಗೆ ಸಹ ತುಂಬಿದಾಗ ಆಗ್ತದೆ. ಒಂದು ಸಾರ್ಥಕ್ಯತೆ ಕಾಣ್ತಾ ಉಂಟು. ನಾನು ಯಥಾಶಕ್ತಿ, ಶಕ್ತಿ ಮೀರಿ ಏನು ಈ ರಂಗದಲ್ಲಿ ಕೆಲಸ ಮಾಡಿದ್ದೇನೋ ಅದಕ್ಕಿಂತಲೂ ಮಿಗಿಲಾದಂತಹ ಶಕ್ತಿಯನ್ನು ವ್ಯಯ ಮಾಡಿ ಮುಂದೆ ಈ ಕಲೆಯ ಸರ್ವತೋಮುಖವಾದಂತಹ ಅಭಿವೃದ್ಧಿಗೆ ಶ್ರಮಿಸಲಿಕ್ಕೆ ಟೊಂಕ ಕಟ್ಟಿ ನಿಂತಹ ನಮ್ಮ ಯುವ ಕಲಾವಿದರಿಗೆ ಅವರಿಗೆ ಶುಭವಾಗಲಿ. ಅವರಿಗೆ ಆಧ್ಯಾತ್ಮಿಕವಾದಂತಹ ಚಿಂತನೆ ಸದಾಕಾಲ, ಯಾಕಂದರೆ ನಮ್ಮಲ್ಲಿ ಪೌಷ್ಟಿಕವಾದಂತಹ ಚಿಂತನೆ ಬೇಕಂತೆ. ನಮ್ಮ ಆರೋಗ್ಯ ಸರಿಯಾಗಬೇಕಾದ್ರೆ ನಮ್ಮಲ್ಲಿ ಪೌಷ್ಟಿಕ ಚಿಂತನೆ, ಇನ್ನೊಬ್ಬರ ಬಗ್ಗೆ ನಾವು ಒಳ್ಳೆಯದಾಗಿ ಚಿಂತಿಸುವಂಥದ್ದು ಹೃದಯಪೂರ್ವಕವಾಗಿ, ಅಂತಹ ಪೌಷ್ಟಿಕ ಚಿಂತನೆಯನ್ನು ಹುಟ್ಟು ಹಾಕುವಂತಹ ಒಂದು ಕಲೆ ಅಂದರೆ ಅದು ಹರಿಕಥೆ. ಅದು ಹರಿಕಥೆಗೆ ಮಾತ್ರ ಸಾಧ್ಯ. ಇಷ್ಟು ಅಂಶವನ್ನು ಹೇಳುತ್ತಾ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ನನ್ನ ಆತ್ಮೀಯರಾದಂತಹ ಶಮನಾಡಿಗರಿಗೆ, ಅವರ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ಮಕ್ಕಳ ಪೋಷಕರಿಗೆ ಹಾಗೂ ಸೇರಿದಂತಹ ಎಲ್ಲ ಸಹೃದಯ ಬಂಧುಗಳಿಗೆ, ಮಾತೆಯರಿಗೆ, ಮಕ್ಕಳಿಗೆಲ್ಲ ಅಭಿನಂದನೆಯನ್ನು ಸಲ್ಲಿಸ್ತಾ, ಹಿರಿಯರಾದಂತಹ ಆತ್ಮೀಯ ಮೂಡಿತಾಯರು, ಬಹುಶಃ ನಾನು ಮತ್ತು ಅವರು ಗವರ್ಮೆಂಟ್ ಕಾಲೇಜಿನಲ್ಲಿ ಒಟ್ಟಿಗೆ ಇದ್ದವರು. 1 ವರ್ಷ ನಾನು ಸೀನಿಯರ್ ಇರ್ಬೋದು. ಅಂಥ ಒಬ್ಬರು ಹಿರಿಯರನ್ನು ಕರೆಸಿ ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ಹೆಚ್ಚಿಸಿದ್ದಕ್ಕಾಗಿ ನಾನು ಆತ್ಮೀಯವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ, ಹರಿಕಥಾ ಪರಿಷತ್ತು ಸದಾಕಾಲ ಪ್ರಾಯಶಃ ನನ್ನ ನೇತೃತ್ವದಕ್ಕೆ ಎಷ್ಟು ಕಾಲ ಉಂಟೋ ಕೀರ್ತನಾ ಕುಟೀರದ ಮಕ್ಕಳಿಗೆ ಹರಿಕಥೆಯನ್ನು ಚಾನ್ಸ್ ಕೊಡುವುದು, ಅವಕಾಶ ಕೊಡುವುದು ನನ್ನ ಕರ್ತವ್ಯ ಅಂತ ಭಾವಿಸ್ತೇನೆ. ಅಷ್ಟೇ, ಅದಕ್ಕಿಂತ ಹೆಚ್ಚಿಗೆ ನಾನು ಏನನ್ನು ಹೇಳಲಾರೆ. ಎಲ್ಲರಿಗೂ ಶುಭವಾಗಲಿ. ಹರಿಕಥಾ ಕಲೆ ಗೆಲ್ಗೆ. ಶ್ರವಣ ಮಾಧ್ಯಮವಾದ ಅದೇ ಪ್ರಕಾರ ತಾವು ಈ 81ನೇ ವರ್ಷ ವಯಸ್ಸಿನಲ್ಲಿಯೂ ಕೂಡ ಹರಿಕಥೆಯ ಉಳಿವಿಗಾಗಿ ಶ್ರಮಿಸುತ್ತಿರುವ ನಿಮ್ಮನ್ನು ಕಂಡು ನಾವು ಕಲಿಯಬೇಕಾದದ್ದು ಬೇಕಾದಷ್ಟಿದೆ ಸರ್. ಯಾಕೆಂತ ಹೇಳಿದರೆ ನಮಗೆ ಈಗಲೇ ಆರೋಗ್ಯ ಸಮಸ್ಯೆಗಳು ಪ್ರಾರಂಭವಾಗಿ ನಮಗೆ ಇದರಲ್ಲಿ ಮುಂದುವರಿಯುವುದು ಕಷ್ಟ ಅಂತ ಅನಿಸುವ ಸಂದರ್ಭದಲ್ಲಿ ನೀವು ಈ ಇಳಿ ವಯಸ್ಸಿನಲ್ಲೂ ಕೂಡ 11 ದಿವಸಗಳ ಕಾರ್ಯಕ್ರಮಗಳನ್ನು ಇಟ್ಟು ಅದರ ಜವಾಬ್ದಾರಿಯನ್ನು ಹೊತ್ತುಕೊಂಡು ಈ ತೇರನ್ನು ಮುನ್ನಡೆಸ್ತಾ ಇದ್ದೀರಿ ಎಂಬುದಾದರೆ ನಿಮಗೆ ಇನ್ನಷ್ಟು ಆ ಶಕ್ತಿ ಆ ಭಗವಂತ ನೀಡಲಿ ಎಂಬುದಾಗಿ ಕೀರ್ತನ ಕುಟೀರದ ಎಲ್ಲರ ಪರವಾಗಿ, ಊರಿನವರೆಲ್ಲರ ಪರವಾಗಿ ಬೇಡಿಕೊಳ್ತಾ ಇದ್ದೇನೆ. ಒಂದು ಆಗಬೇಕಾದ್ರೆ ಈ ರಥಕ್ಕೆ 2 ಗಾಲಿ ಉಂಟು. ಸಮರ್ಥವಾದಂತಹ ಗಾಲಿ ಹಿಮ್ಮೇಳ, ನಮ್ಮ ಹಾರ್ಮೋನಿಯಂ ವಾದಕರು ಮತ್ತು ತಬಲಾ ವಾದಕರು, ಸತ್ಯನಾರಾಯಣ ಇಲ್ಲ ಜಗದೀಶ್ ಉಪ್ಪಳ ಹಿರಿಯ ಕಲಾವಿದರು. ಯಾಕಂದರೆ ಒಂದು ಕಲೆಗೆ ಯಾವ ರೀತಿಯಲ್ಲಿ ಸಹಾಯ ಮಾಡ್ಬೋದು,
ಎಂಬುದಕ್ಕೆ ಅವರೊಂದು ನಿದರ್ಶನ. ಅವರಿಗೆ ಸನ್ಮಾನ ಮಾಡಿದ್ದು ಆವಾಗ ಅದು ನನಗೆ ಸ್ಲಿಪ್ಪಾಗಿ ಹೋಯಿತು, ಅದಕ್ಕಾಗಿ ವಿಷಾದಿಸ್ತೇನೆ. ಅವರು ಅಂತಹ ಒಬ್ಬ ಶ್ರೇಷ್ಠ ಕಲಾವಿದರು ಹರಿದಾಸರ ಈ ಬಳಗದಲ್ಲಿದ್ದಾರೆ. ಅವರಿಗೂ ನಾನು ಹೃತ್ಪೂರ್ವಕವಾದಂತಹ ವಂದನೆ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಮೊದಲಿಗೆ ಗೋಪಾಲಕೃಷ್ಣ ದೇವರ ಪಾದಾರವಿಂದಕ್ಕೆ ನಮಸ್ಕರಿಸುತ್ತಾ, ನಮ್ಮ 7 ದಿವಸದ ಹರಿಕಥಾ ಸಪ್ತಾಹದ ಕೊನೆಯ ದಿನ ಸಮಾರಂಭದ ಕಾರ್ಯಕ್ರಮದಲ್ಲಿ ಕೊನೆಯ ಹಂತಕ್ಕೆ ತಲುಪಿದ್ದೇವೆ. ಈ ದಿನ ಸಮಾರಂಭಕ್ಕೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಬೇಕು ಎಂದು ಕೇಳಿಕೊಂಡಾಗ ನಿಮ್ಮೆಲ್ಲರ ಚಿರಪರಿಚಿತರಾದಂತಹ ಮಹಾಬಲ ಶೆಟ್ಟಿ ನ್ಯಾಯವಾದಿಗಳು ಮಾತ್ರವಲ್ಲ, ಅಧ್ಯಕ್ಷರಾದಂಥ ಅಧ್ಯಕ್ಷರು ಹರಿಕಥಾ ಪರಿಷತ್ತಿನ ಅಧ್ಯಕ್ಷರು ಮಂಗಳೂರು, ಇವರು ಸಮಯಕ್ಕೆ ಸರಿಯಾಗಿ ಇಲ್ಲಿ ಆಗಮಿಸಿದ್ದಾರೆ. ಮಾತ್ರವಲ್ಲ, ಈಗಾಗಲೇ ನಿಮ್ಮ ಎದುರು 2 ಮಾತುಗಳನ್ನು ಸಹ ಆಡಿದ್ದಾರೆ. ಅವರಿಗೆ ಕೀರ್ತನ ಕುಟೀರದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅತಿಥಿ ಸ್ಥಾನಗಳಿಗೋಸ್ಕರ ಕರೆ ಕೊಟ್ಟಾಗ ಸಮಯಕ್ಕೆ ಸರಿಯಾಗಿ ಇಲ್ಲಿಗೆ ತಲುಪಿದಂತಹ PN ಮೂಡಿತಾಯ ಇವರ ಬಗ್ಗೆ ಆಗಲೇ ಶಮ್ನಾಡಿಗರು ವಿವರವಾಗಿ ತಿಳಿಸಿದ್ದಾರೆ. ಅವರು ಸಹ ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ. ಕೀರ್ತನ ಕುಟೀರದ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇನ್ನೋರ್ವ ಅತಿಥಿ ನಮ್ಮೆಲ್ಲರ ಚಿರಪರಿಚಿತರು ರಾಮ್ ಪ್ರಸಾದ್ ಎಸ್, ವಕೀಲರು ವೃತ್ತಿಯಲ್ಲಿ ಈಗ ಮಂಗಳೂರಿನಲ್ಲಿ ವಾಸಿಸ್ತಾ ಇದ್ದಾರೆ. ಅವರು ಸಹ ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರಿಗೂ ನಮ್ಮ ಕೀರ್ತನ ಕುಟೀರದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ಕೀರ್ತನ ಕುಟೀರದ ಪದಾಧಿಕಾರಿ ಅಧ್ಯಕ್ಷರಾಗಿರುವಂಥ ದಿನೇಶ್ ನಮ್ಮೊಂದಿಗೆ ಇಲ್ಲಿ ವೇದಿಕೆಯಲ್ಲಿದ್ದಾರೆ. ಅವರಿಗೂ ನಮ್ಮ ಕೀರ್ತನ ಕುಟೀರದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಆಡಳಿತ ವರ್ಗದವರು ನಮಗೆ ಹರಿಕಥೆಯನ್ನು ಮಾಡಲಿಕ್ಕೆ ಸ್ಥಳಾವಕಾಶವನ್ನು ಮತ್ತು ಚೇರ್ ಕೂತ್ಕೊಳ್ಳಿಕ್ಕೆ ಇಂಥ ಎಲ್ಲ ವ್ಯವಸ್ಥೆಗಳನ್ನು ಸಹಕರಿಸಿ ಮಾಡಿಕೊಟ್ಟಿದ್ದಾರೆ. ಅವರಿಗೂ ಕೀರ್ತನ ಕುಟೀರದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇಷ್ಟು ಮಾತ್ರವಲ್ಲ, ನಿಮ್ಮೆಲ್ಲರೊಂದಿಗೆ 7 ದಿವಸದ ಕಾಲ 2 ಜನರು ಚಾನಲ್ನವರು ಅವರವರ ಚಾನಲನ್ನು ನಿಮ್ಮೊಂದಿಗೆ ಅಳವಡಿಸಿಕೊಂಡು ಸಹಕರಿಸ್ತಾ ಇದ್ದಾರೆ. ಒಬ್ಬರು ಕೃಷ್ಣ ಭಟ್ ಮರವಳ, ಇನ್ನೊಬ್ಬರು ಶಂಕರ್ TV ಮಂಗಳೂರು. ಇವರಿಗೂ ಕೀರ್ತನ ಕುಟೀರದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಛಾಯಾಚಿತ್ರವನ್ನು ತೆಗೆದುಕೊಂಡು ಸಹಕರಿಸಿದಂತಹ ಹರೀಶ್ ಅವರಿಗೂ ಕೀರ್ತನ ಕುಟೀರದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇಷ್ಟು ಮಾತ್ರವಲ್ಲ, 7 ದಿವಸಗಳ ಕಾಲವು ಬಂದಂತಹ ಎಲ್ಲ ಮಹನೀಯರಿಗೂ ಪುಟಾಣಿ ಮಕ್ಕಳಿಗೂ ಫಲಹಾರದ ವ್ಯವಸ್ಥೆಯನ್ನು ಮಾಡಿದಂತಹ ಪುಣ್ಯಾತ್ಮರಿದ್ದಾರೆ. ಬೇರೆ ಬೇರೆ ಹೆಸರು ಹೇಳ್ತಾ ಕೂತ್ಕೊಳ್ಳೋದಿಲ್ಲ, ಸಮಯದ ಅಭಾವದಿಂದ ಒಂದೇ ಮಾತಿನಲ್ಲಿ ಅವರೆಲ್ಲರಿಗೂ ಕೀರ್ತನ ಕುಟೀರದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. 3 ಹೊಸದಿಗಂತ ಇನ್ಯಾವುದೋ 2 ಪೇಪರ್ನಲ್ಲಿ ಸಹ ನಮ್ಮ ಹರಿಕಥೆಯ ಛಾಯಾಚಿತ್ರವನ್ನು ಹಾಕಿ ವಿವರಣೆಗಳನ್ನು ಕೊಟ್ಟಿದ್ದಾರೆ. ಅವರಿಗೂ ಕೀರ್ತನ ಕುಟೀರದ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಕುಂಬಳೆ ಇವರದ್ದು ಇನ್ನು ಮುಂದೆ ಹರಿಕಥೆ ನಡೆಯಲಿದೆ.
ತದನಂತರ ನಿಮಗೆಲ್ಲರಿಗೂ ಫಲಹಾರದ ವ್ಯವಸ್ಥೆಯನ್ನು ಕೊಡುವವರನ್ನು ಹೇಳಲಿಕ್ಕೆ ಬಿಟ್ಟು ಹೋಯಿತು. ಸಂಧ್ಯಾ ಸಂಗಮ, ಅದು ಕಲಾರತ್ನ ಶಮ್ನ ಅವರದ್ದೇ ಒಂದು ಸಂಧ್ಯಾ ಸಂಗಮ. ಆ ಸಂಧ್ಯಾ ಸಂಗಮದವರದ್ದು ಫಲಹಾರದ ವ್ಯವಸ್ಥೆ ಇದೆ. ಹರಿಕಥೆಯ ಕಾರ್ಯಕ್ರಮ ಮುಗಿದ ನಂತರ ಅವರಿಗೂ ಕೀರ್ತನ ಕುಟೀರದ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸ್ತಾ